1985 ಮೇ 30ನೇ ತಾರೀಕು ನಾನು ಆ್ಯಸ್ ಎ ನಮ್ಮ ಫ್ಯಾಮಿಲಿಯವರಿಗೆ ಒಂದು ಗಂಡು ಮಗುವಾಗಿ ಜನಿಸ್ತೀನಿ. ಫಸ್ಟ್ ಇಂಡಿಯಾಸ್ ಟ್ರಾನ್ಸ್ಜೆಂಡರ್ ಟು ಬಿಕಮ್ ಅನ್ RJ. 2010 ಮೇ 10ನೇ ತಾರೀಕು ಎಂಟ್ರಿ ಕೊಟ್ಟೆ. ಹೊರಗಡೆ ರೆಕಾರ್ಡಿಂಗ್ ಹೋದಾಗ ಫಸ್ಟ್ ಟೈಮ್ ಭಯ ಆಗ್ತಾಯಿತ್ತು. ಹೊರಗಡೆ ರೆಕಾರ್ಡಿಂಗ್ ಹೋಗಿದ್ದು ಅಂದರೆ ಮೆಜೆಸ್ಟಿಕ್ ಫುಲ್ಲು ಸುತ್ತುವರೆದು ಬಿಟ್ಟಿದ್ದಾರೆ ನನ್ನ ಸುತ್ತ. ಯಾವ ಕಡೆ ತಿರುಗಿ ನೋಡಿದ್ರು ಜನಗಳೇ. ಟ್ರಾನ್ಸ್ಜೆಂಡರ್ಸು ಬರೀ ಸಿಗ್ನಲ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರೋದಷ್ಟೇ ಅವ್ರು ನೋಡಿದ್ದಾರೆ. ಬಟ್ ಈ ಥರ ಒಂದು ವರ್ಕ್ ಮಾಡ್ತಿದ್ದಾರೆ, ರೇಡಿಯೋದಲ್ಲಿ ಒಂದು ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನೋದೇ ಅವ್ರಿಗೊಂದು ದೊಡ್ಡ ಆಶ್ಚರ್ಯ. ದಿನನಿತ್ಯ ಮಾತಾಡೋರು, ಫ್ರೆಂಡ್ಲಿಯಾಗಿ ಮಾತಾಡೋರೆ ಅವರು ಈ ಥರ ಒಂದು ಕಾಸ್ಟ್ಯೂಮ್ ಆಗಲಿ, ಈ ಥರ ಒಂದು ಡ್ರೆಸ್ ಹಾಕೊಂಡು ನೋಡಿ ಈಚೆ ಬರ್ತಿದ್ದಂಗೆ ಅವರು ಥಿಂಕಿಂಗ್ ಆಗಿರ್ಬೋದು, ಅವ್ರ ಆಲೋಚನೆಗಳೇ ಬೇರೆ. ಬಟ್ ಈ ಸೊಸೈಟಿ ಅದೇ ದೃಷ್ಟಿಲೇ ನೋಡ್ತಾ ಇದೆ. ಬರ್ತೀಯಾ, ಎಷ್ಟು ಬೇಕು, ಈ ಥರ ಎಲ್ಲ ಕೇಳಿದಾಗ ಹೇಗೆ ಅನಿಸುತ್ತೆ ನಮಗೆ ಮಾನಸಿಕವಾಗಿ. ಬಟ್ ವೈ ಯು ಹ್ಯಾವ್ ಚೂಸನ್ ಮೀಡಿಯಾ? ಯಾಕೆಂದರೆ ಈ ಸೊಸೈಟಿ ನಮಗೆ ಹಣೆಪಟ್ಟಿ ಕಟ್ಬಿಟ್ಟಿದೆ. ಯಾವ ರೀತಿ ಅವೇರ್ನೆಸ್ ನಿಮ್ಮಲ್ಲಿ ನಡೀತಾ ಇತ್ತು? HIV ಪ್ರಾಜೆಕ್ಟ್ ಅನ್ನೋದು ಒಂದು ಪ್ರಾಜೆಕ್ಟ್ ಸಿಗುತ್ತೆ, ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ. ಆ ಒಂದು ಪ್ರಾಜೆಕ್ಟಲ್ಲಿ ನಾವು ಈ ಒಂದು ಕೆಲಸನ ಮಾಡ್ತಿದ್ವಿ. ಅಂದರೆ ಸಮುದಾಯದವ್ರಿಗೆ ಕಾಂಡೋಮ್ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು. ಸೊ ಹ್ಯಾವ್ ಯು ಗಾಟ್ ಎನಿ ಆಪರ್ಚುನಿಟೀಸ್ ಟು ಮೀಟ್ CM? ರೀಸೆಂಟಾಗಿ ಆಯಿತು, ಮಾನವ ಸರಪಳಿ ಅನ್ನೋ ಒಂದು ಈವೆಂಟ್ನಲ್ಲಿ. ಓಕೆ, ನಮ್ಮ ಸಮುದಾಯದವರು ಸಿಗ್ನಲ್ ಕೇಳ್ತಾರೆ, ಭಿಕ್ಷೆ ಬೇಡ್ತಿದ್ದಾರೆ. ಸೊ ಕೇಳೋಕೆ ಹೋದಾಗ ನೀವು ಯಾಕೆ ಕಾಸು ಕೊಡ್ತೀರಾ? ಕಾಮನ್ ಬೆಡ್ಡಲ್ಲೇ ಕೂರಿಸಿ ಆಪ್ರೇಷನ್ ಮಾಡೋರು. ಹೌದು. ಆಮೇಲೆ ಆ ಒಂದು ಆಪ್ರೇಷನ್ ಈಸ್ ನಾಟ್ ಲೀಗಲ್ ಇನ್ ಇಂಡಿಯಾ. ಸೀಕ್ರೆಟಾಗಿ ಮಾಡೋರು. ಹೌದು. ಅದಕ್ಕೆ ಹೈ ಕಾಸ್ಟ್ ಕೊಡಬೇಕಿತ್ತು. ಅದನ್ನು ಮಾಡುವಂತಹ ಡಾಕ್ಟರ್ಸೇ ಒಂದಷ್ಟು ಜನ ಇದ್ದರು. ಈಸ್ ದ್ಯಾಟ್ ಟ್ರೂ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಕಾ ಪಾಡ್ಕಾಸ್ಟ್. ಇವತ್ತಿನ ನನ್ನ ಗೆಸ್ಟ್ ಇಂಡಿಯಾದ ಅಂದರೆ ನಮ್ಮ ಭಾರತದ ಪ್ರಪ್ರಥಮ ರೇಡಿಯೋ ಜಾಕಿ ಟ್ರಾನ್ಸ್ ವುಮೆನ್ ಇವತ್ತು ನನ್ನ ಜೊತೆ ಇದ್ದಾರೆ. RJ ಪ್ರಿಯಾಂಕಾ. ಲೆಟ್ಸ್ ವೆಲ್ಕಮ್ ಹರ್. ಎಷ್ಟೋ ದಿನಗಳಾದ ಮೇಲೆ ಫಾಲೋ ಅಪ್ ಮಾಡಿ 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 ತುಂಬ ಹಿಂಸೆ ಕೊಟ್ಟು ನೀವು ಬರಲೇಬೇಕು ಅಂತ ಕತ್ತಿನ ಪಟ್ಟಿ ಇಟ್ಕೊಂಡು ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಲೆಟ್ಸ್ ಎಕ್ಸ್ಪ್ಲೋರ್ RJ ಪ್ರಿಯಾಂಕಾಸ್ ಲೈಫ್. ನಮಸ್ಕಾರ ಸ್ನೇಹಿತರೆ, ಇದು ನೀವು ಕೇಳ್ತಾ ಇದ್ದೀರಾ, ಹಂಗೆ ನೀವು ಕೂಡ ನೋಡ್ತಾ ಇದ್ದೀರಾ. ಇದು ನನ್ನ ಶೋ ಅಲ್ಲ, ಆಕಾಶ್ ಪಾಡ್ಕ್ಯಾಸ್ಟ್. ನೀವೆಲ್ಲ ಅಂದ್ಕೊಂಡಿರ್ಬೋದು ಇವತ್ತು RJ ಪ್ರಿಯಾಂಕಾ ಅವರು ಆಕಾಶ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ. ನೋವೇ, ಚಾನ್ಸೇ ಇಲ್ಲ. ಆಕಾಶ್ ಅವರು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಏನೆಲ್ಲ ತರಲೆಗಳಿರುತ್ತೆ, ಏನೆಲ್ಲ ಸ್ಟೋರಿಗಳಿರುತ್ತೆ, ಏನೆಲ್ಲ ವಿಷಯಗಳಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ನನ್ನ ಶೋ ಅಲ್ಲಿ ಒಬ್ಬರು ಟ್ರಾನ್ಸ್ ವುಮೆನ್ ನನ್ನ ಮುಂದೆ ಇದ್ದಾರೆ. ಟ್ರಾನ್ಸ್ ಮೆನ್ ಟು ಟ್ರಾನ್ಸ್ಫಾರ್ಮೇಷನ್ ಟು ಟ್ರಾನ್ಸ್ ವುಮೆನ್. ಮೊಟ್ಟ ಮೊದಲನೇ ಬಾರಿಗೆ ಮೀಡಿಯಾದಲ್ಲಿ ಗುರುತಿಸ್ಕೊಂಡಂಥ ಫೆಮಿಲಿಯರ್ ಫೇಸ್ RJ ಪ್ರಿಯಾಂಕಾ. ಇವರನ್ನ ಹೊರತುಪಡಿಸಿ ನಮ್ಮ ಮಾಧ್ಯಮ ಜಗತ್ತಿನಲ್ಲೇ ಯಾರೊಬ್ಬರು ಟ್ರಾನ್ಸ್ ವುಮೆನ್ ಇದುವರೆಗೂ ಎಂಟ್ರಿ ಕೊಟ್ಟಿಲ್ಲ. ಸೊ ಶಿ ಈಸ್ ನನ್ ಅದರ್ ದ್ಯಾನ್ RJ ಪ್ರಿಯಾಂಕಾ. ಇವತ್ತು ನನ್ನ ಶೋನಲ್ಲಿದ್ದಾರೆ. ವೆಲ್ಕಮ್ ಟು ದ ಕಾ ಪಾಡ್ಕಾಸ್ಟ್. ಥ್ಯಾಂಕ್ ಯು ಆಕಾಶ್. ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡೋದು ನಿಮ್ಮ ಜರ್ನಿ? ಮಾಧ್ಯಮದಿಂದ ಶುರು ಮಾಡೋದಾ, ನಿಮ್ಮ ಟ್ರಾನ್ಸ್ಫಾರ್ಮೇಷನಿಂದ ಶುರು ಮಾಡೋದಾ, ನಿಮ್ಮ ಕೆರಿಯರಿಂದ ಶುರು ಮಾಡೋದಾ? ಟೋಟಲಿ ಕನ್ಫ್ಯೂಷನ್ ಆ್ಯಂಡ್ ಬಿಗ್ ಕ್ವಶನ್ ಮಾರ್ಕ್. ಸೊ ನಿಮಗೆ ಎಲ್ಲಿಂದ ತಿಳ್ಕೊಳ್ಳೋವಂಥ ಕ್ಯೂರಿಯಾಸಿಟಿ ಇದೆ, ಸೊ ಅಲ್ಲಿಂದನೇ ಶುರು ಮಾಡಿದ್ರೆ ಬೆಟರು. ಯೂಶ್ವಲಿ ಎಲ್ಲರೂ ನಿಮ್ಮನ್ನು ಕೇಳಿರ್ತಾರೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆನೇ. ಸೊ ನಾನು ನಿಮ್ಮನ್ನು ಮತ್ತೆ ಅದನ್ನು ಕೇಳಿ ಅದೇ ಮೆಮೊರೀಸ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಪ್ರೊಫೆಷ್ನಲ್ ಕೆರಿಯರ್ ಬಗ್ಗೆ ನಾನು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ನಿಮ್ಮ ಪ್ರೊಫೆಷ್ನಲ್ ಕೆರಿಯರ್ ಚೂಸ್ ಆಗಿದ್ದಾದರೂ ಯಾಕೆ? ಯಾಕೆಂದರೆ ಟ್ರಾನ್ಸ್ ವುಮೆನ್ ಎಲ್ಲ ಸೆಕ್ಟರಲ್ಲೂ ಕೂಡ ನೀವು ಪ್ರೊಫೆಷ್ನಲ್ ಶುರು ಮಾಡಿದಂಥ ಸಮಯದಲ್ಲಿ ಇರಲಿಲ್ಲ. ಹೌದು. ಬಟ್ ವೈ ಯು ಹ್ಯಾವ್ ಚೂಸನ್ ಮೀಡಿಯಾ? ಹೇಗೆ ಚೂಸ್ ಮಾಡಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ನನಗೆ ಹೇಗೆ ಸಿಕ್ತು ಅವಕಾಶ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನೀವೆಲ್ಲರೂ ನೋಡೇ ಇರ್ತೀರ, ಟ್ರಾನ್ಸ್ಜೆಂಡರ್ಸು, ಟ್ರಾನ್ಸ್ಸೆಕ್ಷುವಲ್ ವಿಮೆನ್ಸು, ಗೇಸು, ಬೈಸೆಕ್ಷುವಲ್ಸು, ಡಿ.ಡಿಗಳು ಅವ್ರು ಅಂತ ಅಂದಾಗ ಅವ್ರ ಮೈಂಡ್ ಸೆಟ್ಟಿಗೆ ಏನು ಬರೋದು? ಟ್ರಾನ್ಸ್ಜೆಂಡರ್ಸ್ ಅಂದರೆ ಸಿಗ್ನಲ್ ಕೇಳ್ತಾರೆ, ಅಂಗಡಿ ಕೇಳ್ತಾರೆ, ಹೊಟ್ಟೆ ಪಾಡಿಗೋಸ್ಕರ ಸೆಕ್ಸ್ ವರ್ಕ್ ಮಾಡ್ತಾರೆ, ಅದಷ್ಟೇ. ಬಟ್ ಅದಷ್ಟೇನ ನಮ್ಮ ಜೀವನ, ಬಟ್ ಅದಷ್ಟೇನ ನಮ್ಮ ಲೈಫು. ಅದನ್ನು ಹೊರತುಪಡಿಸಿನೂ ಕೂಡ ನಾವು ಲೈಫ್ನ ಲೀಡ್ ಮಾಡೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಒಂದು ಅವಕಾಶ ನನಗೆ ಹೇಗೆ ಸಿಕ್ತು ಅನ್ನೋದಕ್ಕಿಂತ ಮುಂಚೆ ನಾನು ಕೂಡ ಸಾಮಾನ್ಯವಾಗಿ ಎಲ್ಲರ ಹಾಗೇ ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾನೆ ಬಂದಿದ್ದು. ಬಟ್ ಅದ್ರ ಜೊತೆಗೆ ನನಗೇನು ಅನಿಸಿದ್ದು ಅಂದರೆ ಇದೇ ವೃತ್ತಿನ ಎಷ್ಟು ವರ್ಷದಿಂದ ನಾವು ಮಾಡ್ಬೋದು, ಎಷ್ಟು ವರ್ಷಗಂಟ ಮಾಡ್ಬೋದು. ಸೊ ಇದೇ ಮಾಡ್ಕೊಂಡೋದ್ರೆ ನಮ್ಗೆ ಸೊಸೈಟಿಲಾಗಲಿ ಸಮಾಜದಲ್ಲಾಗಲಿ ಬೆಲೆ ಸಿಗುತ್ತಾ ಅನ್ನೋದು ನನ್ನಲ್ಲೇ ನನಗೊಂದು ಪ್ರಶ್ನೆ ಕಾಡ್ತು. ಯಾಕೆಂದರೆ ಈ ಸೊಸೈಟಿ ನಮಗೆ ಹಣೆಪಟ್ಟಿ ಕಟ್ಬಿಟ್ಟಿದೆ. ಟ್ರಾನ್ಸ್ಜೆಂಡರ್ಸ್ ಅಂದ ಕೂಡಲೇ ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಇವ್ರ ಕೈಲಿ ಏನೂ ಆಗಲ್ಲ ಅಂತ. ಬಟ್ ಅದನ್ನೆಲ್ಲ ನಾನು ಇವತ್ತು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋಗೆ ಮಾಡಿದ್ದೀನಿ. ಎಷ್ಟು ವರ್ಷದ ಹಿಂದೆ ನಿಮ್ಮ ಪ್ರೊಫೆಷ್ನಲ್ ಜರ್ನಿ ಶುರು ಆಯಿತು? ಸೊ 2010ರಲ್ಲಿ ನಾನು ನನ್ನ ಒಂದು ಪ್ರೊಫೆಷ್ನಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. 14 ವರ್ಷಗಳ ಕಾಲ ನಾನು ಆ ಒಂದು ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮೈಂಡ್ ಬ್ಲೋಯಿಂಗ್. 14 years ಆಫ್ RJ. ಹೌದು. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಅಂದರೆ 2010ರಲ್ಲಿ ನನಗೆ ತಿಳಿದ ಮಟ್ಟಿಗೆ
ನಿಮ್ಮ ಟ್ರಾನ್ಸ್ ವುಮೆನ್ ಅಥವಾ ಟ್ರಾನ್ಸ್ಜೆಂಡರ್ಸ್ ಯಾರೂ ಕೂಡ ಭಿಕ್ಷಾಟನೆ ಅಥವಾ ಸೆಕ್ಸ್ ವರ್ಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಬಿಟ್ಟು ಬೇರೆ ಇನ್ಯಾವುದೇ ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಇರಲಿ, ಅದನ್ನು ಯೋಚನೆ ಮಾಡೋಕ್ಕೂ ಕೂಡ ಅವ್ರಿಗೆ ದೆ ಕಾಂಟ್. ಬಟ್ ಆ ಟೈಮಲ್ಲಿ ನೀವು ಅದನ್ನು ಯೋಚನೆ ಮಾಡಿದ್ರಿ, ಹೇಗೆ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಆಯಿತು ಅಂದರೆ, ಸೊ ಆಗಲೇ ಹೇಳಿದಾಗೆ ನಮಗೂ ನನಗೆ ಏನಂದರೆ ಸೊಸೈಟಿಲಿ ನಮ್ಮನ್ನು ನಾವು ಗುರುತಿಸ್ಕೋಬೇಕು, ನಮಗೂ ಒಂದು ಮರ್ಯಾದೆ ಕೊಡಬೇಕು. ಈ ಸೊಸೈಟಿಲಿ ನಾವು ಕೂಡ ಒಂದು ಸಾಮಾನ್ಯ ಜನರಂತೆ ಲೈಫ್ ಮರ್ಯಾದೆ ಇರಲಿಲ್ವಾ ನಿಮಗೆ? ಅವಾಗ ಎಲ್ಲಿ ಕೊಡ್ತಾಯಿದ್ರು ಮರ್ಯಾದೆ? ಅಕ್ಸೆಪ್ಟ್ ಮಾಡ್ಕೊಳ್ಳೋದಿರಲಿ, ಮರ್ಯಾದೆ ಕೂಡ ನಮಗೆ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಎಲ್ಲಿ ನೋಡಿದ್ರು ರೇಕ್ಸೋ ಅಂಥದ್ದು, ಹೀಯಾಳ್ಸೋ ಅಂಥದ್ದು. ಈಗ ಒಂದು ಬಸ್ ಹತ್ತಿದ್ರೆ ನಿಮ್ಗೆ ಆ ಸೀಟು ಈ ಸೀಟು ಅನ್ನೋದು, ವಾಶ್ರೂಮ್ಗೆ ಹೋದ್ರೆ ನೀವು ಅಲ್ಲಿಗೆ ಹೋಗ್ಬೇಕಾ ಇಲ್ಲಿಗೆ ಹೋಗ್ಬೇಕಾ ಅನ್ನೋ ಪ್ರಶ್ನೆ. ಸೊ ಈ ಥರ ವಾಶ್ರೂಮ್ಗೆ ಹೋಗೋದನ್ನು ಕೂಡ ಡಿಸೈಡ್ ಮಾಡುವಂತಹ ಸಮಯದಲ್ಲಿ ಇದ್ವಿ 2010ರಲ್ಲಿ. ಯೋಚನೆ ಮಾಡ್ಬೋದು ನೀವು, ಒಬ್ಬರು ಟ್ರಾನ್ಸ್ ವುಮೆನ್ನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅಂದರೆ ಪಬ್ಲಿಕಲ್ಲಿ ಐದರ್ ವುಮೆನ್ ಆರ್ ಮೆನ್ ಚಾಯ್ಸ್ ಮಾಡೋ ಲೆವೆಲಲ್ಲಿ ಇದ್ದಂಥ ಸಮಯದಲ್ಲಿ ದ ಫಸ್ಟ್ ಇಂಡಿಯಾಸ್ ಟ್ರಾನ್ಸ್ಜೆಂಡರ್ ಟು ಬಿಕಮ್ ಅನ್ RJ. ಹೇಗೆ ಅವಕಾಶ ಸಿಕ್ತು ಅಂದರೆ, ನಾನು ನಮ್ಮ ದೊಡ್ಡವ್ರು ಯಾರಿರ್ತಾರೆ ಅವ್ರ ಜೊತೆ ನಾನು ಲೈಫ್ನಲ್ಲಿ ಲೀಡ್ ಮಾಡ್ತಾಯಿದ್ದೆ. ಸೊ ನನ್ನ ಒಂದು ಥಾಟ್ ಇತ್ತು, ನಾನು ಏನಾದರೂ ಮಾಡ್ಬೋದಲ್ಲ. ಯಾಕೆಂದರೆ ನಾನು ಎಜುಕೇಷನ್ ಮಾಡಿರೋದು 9th ಸ್ಟ್ಯಾಂಡರ್ಡು. ಸೊ ಎಜುಕೇಷನ್ ಒಂದು ಕಡೆ ಆದರೆ ನಮ್ಮ ಟ್ಯಾಲೆಂಟು ಕೂಡ ಇನ್ನೊಂದು ಕಡೆ ಕೆಲಸಕ್ಕೆ ಬರುತ್ತೆ. ಸೊ ಅಂಥದ್ರಲ್ಲಿ ನಾನು ಏನಾದರೂ ಮಾಡಬೇಕಲ್ಲ ಅಂತ ನಾನು ನಮ್ಮ ಸಂಸ್ಥೆ ಸಮುದಾಯದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಸೊ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿ ಹಿಂಗೆ ಒಂದು ರೇಡಿಯೋ ಸ್ಟೇಷನ್ ಇದೆ, ಅಲ್ಲಿ ಒಂದು ಪ್ರೋಗ್ರಾಮ್ಸ್ನ ಕೊಟ್ಬಿಟ್ಟು ಬರೋಕ್ಕೆ ಹೋಗೋಣ ಬಾ ಅಂತೇಳಿ ಕರೆದ್ರು. ಸೊ ನಾನು ಆಗೇನು ಥಿಂಕ್ ಮಾಡಿದೆ, ನಮ್ಮ ಸ್ಟೋರಿಗಳನ್ನ ರೇಡಿಯೋದಲ್ಲಾಗಿರ್ಬೋದು, ಟಿ ವಿಲಾಗಿರ್ಬೋದು ಯಾರು ಕೇಳ್ತಾರೆ, ಯಾರು ನೋಡ್ತಾರೆ? ಏಕೆಂದರೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ತುಂಬ ಕಷ್ಟದ ವಿಚಾರ. ಅಂಥದ್ರಲ್ಲಿ ಇವ್ರುಗಳ ವಿಷಯನ ಇದನ್ನು ನಾವು ತಿಳ್ಕೊತಾನೆ ಏನು ಮಾಡಬೇಕು ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡಿದ್ವಿ. ಸೊ ಆಮೇಲೆ ಸರಿ ಆಯಿತು ಬಾ, ಯಾರು ಕೇಳ್ತಾರೋ ಬೀಳ್ತಾರೋ, ನಮ್ಮ ಒಂದು ಇದನ್ನು ನಾವು ಜನಗಳಿಗೆ ತಿಳಿಸೋ ಒಂದು ಪ್ರಯತ್ನನ ಮಾಡ್ತಾಯಿದೆ ಅಂತೇಳಿ ನನ್ನನ್ನು ರೇಡಿಯೋ ಸ್ಟೇಷನ್ಗೆ ಕರ್ಕೊಂಡೋದ್ರು. ಅಂದರೆ ಅಟ್ ದ್ಯಾಟ್ ಟೈಮ್ ವೇರ್ ಯು ಅಂದರೆ ನೀವು ಎಲ್ಲಿದ್ರಿ ಅಂತ? ಸೊ ಆಗ ನಾನು ನಮ್ಮ ಸಮುದಾಯದಲ್ಲಿ ಕೆಲಸನ ಮಾಡ್ತಿದ್ದೆ, ನಮ್ಮ ಸಮುದಾಯದ ಕಮ್ಯುನಿಟಿಗಳಿಗೋಸ್ಕರ. ಸೊ ಆ ಟೈಮಲ್ಲಿ ನಾನು ನಮ್ಮ ಸಮುದಾಯದವ್ರಿಗೆ ಅವೇರ್ನೆಸ್ ಕೊಡುವಂಥದ್ದು, ಹೆಲ್ತ್ ಬಗ್ಗೆ, ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ ಆದಾಗ ಸಪೋರ್ಟ್ ಮಾಡೋವಂಥದ್ದು. ಯಾವ ರೀತಿ ಅವೇರ್ನೆಸ್ ನಿಮ್ಮಲ್ಲಿ ನಡೀತಾ ಇತ್ತು? ಸೊ ಇವಾಗ ನಮಗೆ HIV ಪ್ರಾಜೆಕ್ಟ್ ಅನ್ನೋದು ಒಂದು ಪ್ರಾಜೆಕ್ಟ್ ಸಿಗುತ್ತೆ. ಅಂದರೆ ಕರ್ನಾಟಕ ಗೌರ್ಮೆಂಟ್ ನಮಗೆ ಒಂದು ಪ್ರಾಜೆಕ್ಟ್ನ ಕೊಡುತ್ತೆ, ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ. ಆ ಒಂದು ಪ್ರಾಜೆಕ್ಟಲ್ಲಿ ನಾವು ಈ ಒಂದು ಕೆಲಸನ ಮಾಡ್ತಿದ್ವಿ. ಅಂದರೆ ಸಮುದಾಯದವ್ರಿಗೆ ಕಾಂಡೋಮ್ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಸೊ ಅವ್ರಿಗೆ ಹೆಲ್ತ್ ಬಗ್ಗೆ. ಹೌದು, ಆ ಟರ್ಮ್ನ ಕೇಳಿದ್ರೇ ನಮ್ಮ ಹುಡುಗರುಗಳು 1 ಕಿಲೋಮೀಟರ್ ದೂರ ನಿಂತ್ಕೋತಾರೆ. ಅಂಥದ್ರಲ್ಲಿ ನೀವು ಅದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಹೌದು. ಸೊ ಅಂದರೆ ಇವಾಗ ಅನ್ಬಿಲೀವಬಲ್, ಸಮುದಾಯದಲ್ಲಿ ತುಂಬ ಜನ ಸೆಕ್ಸ್ ವರ್ಕ್ಗೆ ಮಾಡ್ತಾ ಇರೋದ್ರಿಂದ ಆ ಟೈಮಲ್ಲಿ ಅವ್ರಿಗೆ ಅವೇರ್ನೆಸ್ ಆಗಿರ್ಬೋದು, ಹೆಲ್ತ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಯಾಕೆಂದರೆ ಆ ಒಂದು ಲೈಫಲ್ಲಿ ಯಾರು ಕೂಡ ಹೆಲ್ತ್ ಕಡೆ ಗಮನ ಕೊಡಲ್ಲ. ಯಾಕೆಂದರೆ ಸಂಪಾದನೆ ಮಾಡೋ ಒಂದು ಇದರಲ್ಲಿ ಅವರ ಒಂದು ಜೀವನ ನಡೆಸೋದಕ್ಕೋಸ್ಕರ. ಆ್ಯಂಡ್ ಮೋರ್ ಓವರ್ ಟ್ರಾನ್ಸ್ ವುಮೆನ್ಸ್ಗೆ ಸೆಕ್ಷುವಲ್ ವರ್ಕ್ ಬಿಟ್ಟು ಬೇರೆ ಇನ್ಯಾವುದೇ ವರ್ಕ್ ಇಲ್ಲ ದುಡ್ಡು ಸಂಪಾದನೆ ಮಾಡೋದಕ್ಕೆ. ಹೌದು. ಸೊ ಆ ಟೈಮಲ್ಲಿ ಯಾವ ಕೆಲಸನೂ ಕೊಡ್ತಾ ಇರಲಿಲ್ಲ ಯಾರೂ ಕೂಡ. ಸೊ ಫ್ಯಾಮಿಲಿಯಿಂದ ಹೊರಗಡೆ ಆಗ್ತಾರೆ, ಈ ಕಡೆ ಸೊಸೈಟಿಯಲ್ಲಿ ನಮ್ಮನ್ನು ಅಕ್ಸೆಪ್ಟೆನ್ಸ್ ಇಲ್ಲ, ನಮ್ಮದೇ ಆದಂಥ ಒಂದು ಗುರುತಿಲ್ಲ, ಒಂದು ಐಡೆಂಟಿಫಿಕೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ನಮಗಿರಲಿಲ್ಲ ಆ ಟೈಮಲ್ಲಿ. ಸೊ ಪ್ರತಿಯೊಂದನ್ನು ಕೂಡ ನಾವು ಹೋರಾಟ ಮಾಡಿ, ಪ್ರೊಟೆಸ್ಟ್ಗಳನ್ನ ಮಾಡೇ ನಾವು ಪಡ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಸೊ ಯಾವುದು ಕೂಡ ಈಸಿಯಾಗಿ ಸಿಗ್ತಾ ಇರಲಿಲ್ಲ. ನಿಮ್ಮ ಹಕ್ಕನ್ನು ನೀವು ಪಡೆಯೋದಕ್ಕೆ ಹೋರಾಟ ಮಾಡಬೇಕಾದಂಥ ಒಂದು ಸಮಯನೂ ಬಂತು. ಹೌದು. ಓಕೆ, ಅದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಲೈಫ್ ಜರ್ನಿನ ಕಂಪ್ಲೀಟ್ ಮಾಡೋಣ. ಎಸ್, ಅದಾದ ನಂತರ ನೀವು ನಿಮ್ಮ ಕಮ್ಯುನಿಟಿ ಅವ್ರ ಜೊತೆ ಇದ್ರಿ, ಹೆಲ್ತ್ ಅದ್ರ ಬಗ್ಗೆ ಎಲ್ಲ ಕೊಡ್ತಾ ಇದ್ವಿ. ಸೊ ಆಮೇಲೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಟ್ರೈನಿಂಗ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಸ್ಟೇಟ್ಗಳಿಗೆಲ್ಲ ಹೋಗಿ ನಾನು ರೆಪ್ರೆಸೆಂಟೇಟಿವ್ ಮಾಡ್ತಾಯಿದ್ದೆ ನಮ್ಮ ಸಮುದಾಯದನ್ನು. ಸೊ ಅದೇ ರೀತಿ ಈ ಥರ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಅಂದಾಗ, ಸೊ ರೇಡಿಯೋ ಆ್ಯಕ್ಟಿವ್ CR 90.4 MSL ಅನ್ನೋ ಒಂದು ರೇಡಿಯೋ ಸ್ಟೇಷನ್ ಸೊ ನಾನು ಹೋದೆ ಕಾರ್ಯಕ್ರಮನ ಕೊಡಲಿಕ್ಕೆ. ನನಗೆ ಒಂದು ಕಡೆ ಭಯ, ಅಯ್ಯೋ ಹೆಂಗೋ ಏನು ಯಾವ ಥರ, ಏಕೆಂದರೆ ಅದಕ್ಕೂ ಮುಂಚೆ ನಾನು ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ನನ್ನ ಸ್ಟೋರಿ ಆಗಿರ್ಬೋದು, ಯಾವುದೇ ಒಂದು ಮೀಡಿಯಾ ಮುಂದೆನೂ ಕೂಡ ನಾನು ಓಪನ್ ಅಪ್ ಆಗಿರಲಿಲ್ಲ. ಸೊ ಆಗಿದ್ದಾಗ ಅವ್ರು ಕರ್ಕೊಂಡೋದ್ರು. ಆ ಒಂದು ಸ್ಟುಡಿಯೋದಲ್ಲಿ ನಾವೊಂದು ಚಿಕ್ಕ ಡ್ರಾಮಾನ ಮಾಡಿದ್ವಿ, ಸಮಾಜಕ್ಕೆ ಒಂದು ಪ್ರಶ್ನೆ, ಹಾಗೆ ನನ್ನದೊಂದು ಲೈಫ್ ಸ್ಟೋರಿ. ಸೊ ಎರಡೂ ಆ ರೇಡಿಯೋದಲ್ಲಿ ನಾವು ಕಾರ್ಯಕ್ರಮನ ಕೊಟ್ಟ ನಂತರ ನಾವು ರಿಟರ್ನ್ ವಾಪಸ್ ಬಂದ್ವಿ. ಸೊ ಅವರು ಆ ಒಂದು ಪ್ರೋಗ್ರಾಮ್ಸ್ನ ಟೆಲಿಕಾಸ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಲೈಫ್ ಸ್ಟೋರಿನ ಇಷ್ಟು ದಿವಸ ಟ್ರಾನ್ಸ್ಜೆಂಡರ್ಸ್ಗಳಲ್ಲೂ ಈ ಥರ ಒಂದು ಸ್ಟ್ರಗಲ್ ಅನ್ಭೋಗಿಸಿ ಇಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಆ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆದಮೇಲೆ ಅಲ್ಲಿರುವಂಥ ಏನು ಸಿಬ್ಬಂದಿಯವರು ಇರ್ತಾರೆ ಮತ್ತು ಅದಕ್ಕೆ ಹೆಡ್ ಆಫ್ ಯಾರ್ಯಾರು ಇರ್ತಾರೆ, ಸೊ ಅವರು ಒಂದು ಥಿಂಕ್ ಮಾಡಿದ್ರು, ಯಾಕೆ ನಾವು ಈ ಟ್ರಾನ್ಸ್ಜೆಂಡರ್ ಸಮುದಾಯದವ್ರನ್ನ ಒಬ್ಬರನ್ನ ನಾವು ರೇಡಿಯೋ ಜಾಕಿಯಾಗಿ ತಗೋಬಾರ್ದು. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಸಮುದಾಯದಲ್ಲಿ ಏನೆಲ್ಲ ಸ್ಟ್ರಗಲ್ ಇರುತ್ತೆ,
ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ, ಫ್ಯಾಮಿಲಿಯಿಂದ ಹೊರಗಡೆ ಬಂದಾಗ ಸೊಸೈಟಿಲಿ ಯಾವ ರೀತಿ ಲೈಫ್ ಲೀಡ್ ಮಾಡೋದಕ್ಕೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆ ಸಮುದಾಯದವ್ರಿಗೆ ಗೊತ್ತಿರೋದ್ರಿಂದ ಯಾಕೆ ಆ ಸಮುದಾಯದವ್ರನ್ನ ಒಬ್ಬರನ್ನ ನಾವು ತೊಗೊಬಾರ್ದು, ಅವರ ಒಂದು ಕಮ್ಯುನಿಟಿನ ವಾಯ್ಸ್ ಆಗಿ ಅಂತೇಳಿ ಡಿಸ್ಕಷನ್ನ ಮಾಡಿ ದ್ಯಾಟ್ಸ್ ವೇರ್ ಯುವರ್ ಜರ್ನಿ ಸ್ಟಾರ್ಟೆಡ್. ಎಸ್, ಆರ್ ಜರ್ನಿ ಅಲ್ಲಿಂದ ಶುರುವಾಯಿತು. ಸೊ ಅದಾದಮೇಲೆ ನಮ್ಮ ಸಮುದಾಯಕ್ಕೆ ಒಂದು ಮೇಲ್ ಕಳಿಸಿದ್ರು. ಸೊ ಈ ಥರ ನಾವು ನಿಮ್ಮ ಸಮುದಾಯದವ್ರಿಗೆ ಒಂದು ಅವಕಾಶನ ಕೊಡ್ತೀವಿ ನಿಮ್ಮ ಸಮುದಾಯದ ಪ್ರೋಗ್ರಾಮ್ಸ್ಗಳನ್ನ ಮಾಡೋದಕ್ಕೆ ಅಂತ ಹೇಳಿದಾಗ, ಸೊ ನಮ್ಮ ಸಮುದಾಯದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಯಾರು ಕಳಿಸ್ಬೇಕು, ಯಾರನ್ನ ನಾವು ನಮ್ಮ ಒಂದು ಕಮ್ಯುನಿಟಿ ವಾಯ್ಸ್ ಆಗಿ ಆ ಒಂದು ರೇಡಿಯೋಗೆ ಇದು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಸೊ ನನ್ನನ್ನು ದೊಡ್ಡ ಮೀಟಿಂಗ್ ಆಗಾದ್ರೆ. ಹೌದು. ಸೊ ಯಾಕೆಂದರೆ ಒಂದು ಕಮ್ಯುನಿಟಿನ ರೆಪ್ರೆಸೆಂಟೇಟಿವ್ ಮಾಡ್ತಾ ಇದ್ದಾರೆ ಅಂತಂದಾಗ ಅವರಲ್ಲಿರುವಂಥ ಕೌಶಲ್ಯ ಆಗಿರ್ಬೋದು, ಅವರಲ್ಲಿರುವಂಥ ಟ್ಯಾಲೆಂಟನ್ನು ಕೂಡ ನೋಡಬೇಕು. ಯಾಕೆಂದರೆ ಮೀಡಿಯಾದಲ್ಲಿ ಹೋಗಿ ಒಂದು ಕಮ್ಯುನಿಟಿ ಬಗ್ಗೆ ಒಂದು ಕಮ್ಯುನಿಟಿಯವರು ಮಾತನಾಡ್ತಾರೆ ಅಂತಂದಾಗ ಎಲ್ಲ ಇದನ್ನು ನೋಡ್ಕೋಬೇಕು. ಕೇಪಬಿಲಿಟಿ ಆಗಿದ್ದಾರಾ, ಇವ್ರು ತೊಗೊಂಡು ಹೋಗ್ತಾರಾ, ಮಾಡ್ತಾರಾ, ನಡೆಸ್ತಾರಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರ್ಬೋದು. ಯಾಕೆಂದರೆ ನಾವು ನೋಡ್ಬೋದು ಯಾರು ಕೂಡ ಸೊಸೈಟಿಯಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹೋಗಿ ಕೆಲಸ ಮಾಡಿರೋದಾಗಿರ್ಬೋದು ಅಥವಾ ಲಾಂಗ್ ಆಗಿ ಇರೋವಂಥದ್ದಾಗಿರ್ಬೋದು ನಾವೆಲ್ಲೂ ನೋಡಿಲ್ಲ, ಬಟ್ ಕೇಳಿದ್ದೀವಿ, ಬಟ್ ಅದು ಅಷ್ಟಕ್ಕಷ್ಟೇ. ಸೊ ಹಾಗಿದ್ದಾಗ ನಾನು ರೇಡಿಯೋ ಸ್ಟೇಷನ್ಗೆ ರೇಡಿಯೋ ಜಾಕಿಯಾಗಿ 2010 ಮೇ 10 ಎಂಟ್ರಿ ಕೊಟ್ಟೆ. ಡೇಟು ಇಯರ್ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ಹೇಗೆ? ಇಟ್ಸ್ ಅ ಮೆಮೊರೇಬಲ್ ಡೇ. ಖಂಡಿತವಾಗ್ಲೂ. ಯಾಕೆಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದೊಂದು ಮೆಮೊರೇಬಲ್ ಆಗಿ ಇದ್ದೇ ಇರುತ್ತೆ. ಒಂದು ಅವ್ರ ಫ್ಯಾಮಿಲಿಯಿಂದ ಹೊರಗಡೆ ಬಂದಾಗ, ಇನ್ನೊಂದು ಕಮ್ಯುನಿಟಿಗೆ ಜಾಯ್ನ್ ಆದಾಗ, ಸೊ ಇನ್ನೊಂದು ಅವ್ರ ಲೈಫಲ್ಲಿ ಬದಲಾವಣೆಗಳು ಶುರುವಾದಾಗ ಯಾವಾಗ, ಹೇಗೆ, ಎಲ್ಲಿ, ಹೆಂಗೆ ಶುರುವಾಗುತ್ತೆ ಅನ್ನೋ ವಿಚಾರ ಕೇಳಿದಾಗ ಸೊ ನನಗೆ ಆ ಒಂದು ಜರ್ನಿ ಅಲ್ಲಿಂದ ಶುರುವಾಯಿತು. ಸೊ ಕಂಪ್ಲೀಟ್ಲಿ ನನಗೆ ಚೇಂಜ್. ಯಾಕೆಂದರೆ ಅಷ್ಟು ವರ್ಷ ನಾನು ಸಮುದಾಯದವ್ರ ಜೊತೆ ಕೆಲಸ ಮಾಡಿ ಸಡನ್ನಾಗಿ ನಾನು ಒಂದು ಮೀಡಿಯಾಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ತುಂಬಾ ಭಯ ಆಗಿರ್ಬೋದು. ಹೇಗೆ ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ, ನಮ್ಮ ಪ್ರೋಗ್ರಾಮ್ಸ್ನ ಯಾರು ಕೇಳ್ತಾರೆ. ಸೊ ಕೆಲವೊಂದು ಟೈಮಲ್ಲಿ ನಮ್ಮ ಧ್ವನಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಯಕ್ರಮ ಕೇಳ್ತಿದ್ದಾಗ ಯಾರ್ದೋ ವಾಯ್ಸ್ ಇದು, ಈ ಥರ ಹುಡುಗನ ಥರ ವಾಯ್ಸ್ ಇದೆ, ಯಾರ್ದೋ ಹುಡುಗಿ ಥರ ವಾಯ್ಸ್ ಇದೆ ಅನ್ನೋ ಗೊಂದಲಗಳೇ ಜಾಸ್ತಿ ಆಗುತ್ತೆ. ಸೊ ನಾನು ಆ ಟೈಮಲ್ಲಿ ಹುಡುಗಿನ ಅಂತ ಕನ್ಕ್ಲೂಡ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ತಲೆ ಕೆಡಿಸ್ಕೊಳ್ಳಿಲ್ಲ. ವಾಯ್ಸ್ ನನಗೆ ಮೇಯ್ನು ಅದೇ. ಈಗ ನಮ್ಮ ಒಂದು ವಿಚಾರಗಳನ್ನ ತಿಳಿಸ್ಬೇಕು ಅಂದರೆ ನಮ್ಮ ವಾಯ್ಸೇ ಇಂಪಾರ್ಟೆಂಟು. ಸೊ ಅದರಿಂದ ನಾನು ಹೇಗೆ ಕಮ್ಯುನಿಟಿಯವ್ರನ್ನಾಗಿರ್ಬೋದು, ಲಿಸ್ನರ್ಸ್ನ ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡೆ. ಸೊ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡಿದೆ, ಬೇರೆ ಬೇರೆ ಯಾವ್ಯಾವ ಸ್ಟೈಲಲ್ಲಿ ಹೇಗೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋದು ನೋಡಿದೆ. ಸೊ ಬೇರೆಯವ್ರದ್ದೆಲ್ಲ ನಾನು ಕಾಪಿ ಮಾಡಿ ಮಾಡೋದಕ್ಕಿಂತ ನನ್ನದೇ ಆದಂಥ ಓನ್ ಕ್ರಿಯೇಟ್ ಮಾಡಿ ನನ್ನದೇ ಆದಂಥ ಒಂದು ಟ್ರೆಂಡ್ ಶುರು ಮಾಡೋಣ ಅಂತೇಳಿ ನಾನು ಕಾರ್ಯಕ್ರಮಗಳನ್ನ ಶುರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮೊದಲನೇದಾಗಿ ನಮ್ಮ ಸಮುದಾಯದವರು ಲೈಫ್ ಸ್ಟೋರೀಸ್ಗಳನ್ನ ತೊಗೊಂಡೆ. ಬಿಕಾಸ್ ನಮ್ಮ ಸಮುದಾಯದವರು ಹೇಗೆ ಬರ್ತಾರೆ ಫ್ಯಾಮಿಲಿಯಿಂದ ಹೊರಗಡೆ, ಫ್ಯಾಮಿಲಿಯಲ್ಲಿ ಅವರು ಯಾವ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ, ಅಕ್ಸೆಪ್ಟೆನ್ಸ್ ಇರುತ್ತಾ ಇರಲ್ವಾ, ಹೆತ್ತೋರೆ ಮನೆಯಿಂದ ಹೊರಗಡೆ ಆಗ್ತಾಗ ಅವ್ರಿಗಾದಂಥ ಕಷ್ಟ, ಮತ್ತು ಎಲ್ಲಿಗೆ ಹೋಗ್ತಾರೆ ಅವರು, ಎಲ್ಲಿ ಸ್ಟೇ ಆಗ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಟೋಟಲಿ ನಿಮ್ಮ ಪ್ರೋಗ್ರಾಮ್ನ ಕಾನ್ಸೆಪ್ಟೇ ಇದು, ನಿಮ್ಮ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋದು. ಓಕೆ, ಬೇರೆ ಬೇರೆ ಸ್ಟ್ರಗ್ಲಿಂಗ್ ಲೈಫ್ನ ನೀವು ಎಕ್ಸ್ಪೋಸ್ ಮಾಡೋದು. ಹೌದು. ಸೊ ಈಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಏನು, ಈ ಇವರೆಲ್ಲ ಹೇಗೆ ಬರ್ತಾರೆ ಫ್ಯಾಮಿಲಿಯಿಂದ, ಇವ್ರಿಗೆ ಯಾವ ರೀತಿ ದೇಹದಲ್ಲಿ ಬದಲಾವಣೆಗಳು ಶುರುವಾಗುತ್ತೆ, ಯಾವ ಏಜ್ಗೆ ಇವ್ರಿಗೆ ಫೀಲಿಂಗ್ಸ್ ಬರುತ್ತೆ, ದೇಹದಲ್ಲಿ ಹಾರ್ಮೋನ್ಸ್ ಎಲ್ಲ ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ಏಜ್ಗೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಎಷ್ಟೋ ಕ್ಯೂರಿಯಾಸಿಟಿ. ಹಂಗೆ ನೋಡೋಕೆ ಹೋದರೆ ಇನ್ನೂ ಸಹ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದ ಬಗ್ಗೆ ಕಂಪ್ಲೀಟಾಗಿ ಯಾರೂ ತಿಳ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಒಂದೊಂದು ಪ್ರಶ್ನೆ ಆಗಿರ್ಬೋದು, ಡೌಟ್ಸ್ಗಳಾಗಿರ್ಬೋದು ಇದ್ದೇ ಇರುತ್ತೆ. ಸೊ ಕಂಪ್ಲೀಟಾಗಿ ಯಾರು ಕೂಡ ನಾನು ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಹೇಳ್ದವ್ರು ಇದುವರೆಗೂ ನಾನು ನೋಡಿಲ್ಲ, ಕೇಳೂ ಇಲ್ಲ. ಸೊ ಬಟ್ ನಿಮಗೆ ನಿಮ್ಮ ಕಮ್ಯುನಿಟಿನ ಹೊರತುಪಡಿಸಿ ಬೇರೆ ಯಾವುದೇ ಗೆಸ್ಟ್ನ ಇಂಟರ್ವ್ಯೂ ಮಾಡೋಕ್ಕೆ ಅವಕಾಶ ಸಿಗಲಿಲ್ವಾ ಹಾಗಾದರೆ? ಖಂಡಿತವಾಗ್ಲೂ ಬೇರೆ. ಈಗ ನನ್ನ ಒಂದು ಕಾರ್ಯಕ್ರಮಕ್ಕೆ ನಮ್ಮವ್ರದ್ದೇ ಮಾಡಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಸ್ಟಿಕ್ ಆನ್ ಆಗಬಾರ್ದು. ಸೊ ಅಂದರೆ ನಮಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅಂದಾಗ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಸೊ ಆಗಿದ್ದಾಗ ನಾನು ನನ್ನ ಸಮುದಾಯಕ್ಕೂ ಅಷ್ಟೇ ನಾನು ಸ್ಟಿಕ್ ಆನ್ ಆಗಲಿಲ್ಲ. ಚಿಲ್ಡ್ರನ್ಸ್ ಸಮುದಾಯದವರು, ಅನಿಮಲ್ಸು, ವೇಸ್ಟ್ ಪಿಕ್ಕರ್ಸು, ರ್ಯಾಕ್ ಪಿಕ್ಕರ್ಸು, ಡೊಮೆಸ್ಟಿಕ್ ವರ್ಕರ್ಸು, ಎನ್ವೈರನ್ಮೆಂಟ್ ಇಶ್ಯೂಸು, ವಾಟರ್ ಇಶ್ಯೂಸು, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಸಕ್ರಿಯ ಆದೆ ಮಾಡಿಕೊಂಡು. ಯಾಕೆ ನಾವು ನಮ್ಮ ಸಮುದಾಯದಿಂದ ಬಂದಿದ್ದೀವಿ ಅಂದ ತಕ್ಷಣ ನಮ್ಮ ಸಮುದಾಯದವ್ರದ್ದೇ ಮಾಡಬೇಕಾ, ನಮ್ಮ ಸಮುದಾಯದವ್ರದ್ದೇ ನಾವು ಇದು ಮಾಡಬೇಕಾ ಅನ್ನೋದು ನನ್ನಲ್ಲೇ ಆಯಿತು. ನಾನು ಅದಕ್ಕೊಂದಕ್ಕೆ ಆಗಬಾರ್ದು, ಮಲ್ಟಿಪಲ್ ಆಗಿ ನಾನು ಕಾರ್ಯಕ್ರಮಗಳನ್ನ ಶುರು ಮಾಡಬೇಕು ಅಂತೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಶುರು ಮಾಡಿದೆ. ತುಂಬ ಒಂದೊಂದು ಸತಿ ಹೊರಗಡೆ ರೆಕಾರ್ಡಿಂಗ್ ಹೋದಾಗ ಫಸ್ಟ್ ಟೈಮ್ ಭಯ ಆಗ್ತಾಯಿತ್ತು. ಸೊ ಫಸ್ಟ್ ಟೈಮ್ ನಾನು ಹೊರಗಡೆ ರೆಕಾರ್ಡಿಂಗ್ ಹೋಗಿದ್ದು ಅಂದರೆ ಮೆಜೆಸ್ಟಿಕ್ ಫ್ಲೇವರ್. ಆವಾಗ ಬಸ್ ಟಿಕೆಟ್ಸ್ ಆಗಿರ್ಬೋದು, ಪಾಸ್ ಆಗಿರ್ಬೋದು ಹೈಕ್ ಮಾಡಿದರು. ಸೊ ಅದ್ರ ಬಗ್ಗೆ ಬೈಟ್ಸ್ ತೊಗೊಬರೋಣ ಅಂಥೇಳಿ ನಾನು ನನ್ನ ಕೊಲೀಗ್ಸ್ಗಳ ಜೊತೆ ಹೋದೆ.
ಸೊ ಪಬ್ಲಿಕ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ಯಾವ ರೀತಿ ಕೇಳ್ತಾರೋ ಅನ್ನೋದು ನನಗೆ ಒಳಗಡೆ ಭಯ ಆಗ್ತಿತ್ತು. ಫ್ಲೇವರ್ ಮೇಲೆ ಹೋದೆ, ಅಲ್ಲಿ ಪಬ್ಲಿಕ್ ಒಪಿನಿಯನ್ ತೊಗೊಂಡೆ. ಬಸ್ ಟಿಕೆಟ್ಸ್ ಮತ್ತು ಪಾಸ್ ಹೈಕ್ ಆಗಿದೆ, ನಿಮ್ಗೆ ಯಾವ ರೀತಿ ಅನಿಸ್ತಿದೆ, ಅವ್ರು ನಾನು ಆ ಥರ ಕೇಳ್ತಿದ್ದಾಗ ಮೇಲಿಂದ ಕೆಳಗಡೆ ನೋಡೋರು. ಐ ಥಿಂಕ್ ಆ ಸಮಯಕ್ಕಾಗಲೇ ನಿಮ್ಮ ಕಮ್ಯುನಿಟಿಯ ಸೆಕ್ಷುವಲ್ ವರ್ಕರ್ಸ್ ಅಲ್ಲೆಲ್ಲ ಅಡ್ಡದಲ್ಲಿ ನಿಂತ್ಕೊಳ್ಳೋರು ಅನ್ಸುತ್ತೆ. ಫ್ಲೈಓವರ್ ಅಂಡರ್ ಬ್ರಿಡ್ಜ್, ಮತ್ತೆ ಬ್ರಿಡ್ಜ್ ಮೇಲೆ ಬಸ್ ಸ್ಟ್ಯಾಂಡ್ ರೋಡ್. ಎಸ್, ಹೆಂಗ್ ಆಗಿರ್ಬೋದು ನಿಮ್ಗೆಲ್ಲ? ನಾನು ಅವಾಗ ಶೋ ಮಾಡೋಕ್ಕೆ ಅಂತ ಮೆಜೆಸ್ಟಿಕ್ ಹೋದಾಗ ಫುಲ್ಲು ಸುತ್ತುವರೆದು ಬಿಟ್ಟಿದ್ದಾರೆ ನನ್ನ ಸುತ್ತ. ಯಾವ ಕಡೆ ತಿರುಗಿ ನೋಡಿದ್ರು ಜನಗಳೇ. ನನಗೆ ಹೇಗೆ ಕೇಳೋದಪ್ಪ, ಹೆಂಗಪ್ಪ, ಏನು ಇಷ್ಟೊಂದು ಜನ ತುಂಬ್ಕೊಬಿಟ್ಟು. ಅವ್ರಿಗೊಂದು ಕ್ಯೂರಿಯಾಸಿಟಿ. ಟ್ರಾನ್ಸ್ಜೆಂಡರ್ಸು ಬರೀ ಸಿಗ್ನಲ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರೋದಷ್ಟೇ ಅವ್ರು ನೋಡಿದ್ದಾರೆ. ಬಟ್ ಈ ಥರ ಒಂದು ವರ್ಕ್ ಮಾಡ್ತಾಯಿದ್ದಾರೆ, ರೇಡಿಯೋದಲ್ಲಿ ಒಂದು ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನೋದೇ ಅವ್ರಿಗೊಂದು ದೊಡ್ಡ ಆಶ್ಚರ್ಯ. ಸೊ ಆ ಥರ ನಾನು ಅವಾಗ ಸುತ್ತಲೂ ಜನ ನೋಡ್ಬಿಟ್ಟು ಒಂದು ಕಡೆ ನರ್ವಸ್ ಆಯಿತು. ಸೊ ಆಮೇಲೆ ನಾವೇನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಅಥವಾ ಇನ್ನೊಂದಕ್ಕೆ ಬಂದಿಲ್ಲ, ನಾವು ಮಾಡ್ತಾರೆ ನಮ್ಮ ಕೆಲಸ. ಸೊ ಸೊಸೈಟಿಗೆ ಏನು ಅನ್ನೋದನ್ನ ನಮಗೆ ತೋರಿಸ್ಕೊಳ್ಳೋದಕ್ಕೆ ಇದು ಒಂದು ಅವಕಾಶ ಅಂತ ಅಂದ್ಬಿಟ್ಟು ನಾನು ಪಬ್ಲಿಕ್ ಒಪಿನಿಯನ್ ಎಲ್ಲ ತೊಗೊಂಡೆ. ಈಗ ಸಡನ್ನಾಗಿ ಬಸ್ ಪಾಸು, ಬಸ್ ಟಿಕೆಟ್ಸ್ ಎಲ್ಲ ಹೈಕ್ ಮಾಡಿದ್ದಾರೆ, ಹೇಗೆ ಅನಿಸ್ತಿದೆ ಅಂತ ಕೇಳಿದಾಗ ಸಾಕಷ್ಟು ಒಪಿನಿಯನ್ಗಳು ಬಂತು. ಸೊ ಅದ್ರ ಜೊತೆಗೆ ಹೇಗಿತ್ತು ರೆಕಾರ್ಡಿಂಗ್? ಸೊ ಅವಾಗ ರೆಕಾರ್ಡ್ ತೊಗೊಂಡು ಮೈಕ್ ತೊಗೊಂಡು ಮೈಕು ಮತ್ತು ರೆಕಾರ್ಡರ್ ತೊಗೊಂಡೋಗಿ, ಈಗ ಸಾಮಾನ್ಯವಾಗಿ ಚಿಕ್ಕ ರೆಕಾರ್ಡರ್ ತೊಗೊಂಡೋದಾಗ ಅವ್ರು ನೋಡ್ತಾರೆ ಏನು ಎತ್ತ ಅಂತ. ಸೊ ಮೈಕ್ ಸಮೇತ ನಾವು ಹೋದಾಗ ಸೊ ಅವ್ರಿಗೊಂದು ಇದಿರುತ್ತಲ್ವ ಮಾತಾಡಲಿಕ್ಕೆ. ಸೊ ನಾನು ಮೈಕ್ ಹಿಡ್ಕೊಂಡು ಅವ್ರ ಹತ್ರ ಒಪಿನಿಯನ್ ಕೇಳ್ತಿದ್ದಾಗ ಅವ್ರು ಖುಷಿ, ಮೇಡಮ್ ತುಂಬ ಖುಷಿ ಆಗ್ತಿದೆ, ನೀವು ಈ ಥರ ಕೆಲಸ ಮಾಡ್ತಾಯಿದ್ದೀರ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನಿಮ್ಮ ಸಮುದಾಯಕ್ಕಾಗಿ ಒಂದು ಇನ್ಸ್ಪಿರೇಷನು, ಒಂದು ಒಳ್ಳೆ ಕೆಲಸನ ಮಾಡ್ತಾಯಿದ್ದೀರಾ, ಮಾಡಿ ಕೀಪ್ ಇಟ್ ಅಪ್ ಅಂತೇಳಿ ಎಷ್ಟೋ ಜನ ಶಬಾಷ್ಗಿರಿ ಕೊಟ್ಟರು, ಬೆನ್ನು ತಟ್ಟಿದ್ರು. ನಿಮ್ಮ ಸಮುದಾಯದವ್ರಿಗೆ ಒಂದು ಒಳ್ಳೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಆ ಒಂದು ರೇಡಿಯೋ ಸ್ಟೇಷನ್ ಅವರು. ಅವ್ರಿಗೂ ಕೂಡ ಇದು ಹೇಳ್ತೀನಿ. ಆಮೇಲೆ ನಮ್ಮ ಸಮುದಾಯದವರು ಕೂಡ ಸುಮಾರು ಜನ ಬಂದು ನೋಡಿದ್ರು, ಗೊತ್ತಿರಲಿಲ್ಲ. ಸೊ ಅವರು ಕೂಡ ಅವರ ಒಂದು ಶೇರಿಂಗ್ನ ಹೇಳ್ಕೊಂಡ್ರು. ಕೆಲವರು ಆಟೋದಲ್ಲಿ ಓಡಾಡ್ತಾರೆ, ಕೆಲವರು ಬಸ್ಸಲ್ಲಿ ಓಡಾಡ್ತಾರೆ. ಸೊ ಅವರು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಸೊ ಅದು ಮಾಡ್ಕೊಂಡು ಬಂದು ನಮ್ಮ ಆಫೀಸಲ್ಲಿ ನಾನು ಅದನ್ನು ಪ್ರೋಗ್ರಾಮ್ಸ್ನ ಹೇಳಿದಾಗ ಈ ಥರ ನಮ್ಮ ಮೇಡಮ್ ಅವರು ತುಂಬ ಆಶ್ಚರ್ಯಪಟ್ಟರು, ತುಂಬ ಖುಷಿಪಟ್ಟರು. ಸೊ ಸ್ಮಾಲ್ ಒಂದು ವಿಡಿಯೋ ಮಾಡ್ಕೊಂಡಿದ್ರು, ಅದನ್ನು ನನಗೆ ಕಳಿಸಿದ್ರು. ನಾನು ಅದನ್ನು ರೇಡಿಯೋ ಸ್ಟೇಷನ್ ನಮ್ಮ ಮೇಡಮ್ಗೆಲ್ಲ ತೋರಿಸ್ದೆ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ತುಂಬ ಬೋಲ್ಡ್ ಆಗಿದೆಯಾ ನೀನು, ಹೊರಗಡೆ ಹೋಗಿ ರೆಕಾರ್ಡಿಂಗ್ ಮಾಡೋವಂಥ ಕೆಪಾಸಿಟಿ ಎಲ್ಲ ಬೆಳೆಸ್ಕೊಂಡಿದ್ಯಾ ನೀನು, ತುಂಬ ಚೆನ್ನಾಗಿ ಅಂತೇಳಿ ಅವರು ನನಗೆ ಸಪೋರ್ಟ್ ಮಾಡಿದ್ರು, ಹುರಿದುಂಬಿಸಿದ್ರು. ಸೊ ನನಗೆ ಅಲ್ಲಿಂದ ಇನ್ನೊಂದು ಥರ ಪ್ರೋಗ್ರಾಮ್ಸ್ಗಳನ್ನ ಮಾಡೋದಕ್ಕೆ ಹೊಸ ಹೊಸ ಐಡಿಯಾಸ್ಗಳೆಲ್ಲ ಶುರುವಾಯಿತು. ಓಕೆ, ಸೊ ಈ ಕೆರಿಯರಲ್ಲಿ ನಿಮ್ಮ ಟ್ರಾನ್ಸ್ ಕಮ್ಯುನಿಟಿಯವರು ನೀವು ಪಬ್ಲಿಕ್ಕಲ್ಲಿ ಹೋಗಿ ಬೈಟ್ಸ್ ತೊಗೊಳಕ್ಕೆ ಶುರು ಮಾಡಿದಾಗ ನಿಮ್ಮನ್ನು ಹೇಗೆ ನೋಡ್ತಾ ಇದ್ರು? ತುಂಬ ಅಂದರೆ ಎಲ್ಲೋ ಒಂದು ಕಡೆ ಬೈದ್ ವಾತಾವರಣ, ಕ್ಯಾಮ್ರಾ, ಮೈಕು, ಪೊಲೀಸು, ಈ ಕಾಸ್ಟ್ಯೂಮ್ನ ನೋಡಿದ್ರೆ ಓಡ್ತಾ ಇರ್ತಾರೆ ಕಣ್ಣಿಗೆ ಕಾಣ್ದಂಗೆ. ನಿಮ್ಮನ್ನು ನೋಡಿ ನಮ್ಮನ್ನು ನೋಡಿ ಓಡೋಗೋರು ತುಂಬ ಹತ್ರಕ್ಕೆ ಬಂದರು. ತುಂಬ ಖುಷಿ ಆಗ್ತಿದೆ, ನಮ್ಮ ಸಮುದಾಯದೊಳಗೆ ನೀನು ಇವತ್ತು ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಸೊ ನಮಗೂ ಹೇಳ್ಕೊಳ್ಳೋಕ್ಕೊಂದು ಅವಕಾಶ ಸಿಕ್ತು, ನಮ್ಮ ಸಮುದಾಯದವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೂ ಒಂದು ಅವಕಾಶ ಸಿಕ್ಕಿದೆ ಅಂಥೇಳಿ ಅವರು ಕೂಡ ಅವರ ಜರ್ನಿ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಬಂದರು. ಸೊ ನಾನು ಅವ್ರನ್ನ ಸಪ್ರೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಸ್ಟುಡಿಯೋ ಕರೆಸಿ ಅವರ ಜರ್ನಿಗಳು, ಏಕೆಂದರೆ ಕೆಲವರು ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಫ್ಯಾಮಿಲಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತು ನಾನು ಫ್ಯಾಮಿಲಿಯವ್ರಿಗೆ ಏನಾದರೂ ನನ್ನಿಂದ ಪ್ರಾಬ್ಲಮ್ಸ್ಗಳು ಬರ್ಬೋದು ನಾನು ಈ ಥರ ಹೇಳ್ಕೊಂಡಾಗ ಅಂತ ಹೇಳಿ ಸಾಕಷ್ಟು ಪ್ರೋಗ್ರಾಮ್ಸ್ಗಳಲ್ಲಿ ಅವರು ಬೇರೆ ಹೆಸರುಗಳನ್ನ ಚೇಂಜಸ್ ಮಾಡಿ ಹೇಳಿದ್ರು. ಕೆಲವರು ಓನಾಗಿ ಅವರೇ ಹೆಸರು ಹೇಳ್ಕೊಂಡೇ ಕಾರ್ಯಕ್ರಮಗಳನ್ನ ಕೊಟ್ಟು. ಸೊ ಎಲ್ಲೋ ಒಂದು ಕಡೆ ಹೇಳಬೇಕು ಅಂದರೆ ಸಮುದಾಯದ ಒಂದು ವಿಚಾರಗಳನ್ನ ಅಲ್ಲಿಂದ ತಿಳ್ಕೊಳ್ಳೋದಕ್ಕೆ ಶುರು ಆಯ್ತು ಅಂತಲೇ ಹೇಳ್ಬೋದು ಮೀಡಿಯಾ ಮುಖಾಂತರ. ಓಕೆ, ನಿಮಗೂ ಒಂದು ಹೊಸ ಇನ್ನಿಂಗ್ಸ್ ಲೈಫಲ್ಲಿ. ಹೌದು. ಸೊ ಆ ಇನ್ನಿಂಗ್ಸ್ನ ನೀವು ಯಾವ ಥರ ರಿಸೀವ್ ಮಾಡ್ಕೊಂಡ್ರಿ? ಅಂದರೆ ನೀವೊಂದು ಕಮ್ಯುನಿಟಿ ಬೇಸ್ಡಲ್ಲಿ ಇರ್ತೀರಾ, ನಿಮಗೆ ಆದಂಥ ಒಂದು ಹೈರಾರ್ಕೀಸ್ ಥರ ಮೇಂಟೈನ್ ಮಾಡ್ಕೊಂಡಿರ್ತೀರಾ, ಅದನ್ನೆಲ್ಲ ಹೊರತುಪಡಿಸಿ ನೀವು ನೋಡ್ದಲೇ ಇರುವಂತಹ ಪ್ರಪಂಚ, ಹೌದು, ಮಾಧ್ಯಮ ಜಗತ್ತು. ಅಫ್ಕೋರ್ಸ್ ನೀವು ಸೊಸೈಟಿಯಲ್ಲಿ ಒಬ್ಬರು, ಆದರೆ ಸೊಸೈಟಿನೇ ನಿಮ್ಮನ್ನು ದೂರ ಇಟ್ಟಿದೆ. ಹೌದು. ಆ ಸಂದರ್ಭದಲ್ಲಿ ನಿಮಗೆ ಹೆಂಗೆ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಆದರೂ ಎಲ್ಲಿಂದ ಬಂತು? ನಾನು ನೋಡಿದ್ದೀನಿ ಕಣ್ಣಾರೆ, ಎಷ್ಟೋ ಜನ ಟ್ರಾನ್ಸ್ ವುಮೆನ್ಸ್ಗಳು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾರೆ ಇವತ್ತು ಕೂಡ. ಆ ಸೊಸೈಟಿಯಲ್ಲಿ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅಂಥದ್ರಲ್ಲಿ ನೀವು ಯಾವ ರೀತಿ ಶೋಷಣೆಗೊಳಗಾದ್ರಿ ಅಂತ? ಯಾವ ರೀತಿ ಅಂದರೆ, ಇವಾಗ ನಾವು ಎಷ್ಟು ವರ್ಷ ಅಂತ ಇನ್ನೊಬ್ರಿಗೆ ಶೋಷಣೆಗೆ ಒಳಗಾಗಬೇಕು? ನಮಗೂ ಈ ಒಂದು ಸೊಸೈಟಿಯಲ್ಲಿ ಬದುಕುವಂಥ ಹಕ್ಕಿದೆ, ಜೀವಿಸುವಂಥ ಹಕ್ಕಿದೆ. ಆಗಿದ್ದಾಗ ನಾವ್ಯಾಕೆ ಎದ್ರುಕೊಂಡು ನಾವು ಹೊಡೋಗಬೇಕು? ಈ ಒಂದು ಸೊಸೈಟಿಲಿ ನಾವೇನು ತಪ್ಪು ಮಾಡಿಲ್ಲ, ನಾವೇನು ಕೊಲೆ ಮಾಡಿಲ್ಲ, ನಾವೇನು ಅತ್ಯಾಚಾರ ಮಾಡಿಲ್ಲ, ನಾವು ಇನ್ನೊಂದು ಮಾಡಿಲ್ಲ. ಎಲ್ಲರೂ ಮಾಡಿದವರೇ ಇವತ್ತಿನ ಸೊಸೈಟಿಯಲ್ಲಿ ತಲೆ ಎತ್ಕೊಂಡು ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾವೇನೂ ತಪ್ಪು ಮಾಡಿದೆ ನಾವ್ಯಾಕೆ ತಲೆ ತಗ್ಗಿಸಿ ಇನ್ನೊಬ್ರಿಗೆ ಭಯ ಪಡ್ಕೊಂಡು ಲೈಫ್ ಲೀಡ್ ಮಾಡಬೇಕು ಅಂಥೇಳಿ ನನಗೆ ನಾನೇನೇ ಧೈರ್ಯ ತೊಗೊಂಡು ಸೊ ಬೋಲ್ಡಾಗಿ ನಿಂತ್ಕೊಂಡು ಎಲ್ಲ ಪ್ರತಿಯೊಂದೂ ಫೇಸ್ ಮಾಡ್ತಿದ್ದೆ. ಕೆಲವರು ಯಾರು ನನ್ನನ್ನು ಈ ಥರ ನೀನು ನಮ್ಮ ಮನೆಗೆ ಬಂದರೆ ಅವಮಾನ ಆಗುತ್ತೆ, ನಮ್ಮ ಅಕ್ಕಪಕ್ಕ ನೋಡಿದ್ರೆ ಏನಂತಾರೆ, ನಿನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನನಗೆ ಅಸಹ್ಯ ಆಗುತ್ತೆ ಅಂತ ಅಂದವರೆಲ್ಲ
ಆವತ್ತಿನ ದಿವಸ ಫೋನ್ ಮಾಡಿ ಹೇಳಿದ್ರು, ನೀನು ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋಕ್ಕೆ ನಿಜಕ್ಕೂ ನಮಗೆ ಹೆಮ್ಮೆ ಆಗುತ್ತೆ ಅಂತ. ಸೊ ಅವತ್ತು ಒಪ್ಕೊಳ್ದೇ ಇರೋರು, ಇವತ್ತು ನಾನೊಂದು ಸ್ಥಾನಕ್ಕೆ ಬಂದಿದ್ದೀನಿ, ಇವತ್ತು ನಾನೊಂದು ಮಟ್ಟಕ್ಕೆ ಬಂದಿದ್ದೀನಿ ಅಂದ ತಕ್ಷಣ ಒಪ್ಕೊಳಕ್ಕೆ ಬರೋರು. ಸೊ ಅವತ್ತೇ ಆ ಥರ ಕೆಲಸನ ಅವರು ನೀನು ಮಾಡ್ಬೋದು, ಸೊ ನೀವು ಈ ಒಂದು ಸೊಸೈಟಿಲಿ ಇದ್ದೀರಾ ಅಂತ ಒಂದು ಒಳ್ಳೆ ಮಾತು ಹೇಳಿದ್ದಿದ್ರೆ, ಸೊ ಯಾರು ಕೂಡ ಇವತ್ತಿನ ಸೊಸೈಟಿಯಲ್ಲಿ ಬಂದು ಭಿಕ್ಷೆ ಬೇಡೋದಾಗಿರ್ಬೋದು, ಫ್ಯಾಮಿಲಿಯಿಂದ ಹೊರಗಡೆ ಆಗಿರ್ಬೋದು ಇರ್ತಾ ಇರಲಿಲ್ಲ ಅಲ್ವಾ. ಸೊ ಅವತ್ತು ಬೆಂತಟ್ಟಿ ನೀವು ಮೇಲಕ್ಕೆ ತೊಗೊಂಡು ಬಂದಿದ್ದರೆ ಇವತ್ತು ಅವರು ಕೂಡ ಒಂದು ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಒಂದು ದಾರಿಲಿ ಹೋಗ್ತಾಯಿದ್ರು. ಸೊ ನೀವು ಅವತ್ತು ಆ ಕೆಲಸ ಮಾಡಲೇ ಇಲ್ವಲ್ಲ. ಸೊ ಅಂದರೆ ಈ ಸೊಸೈಟಿಯಲ್ಲಿ ಒಂದು ದುಡ್ಡಿಗೆ ಬೆಲೆ, ಇನ್ನೊಂದು ಅವರು ಒಂದು ಕೆಲಸ, ಒಂದು ಗೌರವದಿಂದ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಬೆಲೆನಾ? ಹಾಗಾದರೆ ಸಾಮಾನ್ಯವಾಗಿ ಅವ್ರ ಬೆಲೆನೇ ಇಲ್ವಾ? ಈಗ ಸೆಕ್ಸ್ ವರ್ಕ್ ಮಾಡ್ತಾರೆ, ಭಿಕ್ಷೆ ಬೇಡ್ತಾರೆ, ಏನಂತಕ್ಕೆ ಮಾಡ್ತಾರೆ? ಏನು ಹಣ ಮನೆ ತೊಗೊಂಡು ಸೈಟ್ ತೊಗೊಳಕ, ಅಥವಾ ಸೈಟ್ ಕಟ್ಟಿ ಮನೆ ಕಟ್ಟಿ ಇದು ಮಾಡ್ಕೊಳ್ಳೋದಕ್ಕೆ? ಅವ್ರು ಜೀವನ ಮಾಡೋದಕ್ಕೆ ಅಷ್ಟೇ ಮಾಡ್ತಾ ಇದ್ದಾರೆ. 100 ರೂಪೀಸ್ 200 ರೂಪೀಸ್ ಸೆಕ್ಷುವಲ್ ವರ್ಕ್ ಮಾಡ್ತಾರೆ. ಹೌದು, ಟ್ರಾನ್ಸ್ ವುಮೆನ್ಸ್ ನಾನು ನೋಡಿದ್ದೀನಿ. ಹೌದು, ಅವ್ರ ಕಷ್ಟ ಏನಿರುತ್ತೋ, ಅವ್ರ ಜೀವನ ಹೇಗಿರುತ್ತೋ ನಾವು ಹೇಗೆ ಜಡ್ಜ್ ಮಾಡೋಕ್ಕಾಗುತ್ತೆ? ನಾವು ಮಾಡ್ತೀರಾ ಅಂತ ಹೇಳೋದಷ್ಟೇ ಅಲ್ಲ, ಅವ್ರ ಕಷ್ಟ ಏನಿರುತ್ತೋ, ಅವ್ರ ದಿನಚರಿ ಏನಿರುತ್ತೋ, ಅವ್ರು ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ತಾರೆ. ಇವತ್ತು ಆ ವೃತ್ತಿನ ಯಾರೇನು ಇಷ್ಟಪಟ್ಟು ಬಂದು ಮಾಡಲ್ಲ. ಹಾಗೆ ನೋಡೋಕೆ ಹೋದರೆ ನಾವು ಮಾಡ್ತೀವ ಸೆಕ್ಸ್ ವರ್ಕು? ನಮ್ಮ ಬಿಟ್ಟರೆ ಬೇರೆ ಯಾರೂ ಮಾಡೋದೇ ಅಲ್ವಾ? ಫೀಮೇಲ್ಸ್ಗಳು ಮಾಡಲ್ವಾ? ಬೇರೆಯವ್ರು ಮಾಡಲ್ವಾ? ನಾವು ಓಪನ್ ಅಪ್ ಆಗಿ ಹೇಳ್ಕೊಂಡು ಮಾಡ್ತೀವಲ್ಲ, ನಾವು ಸೆಕ್ಸ್ ವರ್ಕೇ ಮಾಡ್ತೀವಿ ಅಂತ. ಬೇರೆಯವ್ರ ಥರ ನಾವು ಸೆಕ್ಸ್ ವರ್ಕ್ ಮಾಡ್ಕೊಂಡು ನಾನು ಆ ಕಂಪ್ನಿಲಿ ಕೆಲಸ ಮಾಡ್ತೀನಿ, ಈ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳ್ಳಲ್ವಲ್ಲ. ಅಂತೇನು ಹೇಳ್ಕೊಳ್ಳಲ್ವಲ್ಲ. ನಾವು ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಿದ್ವಿ, ಹೇಳ್ಕೊಳ್ಳೋದು ತಪ್ಪೇನು? ನಿಮ್ಗೆ ಯಾವತ್ತಾದರೂ ಆ ರೀತಿ ಸನ್ನಿವೇಶ ನೀವು RJ ಆಗಿದ್ದಾಗ ಬಂತ? ಆ ಥರ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ದು ಪಬ್ಲಿಕಲ್ಲಿ ಅಥವಾ ಗೆಸ್ಟೋ ಯಾರೋ XYZ, ಡೋಂಟ್ ರಿವೀಲ್ ದೇರ್ ನೇಮ್ಸ್, ಯಾವ ಥರ ಚಾಲೆಂಜಸ್ ತೊಗೊಂಡು? ಸೊ ಯಾವ ಥರ ಅಂದರೆ, ಇವಾಗ ನಾವು ಆ ವೃತ್ತಿನ ಬಿಟ್ಟು ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ, ಒಂದು ಗೌರವದಿಂದ ಸೊಸೈಟಿಲಿ ನಾವು ಕೂಡ ಬದುಕ್ತೀವಿ ಅಂತಂದ್ರೆ ಸಮಾಜ ನೋಡೋ ದೃಷ್ಟಿ ಯಾವತ್ತೂ ಬದಲಾಗಲ್ಲ. ಸೊ ಇವತ್ತು ನೀನೊಂದು ಬಿಟ್ಟು ಮಾಡ್ತಾಯಿದ್ದೀನಿ ಅಂತಂದರೆ ಅದೇಗೆ ಸಾಧ್ಯ? ನೀನು ಮಾಡೋದೇ ಇಲ್ವಾ? ನಿನಗೆ ಮೂಡೇ ಬರಲ್ವಾ? ನಿನಗೆ ಆಸೆನೇ ಆಗಲ್ವಾ? ಆ ಥರ ಕೇಳಿದಾಗ ನಮ್ಮ ಹತ್ರ ಆನ್ಸರ್ ಎಲ್ಲಿರುತ್ತೆ? ಇವಾಗ ಒಂದು ವ್ಯಕ್ತಿ ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಗೌರವದಿಂದ ಬದುಕ್ತಾ ಇದ್ದೇನೆ ಅಂತ ಅಂದಾಗ ಅದನ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ನೀವುಗಳು ಬದಲಾದರೂ ಈ ಸೊಸೈಟಿ ಬದಲಾಗಲ್ಲ. ಅದು ಯಾವತ್ತೂ ಬದಲಾಗಲ್ಲ. ಆ ಥರ ಬದಲಾಗಬೇಕು ಅನ್ನೋಂಗೆ ಇದ್ದಿದ್ರೆ ಇವತ್ತಿಗೂ ಕೂಡ ಯಾಕೆ ಅವರೆಲ್ಲ ಬಂದು ಈ ಒಂದು ಸಿಗ್ನಲ್ಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಜೀವನ ಮಾಡ್ತಾ ಇದ್ದಾರೆ? ಐ ಥಿಂಕ್ ಹಂಗೇನಾದರೂ ಆಗಬೇಕು ಅಂತ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಥರ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡಬೇಕು. ಎಲ್ಲಿ ನಡ್ಸ್ಕೋತಾ ಇದ್ದಾರೆ ಅದೇ ಪ್ರಕಾರ ನಾವು ಹೊಸ್ದಾಗಿ ಏನು ಮಾಡೋದು ಬೇಡ, ಬಟ್ ಮಾಡಿರೋದನ್ನೇ ನಾವು ಅದನ್ನು ಅಳವಡಿಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ಸಾಕಲ್ವಾ? ಹಾಗೆ ನೋಡೋಕೆ ಹೋದ್ರೆ ಅವ್ರು ಸಂವಿಧಾನ ಬರೆದ್ರು. ಯಾಕೆ ಬರೆದ್ರು? ಎಲ್ಲರೂ ಈ ದೇಶದಲ್ಲಿ ಸಮಾನರು, ಎಲ್ಲರಿಗೂ ಅವಕಾಶ ಸಿಗಬೇಕು, ಎಲ್ಲರಿಗೂ ಸಮಾನತೆಯಿಂದ ಇರಬೇಕು ಅಂತ. ಬಟ್ ಎಲ್ಲಿದೆ? ಸೊ ನಮ್ಮಲ್ಲೇ ಇಲ್ಲ ಅದು. ಇನ್ನು ಹೊರಗಡೆ ಎಲ್ಲಿಂದ ಬರಬೇಕದು? ನಮ್ಮ ಮನೆಗಳಲ್ಲೇ ನಮಗೆ ಆ ಒಂದು ಈಕ್ವಾಲಿಟಿ ಇಲ್ಲ. ಏನು ಎಕ್ಸ್ಪೀರಿಯನ್ಸ್ ಆಯಿತು? ಇರಲಿಲ್ಲ. ಸೊ ಈಗ ಏನು ಬಿಟ್ಬಿಟ್ಟಿದ್ಯಾ ಸೀರ್ಗೆ, ಏನು ಮಾಡಲ್ವಾ ನೀನು? ಆ ಥರ ಎಲ್ಲ ಕೇಳಿದಾಗ ನನಗೆಲ್ಲೋ ಒಂದು ಕಡೆ ತುಂಬ ಹಿಂಸೆ ಅನಿಸೋದು. ಸೀರಿಯಸ್ಸಾಗಿ ಹೇಳ್ತೀನಿ, ನಾನು ಆ ಒಂದು ವೃತ್ತಿ ಬಿಟ್ಟು ಬಂದು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅದನ್ನು ಮಾಡೋಕ್ಕೆ ಹೋಗಲೂ ಇಲ್ಲ, ನಾನು ಅದ್ರ ಕಡೆ ಥಿಂಕು ಕೂಡ ಮಾಡಲಿಲ್ಲ. ಬಟ್ ಈ ಸೊಸೈಟಿ ಅದೇ ದೃಷ್ಟಿಲೇ ನೋಡ್ತಾ ಇದೆ. ಇನ್ನೂ ಕೂಡ ಬರ್ತೀಯಾ, ಎಷ್ಟು ಬೇಕು, ಈ ಥರ ಎಲ್ಲ ಕೇಳಿದಾಗ ಹೇಗೆ ಅನಿಸುತ್ತೆ ನಮಗೆ ಮಾನಸಿಕವಾಗಿ? ಇವತ್ತು ಕೂಡ ನಿಮ್ಮನ್ನು ಎಲ್ಲಾದರೂ ನೋಡಿದ್ರೆ, ಅಂದರೆ ಈ ಒಂದು ಪಾಶ್ ಕಾಸ್ಟ್ಯೂಮಲ್ಲಿ ಈ ಥರ ಎಲ್ಲ ರೆಪ್ರೆಸೆಂಟ್ ಆದಾಗ ನೀವು ದಿಸ್ ಇಸ್ ನಾಟ್ ಸಚ್ ಅ ಬ್ಯಾಡ್ ಥಿಂಗ್ ವಿಚ್ ಯು ಆರ್ ರೆಪ್ರೆಸೆಂಟಿಂಗ್ ಯುವರ್ ಸೆಲ್ಫ್. ಬಟ್ ಆದರೆ ಸೊಸೈಟಿ ನಿಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡುತ್ತೆ. ಖಂಡಿತವಾಗ್ಲೂ ನೀವೆಲ್ಲಾದರೂ ನಿಂತ್ಕೊಂಡಿದ್ರೆ ಮನೆಯಿಂದ ಈಚೆ ಬರ್ತಾ ಇರಬೇಕಾದ್ರೆ ದೃಷ್ಟಿಕೋನಗಳು ಚೇಂಜು. ದಿನನಿತ್ಯ ಮಾತಾಡೋರು, ಫ್ರೆಂಡ್ಲಿಯಾಗಿ ಮಾತಾಡೋರೆ ಅವರು ಈ ಥರ ಒಂದು ಕಾಸ್ಟ್ಯೂಮ್ ಆಗಲಿ, ಈ ಥರ ಒಂದು ಡ್ರೆಸ್ ಹಾಕೊಂಡು ನೋಡಿದ್ ಈಚೆ ಬರ್ತಿದ್ದಂಗೆ ಅವ್ರ ಥಿಂಕಿಂಗ್ ಆಗಿರ್ಬೋದು, ಅವ್ರ ಆಲೋಚನೆಗಳೇ ಬೇರೆ. 1000 ರೂಪಾಯಿ ಕೊಟ್ಟರೆ ಬರ್ತಾರೆ. ಈ ಥರ ಥಿಂಕಿಂಗ್ ಯಾಕೆ ಮಾಡಬೇಕು? ನಮ್ಮ ಸಮಾಜ ನಾವೆಷ್ಟೇ ಬದಲಾಗಿದ್ದೀವಿ, ನಾವೆಷ್ಟೇ ಇದಾಗಿದ್ದೀವಿ ಅಂದ್ರೂ ಕೂಡ ನಮ್ಮನ್ನು ನೋಡೋ ದೃಷ್ಟಿಕೋನ ಯಾವತ್ತಿಗೂ ಬದಲಾಗಲ್ಲ, ಇನ್ನು ಮುಂದೆ ಬದಲಾಗೋದು ಇಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇವಾಗಿನ ಸ್ಥಿತಿ, ಇವಾಗಿನ ಇದರಲ್ಲಿ ಬದುಕ್ತಾ ಇರೋದೇ ಹಾಗೆ. ನಾವು ಗೌರಮ್ಮನ ಥರ ಇರ್ತೀವಿ ಅಂತಂದರೆ, ಇಲ್ಲ ನೀನು ಗೌರಮ್ಮ ಆಗಬೇಡ, ನೀನು ಹಿಂಗೆ ಇರು ಅಂತ ಹೇಳುವಂಥ ಕಾಲ ಇದು. ಅವ್ರ ದೃಷ್ಟಿಲಿ ದುಡ್ಡನ್ನು ಕೊಟ್ಟರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದ್ರೂ ಪಡ್ಕೋಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ನಿಮಗೇನಾದರೂ ಹಂಗೆ ಅನ್ನಿಸ್ತಾ ದುಡ್ಡೊಂದಿದ್ರೆ ಸಮಾಜದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ? ಆ ಎಕ್ಸ್ಟೆಂಟಿಗೆ ಹೋದ್ರಾ ನೀವು? ಖಂಡಿತವಾಗ್ಲೂ. ಏಕೆಂದರೆ ದುಡ್ಡು ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಒಬ್ರಿಗೆ ಜೀವನ ಮಾಡೋದಕ್ಕೆ ಬೇಕಾಗಿರ್ಬೋದು, ಇನ್ನೊಬ್ರಿಗೆ ಮಜಾ ಮಾಡೋದಕ್ಕೆ ಬೇಕಾಗಿರ್ಬೋದು, ಇನ್ನೊಂದು ಅವರ ಇಷ್ಟ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕಾದರೂ ಮನಿ ಬೇಕು ಅಂತ ಹೇಳ್ಬೋದು. ಹಾಗಿದ್ದಾಗ ಸೊ ನಾವೇನು ಬೇರೆಯವ್ರ ಥರ ಏನು ಆಕಾಶದಿಂದ ಆಗಲಿ ಇನ್ನೊಂದಾಗಲಿ ಬಂದು ನಮಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ನಮಗೂ ಜೀವನದಲ್ಲಿ ರಾಯಲಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಆ ವೃತ್ತಿ ಬೇಡ, ಈ ಒಂದು ಪ್ರೊಫೆಷನಲಾಗಿ ಹೋಗೋಣ ಅಂತ ಅಂದ್ರೂ ಕೂಡ ಜನ ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಕೆಲವೊಂದು ಟೈಮಲ್ಲಿ ಯಾವಾಗೋ ಯಾರ ಜೊತೆನೋ ನಾವು ಇದು ಮಾಡಿದಾಗ ಅವರೇನೋ ಸಡನ್ನಾಗಿ ಎದುರುಗಡೆ ಸಿಕ್ಕಿದಾಗ ಅವ್ರು ನೋಡೋ ದೃಷ್ಟಿಕೋನ ಯಾವತ್ತೂ ಬದಲಾಗಲ್ಲ. ಸೊ ಇವತ್ತು ಅವಳು ಇದೊಂದು ಗೌರವದಿಂದ ಬದುಕ್ತಾಳೆ ಅಂದರೆ, ಇಲ್ಲ ತುಂಬ ದಿನ ಆಯಿತು ಬರ್ತೀಯಾ,
ಅನ್ನೋ ಒಂದು ಮಾತು ಬರುತ್ತೆ ಅವ್ರ ಹತ್ರ. ಸೊ ಹ್ಯಾವ್ ಯು ಗಾಟ್ ಎನಿ ಆಪರ್ಚುನಿಟೀಸ್ ಟು ಮೀಟ್ CM ಆ ಥರ ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಇರುವಂಥ ಕ್ಯಾಂಡಿಡೇಟ್ಸ್ನ ಎಲ್ಲಿ, ಹೇಗೆ, ಹೆಂಗಾಯಿತು? ರೀಸೆಂಟಾಗಿ ಆಯಿತು. ಮಾನವ ಸರಪಳಿ ಅನ್ನೋ ಒಂದು ಈವೆಂಟ್ನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಕಮ್ಯುನಿಟಿಯಿಂದನೂ ಕೂಡ ವಿಕಾಸ ಆಗಿರ್ಬೋದು, ಬೇರೆ ಬೇರೆ ಅಂಧರ ಆಗಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿಗಳಿದ್ದಾಗ ನನ್ನ ಸಮುದಾಯದವರು ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬರು ಹೋಗಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಕಾಲ್ ಮಾಡಿ ಈ ಒಂದು ಪ್ರೋಗ್ರಾಮ್ಗೆ ನೀನು ಹೋಗು, ನಮ್ಮ ಕಮ್ಯುನಿಟಿನ ನೀನು ರೆಪ್ರೆಸೆಂಟಿವ್ ಮಾಡು ಅಂತೇಳಿ ಒಂದು ಅವಕಾಶನ ಕೊಟ್ಟರು. ಸೊ CM ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶ ನನಗೆ ಸಿಕ್ತು. ನಿಜಕ್ಕೂ ತುಂಬ ಖುಷಿಯಾಯಿತು. ಸೊ ಅವರನ್ನು ನಾನು ಹತ್ತಿರದಿಂದ ನೋಡಿ ಮಾತಾಡಿಸಿದಾಗ ತುಂಬ ಎಲ್ಲೊಂದು ಕಡೆ ನಮ್ಮ ಸಮುದಾಯದ್ದು ವಿಚಾರಗಳನ್ನೆಲ್ಲ ಅವ್ರ ಶೇರ್ ಮಾಡಿದಾಗ ಖಂಡಿತ ಅವ್ರು ಕೇಳಿದ್ರು ಮತ್ತು ಖುಷಿಪಟ್ಟು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿದ್ರು. ಮತ್ತು ಆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅವರು ಕೂಡ ನನಗೆ ಒಂದು ಏನು ಹೇಳ್ತಾರೆ, ಸಂವಿಧಾನದೊಂದು ಅವಾರ್ಡ್ನು ಕೂಡ ಕೊಡ್ತಾರೆ ಆ ಒಂದು ಸ್ಟೇಜ್ ಮೇಲೆ. ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಸೊ ಎಲ್ಲರೂ ಆ ಒಂದು ಪ್ರೋಗ್ರಾಮ್ಸ್ ನೋಡಿ ಕಾಲ್ ಮಾಡಿದ್ದಾರೆ. CM ಲೆವೆಲ್ಗೆ ಹೋಗ್ಬಿಟ್ಟೆ, ನೆಕ್ಸ್ಟು ನಿಮ್ಮನ್ನು ಮೀಟ್ ಮಾಡಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕಾ, ಅದು ತೊಗೋಬೇಕಾ ಆ ಥರ ಎಲ್ಲ ಕಾಲ್ ಮಾಡಿ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವ್ರು ಕಾಲ್ ಹೇಳಿದ್ರು, ಕೆಲವ್ರು ಗಿಳಿ ಮಾಡಿದ್ರು. ಆದಾಗ ಲೈಫಲ್ಲಿ ಎಲ್ಲೋ ಒಂದು ಕಡೆ ನಾನು ಆ ಮಟ್ಟಕ್ಕೆ ಬೆಳೆದು ನಿಂತ್ಕೊಬೇಕು ಅಂತ ಅನ್ಸಲ್ವಾ ನಿಮಗೆ? ಖಂಡಿತವಾಗ್ಲೂ ಅನಿಸುತ್ತೆ. ಬಟ್ ಆ ಥರ ಅನಿಸ್ದಾಗ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ನಾವು ಮುಂದೆ ಹೋಗೋದನ್ನ ನೋಡ್ತೀವಿ. ಬಟ್ ಕೆಲವ್ರು ಇರ್ತಾರಲ್ಲ, ಕಾಲೆಳೆಯೋರು, ಗೇಲಿ ಮಾಡೋರು, ಆಡ್ಕೊಳ್ಳೋರು. ಅವಳು ಬೆಳೀತಾ ಇದ್ದಾಳೆ ಅಂತ ಅಂದಾಗ ಸಪೋರ್ಟ್ ಮಾಡೋರ್ಕಿಂತ ಕಾಲೆಳೆಯೋರೇ ಜಾಸ್ತಿ. ಹಾಗೆ ನೋಡೋಕ್ಕೋದ್ರೆ ತಡಿ, ಅವ್ರು ಇಂಡಿವಿಜುವಲಾಗಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಮುದಾಯದಲ್ಲೂ ಈ ಥರನೂ ಕೂಡ ಇದ್ದಾರೆ ಅನ್ನೋದನ್ನ ಖುಷಿಪಟ್ಟು ಎಂಕರೇಜ್ ಕೊಡೋರು ಯಾರೂ ಇಲ್ಲ. ಅಲ್ಲೂ ಬೆರಳೆಣಿಕೆ ಎಷ್ಟು ನಮ್ಮಲ್ಲೇ ಬೆರಳೆಣಿಕೆ ಎಷ್ಟು ಜನ ನೀವಿರೋದು ಮೊದಲೇನೆ. ಹೌದು, ಅದ್ರಲ್ಲೂ ನಿಮ್ಮನ್ನು ಕಾಲೆಳೆಯೋರು ಇದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಖಂಡಿತವಾಗ್ಲೂ ಯಾವ ಒಂದು ಇದರಲ್ಲಿ ಇರಲ್ಲ ಹೇಳಿ. ಆ ಥರ ತೊಗೊಂಡಾಗ ಕಾಮನ್ ಪೀಪಲಲ್ಲೂ ಜಾಸ್ತಿ ಇರ್ತೀವಿ. ಈಗ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಹೇಳ್ತಾರೆ. ಸೊ ಆ ಥರ ಇದ್ದಾಗ ಅವ್ಳು ಬೆಳೀತಾ ಇದ್ದಾಳೆ ಅಂದರೆ ಸಪೋರ್ಟ್ ಮಾಡಿ ಖುಷಿ ಪಡೋರ್ಗಿಂತ ಅವಳೇನು ಬೆಳೆ, ಅವ್ರಿಗಿಂತ ಮುಂಚೆ ನಾವು ಇದು ಮಾಡೋಣ ಅಂತೇಳಿ ಕಾಲು ಎಳೆಯೋದು, ಬೇರೆ ಬೇರೆ ಇದರಲ್ಲಿ ಅವ್ರಿಗೆ ಆಗದೇ ಇರೋ ಥರ ಮಾಡೋದು, ಈ ಥರ ಎಲ್ಲ ನಡೆಯುತ್ತೆ. ಸೊ ಹಾಗಾಗಿ ಖುಷಿಪಟ್ಟೆ ಅವ್ರನ್ನ ಎಂಕರೇಜ್ ಕೊಡೋದು, ಅವ್ರು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಖುಷಿಪಟ್ಟರೆ ಸಾಕು. ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಬೆಳೀತಾ ಇದ್ದಾಳೆ ಅಂತ ಅವಳನ್ನ ಹಾಳು ಮಾಡೋದಾಗಿರ್ಬೋದು, ಅವಳ ಹೆಸರು ಕೆಡಿಸೋದಂಥದ್ದಾಗಿರ್ಬೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದು ನಮ್ಮ ಸಮುದಾಯ ಅಲ್ಲ, ಎಲ್ಲದರಲ್ಲೂ ಇರುತ್ತೆ. ಎಷ್ಟು ವರ್ಷ ಇದ್ರಿ ನೀವು RJ ಆಗಿ? ನಾನು RJ ಆಗಿ 14 ವರ್ಷ, ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲ ಸಾರಿ, ನಾನು ಕೇಳಿದ ಪ್ರೊಫೆಷನ್ ಅಲ್ಲ. ನೀವು RJ ಆಗಿ ಆ ರೇಡಿಯೋ ಸ್ಟೇಷನಲ್ಲಿ ಎಷ್ಟು ವರ್ಷ ಇದ್ರಿ? 14 ವರ್ಷ ಇದ್ದೀನಿ. ಇನ್ನೂ ಕೂಡ ಇದ್ದೀನಿ, ಸ್ಟಿಲ್ ಇನ್ನೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಕೂಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಅಂದ್ರೆ ಅದೇ ರೇಡಿಯೋ ಸ್ಟೇಷನ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಹೌದು, ಇನ್ನೂ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಯಾವಾಗ ನಿಮ್ಮ ಕಾರ್ಯಕ್ರಮ ಬರುತ್ತೆ? ನಮ್ಮ ಆಡಿಯನ್ಸ್ ಏನಾದರೂ ನೋಡ್ತಿದ್ರೆ ಅವರು ಕೂಡ ಕೇಳ್ತಾರೆ. ಖಂಡಿತವಾಗ್ಲೂ ನನ್ನ ಕಾರ್ಯಕ್ರಮ ಮಂಡೇ 8 to 10 2 ಅವರ್ ಲೈವ್ ಇರುತ್ತೆ. ಸೊ ಅದಾದಮೇಲೆ ಎವ್ರಿ ಡೇ ಒಂದೊಂದು ಶೋ ಇರುತ್ತೆ, ½ an hour. ಸೊ ಎವ್ರಿ ಥರ್ಸ್ಡೇ 12 to 12:30 ಯಾರಿವರು ಶೋ ಬರುತ್ತೆ. ಅದು ನಮ್ಮ ಕಾರ್ಯಕ್ರಮ, ನಮ್ಮ ಸೆಕ್ಷುವಲ್ ಮ್ಯಾರಿಟಿಗೆ ಸೀಮಿತವಾಗಿರುವಂಥ ಕಾರ್ಯಕ್ರಮ. ಪ್ರತಿ ಗುರುವಾರ 12ರಿಂದ 12:30ವರೆಗೂ ಟೆಲಿಕಾಸ್ಟ್ ಆಗುತ್ತೆ. ಮತ್ತು ಸಾಯಂಕಾಲ ರಿಪೀಟ್ ಆಗುತ್ತೆ ಅದೇ ಕಾರ್ಯಕ್ರಮ. ಮತ್ತು ಆ ಟೈಮಲ್ಲಿ ಕೇಳೋಕ್ಕಾಗದೇ ಇರೋರಿಗೆ ಸೌಂಡ್ ಕ್ಲೌಡ್ ಅಂತ ಒಂದು ಆ್ಯಪ್ ಇದೆ. ಸೊ ಅದರೊಳಗಡೆ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಅವ್ರು ಯಾವ ಕಾರ್ಯಕ್ರಮನ ಹೇಗೆ ಕೇಳಿದ್ರು ಅದು ಬರುತ್ತೆ. ಫ್ರೀಕ್ವೆನ್ಸಿ 90.4 90.4 90.4. ಹೌದು. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಜರ್ನಿನ ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ನಾನು ಕೇಳಿದ್ದು, ನೀವು RJ ಆಗಿ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡಿದ್ದೀರಾ? ಸೊ ಅಷ್ಟೊಂದು ಸೆಲೆಬ್ರಿಟೀಸ್ನ ನಾನು ಮಾಡೋಕ್ಕೋಗಿಲ್ಲ. ನನ್ನ ಕೈಗೆ, ನನ್ನ ಕಾಂಟ್ಯಾಕ್ಟ್ಗೆ ಯಾರು ಸಿಗ್ತಾರೆ ಅವ್ರನ್ನ ಇಂಟರ್ವ್ಯೂ ಮಾಡಿ. ನಿಮ್ಮ ಪ್ರಕಾರ ಸೆಲೆಬ್ರಿಟಿ ಅಂದರೆ ಯಾರು? ಹಂಗೆ ನೋಡೋಕೋದ್ರೆ ನಾವೇ. ದಾಟ್ಸ್ ಅಬ್ಸಲ್ಯೂಟ್ಲಿ. ನಮಗೆ ನಾವೇ ಸೆಲೆಬ್ರಿಟಿ ಆಗಬೇಕು. ನಾವು ಇನ್ನೊಬ್ಬರನ್ನ ಸೆಲೆಬ್ರಿಟಿ ಅಂತ ಹೇಳೋದಕ್ಕಿಂತ ನಮಗೆ ನಾವೇ ಸೆಲೆಬ್ರಿಟಿ. ನಾವು ಯಾಕೆ ಇನ್ನೊಬ್ಬರನ್ನ ಸೆಲೆಬ್ರಿಟಿ ಅಂತೇಳಿ ನಾವು ಅವ್ರನ್ನ ಮೇಲೆ ತೊಗೊಬರ್ಬೇಕು? ನಾವೇ ಮೇಲೆ ಬರೋಣ. ಇವತ್ತು ಸೆಲೆಬ್ರಿಟಿ ಅಂತ ಮಾಡಿ ಕೂಡ್ಸಿರೋರೆಲ್ಲ ಏನು ಮಾಡ್ತಾ ಇದ್ದಾರೆ? ಏನು ಟೈಮ್ ಕೊಡ್ತಾ ಇದ್ದಾರೆ? ಏನು ಬೆಲೆ ಕೊಡ್ತಾ ಇದ್ದಾರೆ? ಹಾಗೆ ನೋಡೋಕ್ಕೋದ್ರೆ ಇಲ್ಲಿ ಯಾರು ಅವ್ರ ಸೆಲೆಬ್ರಿಟಿ ಇವ್ರ ಸೆಲೆಬ್ರಿಟಿ ಅಲ್ಲ, ನಮಗೆ ನಾವೇ ಸೆಲೆಬ್ರಿಟೀಸು. ಹಾಗೆ ನೋಡೋಕ್ಕೋದ್ರೆ ರಿಯಲಿ ಮೈಂಡ್ ಬ್ಲೋಯಿಂಗ್. ಇದು ಮಾತ್ರ ಸಖತ್ತಾಗಿತ್ತು ನೀವು ಹೇಳಿದ ಡೈಲಾಗು. ಓಕೆ, ನೆಕ್ಸ್ಟ್ ಹೋಗೋಣ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ಹೇಗೆ ನಿಮ್ಮ ಜೀವನ ಹೇಗೆ ಶುರು ಆಯಿತು? ನಿಮ್ಮ ತಂದೆ ತಾಯಿ ಯಾರು? ಓಕೆ, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ ಚಾಮರಾಜಪೇಟೆಯಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು. ಹಾರ್ಟ್ ಆಫ್ ದ ಸಿಟಿ. ಸೊ ಅವಾಗ ಹಾಟ್ ಇರಲಿಲ್ಲ, ಕೂಲ್ ಇತ್ತು. ಇವಾಗ ಹಾಟ್ ಆಗಿದೆ, ಅದು ಹಾಟ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಹುಟ್ಟಂಥ ಟೈಮಲ್ಲಿ ಅದು ಕೂಲಾಗೇ ಇತ್ತು. ಸೊ ಮನುಷ್ಯ ಹೇಗೆ ಅಂದರೆ ಅವ್ನಿಗೆ ಏನೇನು ಬೇಕು ಅನ್ನೋ ಸ್ವಾರ್ಥದಲ್ಲಿ ಎಲ್ಲನೂ ಇದು ಮಾಡ್ಕೊಂಡ್ಬಿಡ್ತಾನೆ ಪ್ರತಿಯೊಂದೂ. ಸೊ ಹಾಗೆ ನೋಡೋಕ್ಕೋದ್ರೆ ನಾನು 1985 ಮೇ 30ನೇ ತಾರೀಕು ನಾನು ನಮ್ಮ ಫ್ಯಾಮಿಲಿಯವರಿಗೆ ಒಂದು ಗಂಡು ಮಗುವಾಗಿ ಜನಿಸ್ತೀನಿ.
ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ತಮ್ಮ ನಾಮದೇ ಪ್ರಿಯಾಂಕಾ. ಈಗೆಲ್ಲ ಆಗ ನಮ್ಮ ತಂದೆ ತಾಯಿ ಇಟ್ಟಂಥ ಹೆಸರು ರಾಜು ಟರ್ನ್ಡ್ ಪ್ರಿಯಾಂಕಾ. ಹೌದು. ಸೊ ಆಗ ಯಾರಿಗೇ ಆಗಲಿ ಖುಷಿ ಇರುತ್ತೆ, ಮನೆಗೆ ಗಂಡು ಮಗು ಹುಟ್ಟಿದ್ರೆ. ಈಗಿನೂ ಕೂಡ ಅದರಲ್ಲೂ ಈಗಿನ ಜನ್ರೇಷನು ಅದು ಅದೇ ಥರ ಫಾಲೋನೇ ಆಗ್ತಾಯಿದೆ. ಗಂಡು ಮಗು ಅಂತಂದ್ರೆ ವಿಶೇಷವಾಗಿ ಅವ್ರಿಗೆ ಇದು ಮಾಡೋದು, ಹೆಣ್ಮಗು ಹೆಣ್ಣಾ ಗಂಡು ಮಗುನಾ ಕಂಗ್ರ್ಯಾಚುಲೇಷನ್ ಅಂತ ಹೇಳೋರು, ಹೆಣ್ಣ ಅಂತ ಆ ಒಂದು ಇದರಲ್ಲೂ ಕೂಡ ಇನ್ನೂ ಕೂಡ ನಾವಿದ್ದೀವಿ. ಸೊ ಆಗಿದ್ದಾಗ ನಮ್ಮ ಫ್ಯಾಮಿಲಿಯವ್ರಿಗೆ ನಮ್ಮ ತಂದೆಯೇ ದೊಡ್ಡವರು. ನಮ್ಮ ತಂದೆ ಹಿಂದೆ 4 ಜನ ಗಂಡ್ಮಕ್ಳು 3 ಜನ ಹೆಣ್ಮಕ್ಳು, ಟೋಟಲ್ 8 ಜನ. 8 ಜನದಲ್ಲಿ ಫಸ್ಟೇ ನಾನು ಹುಟ್ಟಿದ್ದು. ಸೊ ಅದಾದಮೇಲೆ ಆ ಒಂದು ಹ್ಯಾಪಿನೆಸ್, ಆ ಒಂದು ಸಂತೋಷ ಜಾಸ್ತಿ ದಿವಸ ಇರಲಿಲ್ಲ ಅಂತ ಅನಿಸುತ್ತೆ. ಏಕೆಂದರೆ ನನ್ನ ದೇಹದಲ್ಲಿ ನನ್ನ ಒಳಗಡೆ ಬದಲಾವಣೆಗಳು ನನಗೊಂದು 8 ವರ್ಷ 9 ವರ್ಷಕ್ಕೆ ಬದಲಾವಣೆಗೆ ಶುರುವಾಯಿತು. ಅದು ಸೋ ಅರ್ಲಿ. ಹೌದು, ನನಗೆ ಭಾಳ ಚಿಕ್ಕ ವಯಸ್ಸಿಗೆ ಅಲ್ವಾ? ಏಕೆಂದರೆ ಹುಟ್ಟೆ ಸ್ಕೂಲ್ಗೆ ಹಾಕಿದ್ರು. ಒಂದು 9ನೇ ಕ್ಲಾಸ್ ಬರೋಷ್ಟೊಳಗಡೆ ನನ್ನ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದ್ದೆ. ಏಕೆಂದರೆ ನಾನು ಮಾತಾಡುವಂಥ ಶೈಲಿ ಆಗಿರ್ಬೋದು, ವಾಕಿಂಗ್ ಮಾಡೋವಂಥದ್ದಾಗಿರ್ಬೋದು, ಪ್ರತಿಯೊಂದೂ ನಮ್ಮ ಮನೇಲಿ ಗಮನಿಸ್ತಾ ಹೋದರು. ಯಾಕೆಂದರೆ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲೂ ಕೂಡ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಏಜ್, ಒಂದು ಕ್ಲಾಸ್, ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಬರೋಷ್ಟೊಳಗಡೆ ನಾವು ಮಾತಾಡುವಂಥ ಶೈಲಿ, ಓಡಾಡುವಂಥದ್ದೆಲ್ಲ ಗಮನಿಸ್ತಾ ಇದ್ದಾಗ, ಯಾಕೆ ನೀನು ಈ ಥರ ಹುಡುಗಿರ ಥರ ಆಡ್ತಿದ್ಯಾ, ಹುಡುಗಿರ ಥರ ಮಾತಾಡ್ತೀಯಾ ಅಂತೇಳಿ ಸ್ಕೂಲಲ್ಲಿ ಓದಿದ್ದು ಚಾಮರಾಜಪೇಟೆಯಲ್ಲಿ 5th ಮೈನಲ್ಲಿ ಶ್ರೀ ಸಿದ್ಧಾರೂಢ ವಿದ್ಯಾಪೀಠ ಅಂತ ಸ್ಕೂಲ್ ಇದೆ. ಅಲ್ಲಿ ನಾನು ಎಜುಕೇಷನ್ ಮುಗಿಸಿದ್ದು. ಸೊ ಸ್ಟಾರ್ಟಿಂಗಿಂದ 7th ಅಲ್ಲೋದೆ. 7th 8th 9th ನಾನು ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಸ್ತೂರಿಬಾ ನಗರ, ಸೊ ಅಲ್ಲಿ ಎಜುಕೇಷನ್ ಮಾಡಿದ್ದು. ಸೊ ಅಲ್ಲಿ ಜಾಸ್ತಿ ದಿವಸ ಎಜುಕೇಷನ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ರೇಕ್ಸೋರು. ಆವಾಗ ಈ ಒಂದು ಸಮುದಾಯದ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಸೊ ನನ್ನ ದೇಹದಲ್ಲಿ ಆಗ್ತಿರೋಂಥ ಬದಲಾವಣೆಗಳು ಇದೆಲ್ಲ ನಮ್ಮ ಮನೇಲಿ ಗಮನಿಸ್ತಾ ಹೋದರು. ಯಾಕೆ ಇವನು ಈ ಥರ ಆಡ್ತಾ ಇದ್ದಾನೆ, ಹುಡುಗಿರ ಥರ ಕೆಲಸ ಮಾಡೋದು, ಹುಡುಗಿರ ಥರ ರಂಗೋಲೆ ಬಿಡೋದು, ಜಾಸ್ತಿ ಅವ್ರ ಜೊತೆನೇ ಸೇರ್ತಾವನೆ ಅಂತೇಳಿ ಇದು ಮಾಡೋರು. ನಮ್ಮಪ್ಪ ಬಂದು ನಮ್ಮ ಅಮ್ಮನ ಕೇಳೋರು, ಏನು ಈ ಥರ ಅವನು ಹಿಂಗೆ ಆಡ್ತಾವನೆ ಅಂತ. ನಮ್ಮಮ್ಮ ಅದಕ್ಕೆ ಜಾಸ್ತಿ ಅಂತ ತಲೆ ಕೆಡಿಸೋದೆ, ಬಿಡು ಅವ್ನು ಹೆಂಗೋ ಅವ್ನು ಇಷ್ಟ ನಂಗೆ ಇರಲಿ ಅಂತ. ಬಟ್ ನಮ್ಮ ತಂದೆಯವ್ರು ಏನು ಹೇಳ್ತಿದ್ರು, ಇವನು ಈ ಥರ ಇರೋದ್ರಿಂದ ನಮ್ಮ ಫ್ಯಾಮಿಲಿಲಾಗಿರ್ಬೋದು, ನಮ್ಮ ರಿಲೇಷನ್ಸು, ನಮ್ಮ ಅಕ್ಕಪಕ್ಕ ಏನು ಅನ್ಕೋತಾರೆ, ಏನು ಇವ್ನು ಗಂಡಸಾಗುಟ್ಟಿ ಸಂಗನ್ ಥರ ಆಡ್ತಾವನೆ, ಈ ಥರ ಆಡ್ತಾವನೆ ಅಂತೇಳಿ, ನಮಗೇ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮಪ್ಪ ಯಾವಾಗಲೂ ನಮ್ಮ ಅಮ್ಮನಿಗೆ ಬೈಯೋರು. ಆಮೇಲೆ ನನಗೂ ಕೂಡ ಏನು ನೈಲ್ ಪಾಲಿಶ್ ಹಾಕೊಳ್ಳೋದು, ಈ ಥರ ಹುಡುಗಿರ ಥರ ಎಲ್ಲ ರೆಡಿ ಆಗೋದು, ಆ ಥರ ಎಲ್ಲ ಏನಕ್ಕೆ ಮಾಡ್ತೀಯ ಅಂತೇಳಿ ನಮ್ಮ ಅಪ್ಪನೂ ನನ್ನ ಬೈಯೋರು. ಬಟ್ ಆ ಟೈಮಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ನನ್ನ ಮನಸ್ಥಿತಿ ಆಗಿರ್ಬೋದು, ನನ್ನ ಪರಿಸ್ಥಿತಿ ಆಗಿರ್ಬೋದು, ನನ್ನ ಭಾವನೆಗಳಾಗಿರ್ಬೋದು, ಯಾರು ಕೂಡ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವ್ರಿಗೆ ಆ ಒಂದು ವಿಚಾರದಲ್ಲಿ ಅವೇರ್ನೆಸ್ ಇತ್ತೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಮಕ್ಕಳನ್ನ ಅವರು ಅರ್ಥ ಮಾಡ್ಕೋಬೇಕಿತ್ತು. ಫ್ಯಾಮಿಲಿಯವರು ಅವರು ಮಕ್ಕಳು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಮೈಂಡ್ಸೆಟ್ಗೆ, ಅವರ ಒಂದು ಇದಕ್ಕೆ ತಕ್ಕನಾಗೆ ನಾವಿರಬೇಕು ಅನ್ನೋದು ಅದೆಷ್ಟು ಮಟ್ಟಕ್ಕೆ ಸರಿ. ಪ್ರತಿಯೊಂದೂ ಮಕ್ಕಳ ಮೇಲೆ ಹೊರೆ ಹಾಕಿದ್ರೆ ಅವ್ರು ಏನು ಮಾಡ್ತಾರೆ, ಅವ್ರಿಗೂ ಒಂದು ಲೈಫ್ ಇರುತ್ತೆ, ಅವ್ರಿಗೊಂದು ಮನಸ್ಸಿರುತ್ತೆ, ಅವ್ರಿಗೊಂದು ಭಾವನೆಗಳಿರುತ್ತೆ, ಅವ್ರಿಗೊಂದು ಆಸೆಗಳಿರುತ್ತೆ ಅನ್ನೋದು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಆ ಟೈಮಲ್ಲಿ ಇದ್ದಾರೆ, ಇವಾಗ ತಾಯಿ ಇಲ್ಲ, ತಂದೆ ಇದ್ದಾರೆ, ಸಿಸ್ಟರ್ ಇದ್ದಾರೆ. ಸೊ ಇಲ್ಲ, ಆ ಟೈಮಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಳಂಗೆ ಇದ್ದಿದ್ರೆ ಇವತ್ತು ಎಷ್ಟೋ ಜನ ಫ್ಯಾಮಿಲಿಯಿಂದ ಹೊರಗಡೆ ಬಂದು ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ, ಮತ್ತು ಕಷ್ಟನೂ ಪಡ್ತಾ ಇರಲಿಲ್ಲ. ಫ್ಯಾಮಿಲಿಯವರೇ ಒಪ್ಕೊಳ್ಳಿಲ್ಲ ಅನ್ನೋ ಇದರಲ್ಲಿ ಇನ್ನು ಸೊಸೈಟಿ ಹೆಂಗೆ ಒಪ್ಕೊಳ್ಳುತ್ತೆ ನಮ್ಮಲ್ಲಿ. ಸೊ ಆ ಥರ ನನ್ನ ಜರ್ನಿ ನಾನೇನು ಮಾಡಿದೆ, ಎಜುಕೇಷನ್ ಬಿಟ್ಟೆ. ನನಗೆ ಆಗ ಫ್ಯಾಮಿಲಿಗಳಲ್ಲೂ ಕೂಡ ಸಪೋರ್ಟ್ ಸಿಗ್ತಿಲ್ಲ. ಏನು ಏಜ್ಗೆ ಎಜುಕೇಷನ್ನ ಡ್ರಾಪ್ ಔಟ್ ಮಾಡಿದೆ? ನಾನು 9th ಸ್ಟ್ಯಾಂಡರ್ಡ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಒಂದು 13-14ನೇ ವಯಸ್ಸಿಗೆ ನಾನು ಎಜುಕೇಷನ್ ಮಾಡೋಕ್ಕಾಗಲಿಲ್ಲ. ತುಂಬಾ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಯಿತು, ಸ್ಕೂಲಲ್ಲಿ ರೇಗ್ಸೋಕ್ಕೆ ಸ್ಟಾರ್ಟ್ ಆಯಿತು. ಫ್ಯಾಮಿಲಿಗಳಲ್ಲೂ ಕೂಡ ಈ ಥರ ಅರ್ಥ ಮಾಡ್ಕೊಳ್ದೇ ಇರೋಂಥ ಪರಿಸ್ಥಿತಿಗೆ ಬಂದುಬಿಟ್ಟೆ. ಸೊ ನಾನು ಸ್ಕೂಲ್ಗೆ ಹೋಗ್ತಾ ಮಧ್ಯದಲ್ಲಿ ನನಗೆ ನಂತರದವ್ರು ಒಬ್ಬರು ಫ್ರೆಂಡ್ ಆಗಿದ್ದರು. ಸೊ ಅವರು ಪ್ಯಾಂಟ್ ಶರ್ಟಲ್ಲೇ ಇದ್ದರು, ಬಟ್ ಅವರ ಭಾವನೆಗಳು ಮತ್ತು ಫೀಲಿಂಗ್ಸ್ ಎಲ್ಲ ಫೆಮಿನೈನ್ ಆಗೇ ಇತ್ತು. ಸೊ ನಾನೇನು ಮಾಡಿದೆ, ಅವ್ರನ್ನ ಫ್ರೆಂಡ್ ಮಾಡ್ಕೊಂಡೆ. ಅವ್ರು ಫ್ರೆಂಡ್ ಮಾಡ್ಕೊಂಡಾಗ ನನ್ನ ಭಾವನೆಗಳು, ನನ್ನ ಫೀಲಿಂಗ್ಸ್ಗಳನ್ನ ಅವ್ರ ಹತ್ರಕ್ಕೆ ಹೇಳ್ಕೊಳಕ್ಕೆ ಶುರು ಮಾಡಿದಾಗ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೌದು, ನಿನಗೆ ಅಲ್ಲ, ನನಗೂ ಕೂಡ ಅದೇ ಥರ ಭಾವನೆಗಳಿದೆ, ಅದೇ ಥರ ಆಸೆಗಳಿದೆ ಅಂತ ಅಂದ್ಕೊಂಡಾಗ ನನಗೆಲ್ಲೋ ಒಂದು ಕಡೆ ಖುಷಿ ಆಯಿತು. ಅಟ್ಲೀಸ್ಟ್ ನನ್ನ ಫೀಲಿಂಗ್ಸ್ ಕೇಳೋಕ್ಕಾದ್ರೂ ಒಬ್ರು ಇದ್ದಾರಲ್ಲ, ಅರ್ಥ ಮಾಡ್ಕೊಳ್ಳೋರ್ಕಾದ್ರೂ ಒಬ್ರು ಇದ್ದಾರಲ್ಲ ಅಂತೇಳಿ ಗೊತ್ತಾಯಿತು. ಸೊ ಅವ್ರ ಜೊತೆ ಹಾಗೆ ಫ್ರೆಂಡ್ಶಿಪ್ ಮಾಡಿದೆ. ಹೋಗ್ತಾ ಒಂದು ಎಜುಕೇಷನ್ ಡ್ರಾಪ್ ಔಟ್ ಮಾಡೋಕ್ಕೆ ಒಂದು ಟೈಮ್ ಬಂತು. ಒಂದು 14 ವರ್ಷ 13ಕ್ಕೆ ಡ್ರಾಪ್ ಔಟ್ ಆದೆ. ಸೊ ಮನೆಯಲ್ಲಿ ಇದನ್ನೆಲ್ಲ ಗಮನಿಸಿ ಯಾರ ಜೊತೆನೂ ಸುತ್ತುತ್ತಾವನೆ, ಸ್ಕೂಲ್ಗಳಿಗೆಲ್ಲ ರಜಾ ಹಾಕ್ಕೊಂಡು ಮನೆಗೂ ಸೇರಿದೆ ಇವರು ಈ ಥರ ಅಂತೇಳಿ. ನಮ್ಮಪ್ಪ ಆಟೋ ಓಡಿಸ್ತಾಯಿದ್ರು ಆ ಟೈಮಲ್ಲಿ. ಅವ್ರ ಫ್ರೆಂಡ್ಸ್ಗಳು ನಮ್ಮ ಅಪ್ಪನಿಗೆ ಹೇಳಿ, ನಮ್ಮಪ್ಪ ನನ್ನನ್ನು ಇರೋ ಜಾಗಕ್ಕೆ ಬಂದು ಎಳ್ಕೊಂಡು ಹೋಗಿ ಹೊಡೆದು, ಯಾಕೆ ಈ ಥರ ಮಾಡ್ತಿದ್ಯಾ, ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ, ಒಳ್ಳೆ ಸಂಗನ ಥರ ಆ ಥರ ಈ ಥರ ಅಂತೆಲ್ಲ ಬೈದು ಹಿಂಗೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆ ಟೈಮಲ್ಲಿ ನನಗೇನಿಸ್ತು, ಇವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಇವರು ಅರ್ಥ ಮಾಡ್ಕೊಳ್ಳೋಂಗಿದ್ದರೆ ನನಗೆ ಈ ಥರ ಎಲ್ಲ ಮಾಡ್ತಾಯಿರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಮುಖಾಂತರ ನಮ್ಮ ಅಮ್ಮಗೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಾನು ನಮ್ಮ ಮನೆಯಿಂದ ಹೊರಟೆ. ಅಲ್ಲಿಂದ ಮನೆ ಬಿಟ್ಬಿಟ್ಟೆ. ನಾನು ಏನು ಡ್ರೆಸ್ಸಲ್ಲಿದ್ದೆ ಅದೇ ಡ್ರೆಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಶಿಂಷಾ ದೇವಸ್ಥಾನಕ್ಕೆ ಹೋಗ್ತೀನಿ ಫ್ರೆಂಡ್ಸ್ಗಳ ಜೊತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಮನೆಯಿಂದ ಆಚೆಗೆ ಬಂದೆ. ಬಹಳ ಚಿಕ್ಕ ವಯಸ್ಸಲ್ಲಿ. ಹೌದು, ದೊಡ್ಡ ಧೈರ್ಯ.
ಧೈರ್ಯ ಏನಂದರೆ ನನಗೆ ಕಂಪ್ಲೀಟಾಗಿ ಹೆಣ್ಣಾಗಬೇಕು, ಹೆಣ್ಣಾಗೆ ಬದುಕಬೇಕು, ಹೆಣ್ಣಾಗೆ ಸಾಯಬೇಕು ಅನ್ನೋದು ನನ್ನೊಂದು ಇದಿತ್ತು. ಸೊ ಅದಕ್ಕೆ ಮನೇಲಿ ಅವಕಾಶ ಸಿಕ್ಕಲಿಲ್ಲ. ಸೊ ಹಾಗೇನು ಮಾಡಿದೆ, ಹೋಗ್ಬಿಟ್ಟೆ, ಮನೆ ಬಿಟ್ಟು ಹೋಗಿ ನಮ್ಮ ಫ್ರೆಂಡ್ ಮುಖಾಂತರ ಎಲ್ಲೋ ಒಂದು ಕಡೆ ಒಂದು ಜಾಗದಲ್ಲಿ ಸೇರಿಕೊಂಡೆ. ಸೊ ಅಲ್ಲಿ ನನ್ನ ಜರ್ನಿ ಶುರುವಾಯಿತು ಅಂತ ಹೇಳ್ಬೋದು. ನಾನು ಹಾಕೊಂಡಿದ್ದಂಥ ಏನೊಂದು ಪ್ಯಾಂಟ್ ಶರ್ಟ್ನ ಬಿಡಿಸಿ ಅವತ್ತು ನನಗೆ ಸೀರೆನ ಕೊಟ್ಟು ಆ ಒಂದು ಡೇ, ಆ ಒಂದು ಮೂಮೆಂಟ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನನ್ನ ಜರ್ನಿ, ನನ್ನ ಇನ್ನೊಂದು ಇದು ಸ್ಟಾರ್ಟ್ ಆಗಿದೆ. ಒಂದು ಮೂಮೆಂಟ್ನ ನೀವು ಮರೆಯೋಕ್ಕಾಗಲ್ಲ, ಆ ಮೂಮೆಂಟ್ನ ನಿಮ್ಮ ಮನೆಯವ್ರು ಅರಗಿಸ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲೂ. ಸೊ ನೀವಂತೂ ಖುಷಿ ಪಟ್ಟಿರ್ತೀರ. ಹೌದು. ಆ ಕ್ಷಣದಲ್ಲಿ ನಿಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ? ನನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡೋಂಗೆ ಇದ್ದಿದ್ರೆ ನಾನು ಮನೆ ಬಿಟ್ಟೇ ಬರ್ತಾ ಇರಲಿಲ್ಲ. ಸೊ ನನಗೆ ಆ ಥಾಟ್ ಇದ್ದಿದ್ದು, ನನಗೆ ಹೆಂಗಿತ್ತು ಅಂದರೆ, ಒಂದು ಗಿಣಿನ ನಾವು ತೊಗೊಂಡು ಬಂದ್ಬಿಟ್ಟು ಪಂಜರದೊಳಗಡೆ ಇಟ್ಬಿಟ್ರೆ ಹೇಗೆ ಅನಿಸುತ್ತೆ ಆ ಗಿಣಿಗೆ? ಆ ಗಿಣಿ ಹಾರಾಡಬೇಕು, ಸುತ್ತಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನು ತೊಗೊಂಡು ಬಂದು ನಾವು ನಮ್ಮ ಸ್ವಾರ್ಥಕ್ಕೆ ಅದನ್ನು 4 ಗೂಡೊಳಗಡೆ ಇಟ್ಟರೆ ಅದೇನು ಚೆನ್ನಾಗಿರುತ್ತೆ. ಹಾಗಿದ್ರೆ ನಿಮ್ಮ ತಂದೆ ತಾಯಿ ಪ್ರೀತಿನ ನೀವು ಸ್ವಾರ್ಥ ಅಂತೀರಾ? ಸ್ವಾರ್ಥ ಅಂತ ನಾನು ಹೇಳಲ್ಲ, ಬಟ್ ಅವರು ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಮಕ್ಕಳ ಮನಸ್ಥಿತಿನ, ಆ ಒಂದು ಭಾವನೆಗಳಿಗೆ ಬೆಲೆ ಕೊಡಬೇಕಾಗಿತ್ತು. ಬಟ್ ಅವ್ರು ಅದನ್ನು ಕೊಡಲಿಲ್ಲ. ಏಕೆಂದರೆ ಅವ್ರಿಗೆ ಅವರ ಇದರಲ್ಲೇ ಇರಬೇಕು ಅನ್ನೋದಾಯಿತು ಅಂದರೆ ಅವಾಗ ನಮ್ಮದು ಅನ್ನೋದು ಎಲ್ಲಿಂದ ಬರುತ್ತೆ? ಆಬ್ವಿಯಸ್ಲಿ ತಂದೆ ತಾಯಿಗೆ ಒಂದು ಗಂಡು ಮಗು ಹುಟ್ಟಿದಾನೆ ಅನಿಸಿದ್ರೆ ನನ್ನ ಕುಲಪುತ್ರ ಜನಿಸ್ದ ಅನ್ನೋವಷ್ಟು ಅವ್ರಿಗೊಂದು ಧೈರ್ಯ ಬರುತ್ತೆ. ನನ್ನ ನಂತರ ನನ್ನ ಮನೆ ಒಡೆಯ ಅನ್ನೋ ಒಂದು ಫೀಲ್ ಬರುತ್ತೆ. ಆ ಗರ್ವದಲ್ಲಿ ಅವರಿದ್ದಾರೆ ಅಂತ ನಿಮಗೆ ಯಾಕೆ ಅರ್ಥ ಆಗಲಿಲ್ಲ? ನನಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ಅವ್ರದ್ದನ್ನು ನಾನು ಅರ್ಥ ಮಾಡ್ಕೋಬೋದು, ಅವ್ರು ಹೇಳೋ ಪ್ರಕಾರನೇ. ಬಟ್ ನನ್ನದನ್ನು ಯಾಕೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ? ಈಗ ಮಗು ಹುಟ್ಟು, ಗಂಡು ಮಗು ಹುಟ್ಟು ಅಂದರೆ ಅದು ಅದೇ ರೀತಿ ಬೆಳಿಬೇಕಾ? ಈಗ ಸಮಾಜದಲ್ಲಿ 2 ಚೌಕಟ್ಟು ಇರುತ್ತಲ್ಲ. ಸೊ ಒಂದು ಗಂಡು ಅಂದರೆ ಹೀಗೆ ಇರಬೇಕು, ಗಡ್ಡ ಮೀಸೆ ಬಿಡಬೇಕು, ಅವ್ನು ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು, ಹೇರ್ ಕಟ್ ಮಾಡಿಸಿರ್ಬೇಕು, ಮನೆ ಸಂಸಾರ ನಿಭಾಯಿಸಬೇಕು ಅಂತ. ಒಂದು ಹೆಣ್ಣು ಒಂದೇ ಜಡೆ ಬೆಳೆಸ್ಬೇಕು, ಅವಳಿಗೆ ಮದುವೆ ಮಾಡಬೇಕು, ಅವಳು ಮಕ್ಕಳು ಮಾಡ್ಕೋಬೇಕು, ಆ ಥರ ಕಟ್ಟುಪಾಡುಗಳನ್ನ ಹಾಕೋಬಿಟ್ರೆ ಹೇಗೆ ಜೀವನ ಮಾಡೋಕ್ಕೆ? ಆ ಕಟ್ಟುಪಾಡೇ ಬೇಕಾಗುತ್ತೆ ನಮಗೆ. ಆ ಕಟ್ಟುಪಾಡಿಂದ ಹೊರಗಡೆ ಬಂದೂ ಕೂಡ ಲೈಫ್ ಲೀಡ್ ಮಾಡ್ಬೋದಲ್ವಾ? ಸೊ ಹಾಗಾದ್ರೆ ಒಂದು ಬಾಕ್ಸಲ್ಲೇ ಇರಬೇಕಾ ನಾವು? ಆ ಬಾಕ್ಸಿಂದ ಆಚೆ ಮನಸ್ಥಿತಿಗಳನ್ನೂ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಅವ್ರ ಮಕ್ಳು ಎತ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಷ್ಟ ಬಂದಂಗೆ ಮಾಡ್ಕೊಳ್ಳೋಕ್ಕೆ ನಾವೇನು ರೋಬೋಗಳ ಅಥವಾ ಗೊಂಬೆಗಳ ನಾವು? ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಆ ಏಜಲ್ಲಿ ನಿಮ್ಗೆ ಇಷ್ಟೆಲ್ಲ ಗೊತ್ತಾಗ್ತಾ ಇತ್ತಾ? ಆ ಏಜಲ್ಲಿ ಇಷ್ಟೆಲ್ಲ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಆ ಏಜಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದೇನು, ನಾನು ಹುಡುಗಿಯಾಗಿ ಬದಲಾಗಬೇಕು, ನಾನು ಹುಡುಗಿಯಾಗಿ ಸೊಸೈಟಿಯಲ್ಲಿ ಮುಂದೆ ನಿಂತ್ಕೋಬೇಕು. ಈ ಥರ ಪ್ಯಾಂಟ್ ಶರ್ಟಲ್ಲಿದ್ದು ಇವ್ರ ಕೈಲಿ ಸಂಘ ಅದು ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನನ್ನ ಇಷ್ಟಪಟ್ಟಿದ್ದ ಲೈಫು, ನನ್ನ ಬಾಡಿನ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ಬೋದಲ್ವಾ? ಅದಕ್ಕೆ ಬೇರೋಗೇನು ಸಮಸ್ಯೆ? ಈಗ ಒಂದು ಊಟನೇ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ನಾವು ಇಷ್ಟಪಟ್ಟು ತಿನ್ನಬೇಕಾ ಅಥವಾ ಬೇರೆಯವ್ರು ಹೇಳಿದ್ದನ್ನು ನಾವು ತಿನ್ನಬೇಕಾ? ನಮಗಿಷ್ಟ ಆದರೆ ನಾವು ತಿನ್ನಬೇಕಲ್ವಾ? ಸೊ ಹಾಗಿದ್ದಾಗ ನಾನು ನನ್ನ ಬಾಡಿನ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಬದಲಾಯಿಸ್ಕೊಂಡೆ. ಸೊ ಅದಕ್ಕೆ ಬೇರೆಯವರಿಗೆ ಇಷ್ಟ ಆಗಂಗೆ ನಾನು ಹಂಗೆ ಇರಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಬದಲಾಯಿಸ್ಕೊಂಡ್ರೆ ನೀವು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ, ಲೈಫ್ ಅಲ್ವಾ ಅದು? ಸೊ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದಿತ್ತು, ಬಟ್ ನನಗೆ ಆ ಒಂದು ಇದರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಎಜುಕೇಷನ್ನ. ಸೊ 9ನೇ ಕ್ಲಾಸ್ವರೆಗೂ ಓದಿದ್ದೆ. ಅಲ್ಪ ಸ್ವಲ್ಪ ನನಗೆ ಟ್ಯಾಲೆಂಟ್ ಆಗಿರ್ಬೋದು, ಬೇರೆದಲ್ಲಾಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಾಗಿರ್ಬೋದು ಭಾಗವಹಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈಗಿನ ಜನ್ರೇಷನ್ಗೆ ಎಜುಕೇಷನ್ ಮುಖ್ಯ ಇಲ್ಲ ಅಂತ ಹೇಳಲ್ಲ, ಬಟ್ ಆಗಿನ ಜನ್ರೇಷನಲ್ಲಿ ಎಜುಕೇಷನ್ಸ್ಗಿಂತ ನಮ್ಮ ಟ್ಯಾಲೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಎಷ್ಟೋ ಜನ ಎಜುಕೇಷನ್ ಮಾಡಿರೋರು ಏನು ಮಾಡ್ತಾ ಇದ್ದಾರೆ? ಆಟೋ ಓಡಿಸ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಫಾರ್ಮ್ ಮಾಡ್ಕೊಂಡಿದ್ದಾರೆ. MA ಮಾಡಿರೋರು, PhD ಮಾಡಿರೋರು ಇವತ್ತು ಆಟೋನೂ ಓಡಿಸ್ತಾ ಇದ್ದಾರೆ. ಹೌದು, ಕೂಲಿ ಕೆಲಸನೂ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕೆಲಸ ಸಿಗದಲೇ ಹಳ್ಳಿಗೆ ಹೋಗಿ ರೈತರು ಆಗಿದ್ದಾರೆ. ಹೌದು, ಇವತ್ತು ಎಷ್ಟೋ ಜನ ಓದಿರೋರು ಕೆಲಸ ಕೊಡ್ತಾ ಇದ್ದಾರೆ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಜುಕೇಷನ್ ಓಕೆ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ. ಏನಕ್ಕೆ ಇಂಪಾರ್ಟೆಂಟು? ಸೊಸೈಟಿಯಲ್ಲಿ ನಾವೇನು ಹೇಗೆ ಬದುಕಬೇಕು, ಹಿಂಗೆ ತಿಳ್ಕೊಬೇಕು, ಹಿಂಗೆ ನಾವು ಮುಂದೆ ತೊಗೊಂಡೋಗ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಎಷ್ಟು ಎಜುಕೇಷನ್ ಮಾಡಿರೋರು ನಮ್ಮ ಸೊಸೈಟಿಯಲ್ಲಿ ಮುಂದೆ ಬಂದಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಏನೂ ಓದಿಲ್ದಿರೋನ ಇವತ್ತು ನಾವು ಎಷ್ಟೋ ಜನ ಉದಾಹರಣೆ ತಗೊಳ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಇವರೆಲ್ಲ ಏನು ಓದಿದ್ರು? ಅದು ಕೂಡ ನಮ್ಮ ಸೊಸೈಟಿಗೆ ಒಳ್ಳೆ ಇದನ್ನು ಕೊಟ್ಟೋಗ್ಲಿಲ್ವ? ಇವತ್ತು ನಾವು ಎಷ್ಟೋ ಉದಾಹರಣೆಗಳನ್ನ ತೊಗೊಳಲ್ವ ಅವ್ರನ್ನೆಲ್ಲ? ಪ್ರಿಯಾಂಕಾ ಆರ್ಜೆ ಆದಮೇಲೆ ಒಳ್ಳೆ ಮಾತುಗಾರ್ತಿ ಆಗಿಬಿಟ್ಟಿದ್ದಾಳೆ ಅಲ್ವಾ? ಖಂಡಿತವಾಗಲು. ಸೊ ಆಗಿದ್ದಾಗ ನಾವು ಇವ್ರನ್ನ ಇನ್ಸ್ಪಿರೇಷನ್ ತೊಗೊಳ್ತೀವಿ. ಸೊ ಇವತ್ತಿನ ದಿವಸ ನಮ್ಮ ಸಮುದಾಯದಲ್ಲಿ ಎಷ್ಟೋ ಜನ ನನ್ನನ್ನು ಇನ್ಸ್ಪಿರೇಷನ್ ತೊಗೊಳ್ತಾ ಇದ್ದಾರೆ. ದ್ಯಾಟ್ಸ್ ಗ್ರೇಟ್. ಸೊ ಆಗಿದ್ದಾಗ ನಾನೇನು ಓದಿದ್ದೆ 9ನೇ ಕ್ಲಾಸು, ಬಟ್ ಎಜುಕೇಷನ್ ಅಲ್ಲ, ನಮ್ಮ ಟ್ಯಾಲೆಂಟು, ಅದಕ್ಕೆ ಬೆಲೆ ಕೊಡಬೇಕು. ಇವತ್ತು ಎಷ್ಟೋ ಜನ ನಾನು ಓದ್ಬಿಟ್ಟಿದ್ದೀನಿ ಅಂತ ತುಂಬ ಗ್ರೇಡ್ ಮಾಡಿಕೊಂಡು ಬೀಕ್ಕೊಂಡು ಓಡ್ತಾರೆ. ಏನು ಮರ್ಯಾದೆ ಅದು? ನಮ್ಮನ್ನು ನೋಡಿ ಅವ್ರು ಮರ್ಯಾದೆ ಕೊಡಬೇಕು, ಇವತ್ತು ನಾವೇ ಕೇಳಿ ತಗೋಬಾರ್ದು. ಕನಿಷ್ಠ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತಲೂ ಗೊತ್ತಿರಲ್ಲ ಎಜುಕೇಟೆಡ್. ಹೌದು, ಹೇಗೆ ಬಿಹೇವ್ ಮಾಡಬೇಕು. ಹಾಗೆ ನೋಡೋಕೋದ್ರೆ ಎಜುಕೇಟ್ ಮಾಡಿರೋರೇ ಇವತ್ತಿನ ದಿವಸ ಟ್ರಾನ್ಸ್ಜೆಂಡರ್ ಸಮುದಾಯದನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾ ಇದ್ದಾರೆ. ಎಜುಕೇಷನ್ ಇಲ್ದಿರೋರು ಎಷ್ಟೋ ಪರವಾಗಿಲ್ಲ, ಅರ್ಥ ಮಾಡ್ಕೊಂಡಿದ್ದಾರೆ.
ಎಜುಕೇಷನ್ ಮಾಡಿರೋರು ಇವತ್ತಿನ ದಿವಸದಲ್ಲಿ ಎಷ್ಟು ಮಟ್ಟಿಗೆ ಇದು ಮಾಡ್ತಾಯಿದ್ದಾರೆ. ಸೊ ಹಂಗೆ ನೋಡೋಕೆ ಹೋದರೆ ಕೆಲಸ ಮಾಡಿ ಅಂತಲ್ಲ, ಎಷ್ಟು ಎಜುಕೇಷನ್ ಮಾಡಿರೋ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಮುಂದೆ ಬಂದಿದ್ದಾರೆ ನಮ್ಮ ಸಮುದಾಯದವ್ರಿಗೆ ಕೆಲಸ ಕೊಡಲಿಕ್ಕೆ. ನೀವು ಹೇಳ್ತಿರೋದು ಜೆಂಡರ್ ಡಿಸ್ಕ್ರಿಮಿನೇಷನ್. ಹೌದು, ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಮತ್ತು ಆ ಅಕ್ಸೆಪ್ಟೆನ್ಸ್ ಆಗಿರ್ಬೋದು. ಎಲ್ಲಿ ಮಾಡ್ತಾಯಿದ್ದಾರೆ? ಓಕೆ, ನಮ್ಮ ಸಮುದಾಯದವರು ಸಿಗ್ನಲ್ ಕೇಳ್ತಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ಸೊ ಕೇಳೋಕೆ ಹೋದಾಗ ನೀವು ಯಾಕೆ ಕಾಸು ಕೊಡ್ತೀರಾ? ಆ ಕಾಸು ಕೊಡೋ ಬದಲು ನಿಮ್ಗೆ ಈ ಥರ ಕೆಲಸ ಇದೆ, ಈ ಥರ ಒಂದು ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ. ಇಲ್ಲ ನಮ್ಮ ಕಂಪ್ನಿಲೇ ಒಂದು ಕೆಲಸ ಕಾಲಿದೆ, ಬನ್ನಿ ನೀವು ಮಾಡಿ ಅಂತ ಯಾಕೆ ಹೇಳಲ್ಲ? ಯಾರೂ ಕೊಡಲ್ಲ. ಮಾತಾಡೋದಾದರೆ ಗಂಟೆಯಾಗಿ ಮಾತಾಡ್ತಾರೆ. ನಮ್ಮ ಸೊಸೈಟಿನ ಈ ಥರ ಚೇಂಜಸ್ ಮಾಡಬೇಕು, ಆ ಥರ ಚೇಂಜಸ್ ಮಾಡಬೇಕು, ನಮ್ಮ ಸೊಸೈಟಿ ಸಿಂಗಾಪುರ್ ಥರ ಆಗಬೇಕು. ಕೈಯಲ್ಲಿ ಮೈಕ್ ಕೊಟ್ಟರೆ ಇಂಡಿಯಾನ 5 ನಿಮಿಷಕ್ಕೆ ಸಿಂಗಾಪುರ್ ಮಾಡ್ತಾರೆ ನಮ್ಮವರು. ಹೌದು, ಎಲ್ಲಿ ಮಾಡ್ತಾರೆ ಸಿಂಗಾಪುರ್? ಸೊಸೈಟಿನ ಬದಲಾಯಿಸೋದಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಒಂದು ಸುತ್ತಮುತ್ತ ಇರೋರ್ನಾದ್ರೂ ನಾವು ಬದಲಾವಣೆ ಮಾಡ್ಬೋದಲ್ವಾ? ಓವರಾಲ್ ಸೊಸೈಟಿನ ಚೇಂಜ್ ಮಾಡೋಕ್ಕಾಗಲ್ಲ, ಓಕೆ ಒಪ್ಕೊಳ್ತೀನಿ. ಬಟ್ ನಮ್ಮ ಸುತ್ತಮುತ್ತ ಇರೋ ನೇಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು. ಅರೆ, ನಾವು ಸೊಸೈಟಿ ಬಗ್ಗೆ ಮಾತಾಡ್ತಿದ್ದೀವಿ ಇವತ್ತು. ಸೊಸೈಟಿ ಯಾರು? ಸೊಸೈಟಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಆ ಸೊಸೈಟಿ ಯಾರು? ನಾವೇ ತಾನೇ. ಹಾಗಿದ್ದಾಗ ಅದನ್ನ ಮಾತಾಡಿ ನಮಗೇನು ಪ್ರಯೋಜನ? ಆಬ್ವಿಯಸ್ಲಿ ನೀವು ಸೊಸೈಟಿ ನಾವುಗಳು ಬದಲಾಗಬೇಕು ಫಸ್ಟು, ಆಮೇಲೆ ಎಲ್ಲರನ್ನೂ ಬದಲಾವಣೆ ಮಾಡಬೇಕು. ನಾವೇ ಬದಲಾಗಲಿಲ್ಲ, ಬೇರೆಯವ್ರನ್ನ ಬದಲು ಮಾಡ್ತೀವಿ ಅಂತಂದರೆ ಎಲ್ಲಿಗೆ ಸಾಕಾಗುತ್ತೆ ಹೇಳಿ? ನೀವು ಟ್ರಾನ್ಸಾಗಿ ಬದಲಾಗಿದ್ದು ಹೇಗೆ? ಖಂಡಿತ. ಸೊ ಆ ಮನೆ ಬಿಟ್ಟು ಬಂದ ನಂತರ ನಾನು ನನ್ನ ಫ್ಯಾಮಿಲಿಯಿಂದ ಒಂದು 8-9 ವರ್ಷ ದೂರ ಇದ್ದೆ. ಸೊ ನಮ್ಮ ಸಮುದಾಯದಲ್ಲಿ ನಮ್ಮ ಕಲ್ಚರಲ್ಲಿ ನೋಡ್ತಾರೆ, ಇವರು ನಿಜವಾಗ್ಲೂ ನಮ್ಮ ಸಮುದಾಯದವರ, ಅಥವಾ ಸುಳ್ಳು ಹೇಳ್ಕೊಂಡು ಬಂದವರ, ಈಸಿಯಾಗಿ ಮನಿ ಅರ್ನ್ ಮಾಡೋದಕ್ಕೆ, ಅಥವಾ ಬೇರೆ ಬೇರೆ ಏನಾದರೂ ಇದು ಮಾಡೋದಕ್ಕೆ ಬಂದವರ ಅಂತ ನೋಡ್ತಾರೆ. ಯಾರೇ ಆಗಲಿ ನಮ್ಮ ಸಮುದಾಯದವ್ರು ಡೈರೆಕ್ಟಾಗಿ ಬಂದಾಗ ಸೇರಿಸ್ಕೊಳ್ಳಲ್ಲ. ನೋಡ್ತಾರೆ ಅವರ ಹಾವ ಭಾವ, ಅವರು ನಡತೆ ಎಲ್ಲನೂ ನೋಡಾದ್ಮೇಲೆ ಅವ್ರನ್ನ ಒಂದು ಇದು ಮಾಡೋದು, ಇವ್ರು ನಮ್ಮ ಕಮ್ಯುನಿಟಿ, ನಿಜವಾಗ್ಲೂ ಇವ್ರು ನಮ್ಮ ಸಮುದಾಯದವರೇ ಅಂತ ಇದು ಮಾಡೋದು. ಸೊ ಹಾಗೆ ನಾನು ಹೋಗಿ ನೋಡಿದಾಗ ಅವರು ಅಕ್ಸೆಪ್ಟ್ ಮಾಡಿದ್ರು. ಸೊ ನಂದು ಕಂಪ್ಲೀಟಾಗಿ ನಾನು ಆ ಒಂದು ಇದ್ದಾಗಿರೋದ್ರಿಂದ ನನ್ನ ಅಕ್ಸೆಪ್ಟ್ ಮಾಡಿ ಅವರ ಒಂದು ಕಲ್ಚರಲ್ಲಿ ನನ್ನ ಇನ್ವಾಲ್ವ್ ಮಾಡಿಕೊಂಡು ನಾನು ಒಂದು 2022ನಲ್ಲಿ ನಾನು ಸರ್ಜರಿನ ಮಾಡಿಸ್ಕೊಂಡಿದ್ದು. ಸೊ ಅದಕ್ಕಿಂತ ಮುಂಚೆ ಹಣ ಬೇಕು ಅದನ್ನು ಮಾಡಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾನು ಈ ಸೆಕ್ಸ್ ವರ್ಕ್ ಆಗಿರ್ಬೋದು, ಅಥವಾ ಈಗ ಮಗು ಹುಟ್ಟಿದಾಗ ದೃಷ್ಟಿ ತೆಗೆಯೋದಕ್ಕಾಗಿರ್ಬೋದು, ಅಥವಾ ಡ್ಯಾನ್ಸ್ ಆಡೋದಕ್ಕಾಗಿರ್ಬೋದು, ಇಂಥದಕ್ಕೆಲ್ಲ ಕರ್ಕೊಂಡು ಹೋಗೋರು ನನ್ನನ್ನು. ನಿಮ್ಮ ಕೆರಿಯರು ಬೆಂಗಳೂರು ಟು ಬಾಂಬೆ ಶಿಫ್ಟ್ ಆಗಲಿಲ್ಲ? ಫಸ್ಟು ಶಿಫ್ಟ್ ಆಯಿತು ಬೆಂಗಳೂರು ಟು ಬಾಂಬೆ. ಅಲ್ಲಿ ನಮ್ಮ ಕಲ್ಚರಲ್ಲಿ ಇವಾಗ ಹೊಸ್ದಾಗಿ ಬಂದವ್ರನ್ನ ಮಗಳು ಮಾಡೋ ಒಂದು ಪದ್ಧತಿ ಇದೆ. ಸೊ ಆ ಒಂದು ಪದ್ಧತಿಯಲ್ಲಿ ಅದನ್ನು ಮಾಡಿಕೊಂಡು ಮತ್ತೆ ನಾವು ಬಾಂಬೆಯಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ಬ್ಯಾಂಗ್ಳೂರಿಗೆ ಬಂದ ನಂತರ ನಮ್ಮ ಜರ್ನಿ ಶುರುವಾಯಿತು. ಸೊ ನಾನು ಸೆಕ್ಸ್ ವರ್ಕ್ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಹೋಗ್ತಿದ್ದೆ. ಸೊ ನಾವೇ ಸಂಪಾದನೆ ಮಾಡೋ ಹಣದಲ್ಲಿ ನಾವು ನಮ್ಮ ಒಂದು ಜೆಂಡರ್ನ ಬದಲಾವಣೆ ಮಾಡ್ಕೋಬೇಕು ಅನ್ನೋದೊಂದಿತ್ತು. ಸೊ ಹಾಗೆ ಬದಲಾವಣೆ ಮಾಡಿಕೊಂಡೆ. ನನ್ನ ಒಂದು ಸೆಕ್ಷುವಲ್ ಚೇಂಜ್ ಆಪ್ರೇಷನ್ ಆಗಿದ್ದು ಆಂಧ್ರ ಪ್ರದೇಶದ ಹತ್ರ ಇರುವಂಥ ಪಳಂನೆರೆಯಲ್ಲಿ ಆಗಿದ್ದು. ಸೊ 2007 or 2008 ಅನಿಸುತ್ತೆ ನಾನು ನನ್ನ ಒಂದು ಸೆಕ್ಷುವಲ್ ಚೇಂಜ್ ಮಾಡಿಸ್ಕೊಂಡಿದ್ದು. ಸೊ ನಾನು ನಮ್ಮ ಅಮ್ಮವ್ರಿಗೆ ಹೇಳಿ, ನಾನು ಇಷ್ಟು ನನ್ನ ಕೈಲಿ ದುಡ್ಡಿದೆ, ಸೊ ನಾನು ಇವಾಗ ಕಂಪ್ಲೀಟಾಗಿ ಹುಡುಗಿಯಾಗಿ ಬದಲಾಗಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡ್ಮೇಲೆ ಅವರು ಎಲ್ಲ ಥರದನ್ನ ನೋಡಿ, ಮತ್ತು ನಮ್ಮದು ಒಂದು ದೇವರಿದೆ ಹುಂಜದ ಮೇಲೆ ಕುಂತಿರೋದು ಮಾತಾ ಅಂತ. ಸೊ ಆ ದೇವ್ರಿಗೆ ಪೂಜೆ ಮಾಡಿ, ನನ್ನ ಕೈಲಿ ಆ ದೇವ್ರಿಗೆ ಪೂಜೆ ಮಾಡಿ, ನಾವು ಏನು ಇಷ್ಟಪಡ್ತೀವಿ, ಏನು ತಿಂತೀವಿ ಎಲ್ಲ ಕೊಡಿಸಿ ಸುತ್ತಿಸಿ ಆಮೇಲೆ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಆಪ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಏನೋ ಒಂಥರ ಖುಷಿ, ಏಕೆಂದರೆ ನನ್ನ ಒಂದು ಇದರಿಂದ ಇದಕ್ಕೆ ಟರ್ನ್ ಆಗ್ತಾಯಿದ್ದೀನಿ. ಅಂದರೆ ನನ್ನ ಲಿಂಗನ ಬದಲಾವಣೆ ಮಾಡ್ಕೊಳ್ಳೋ ಒಂದು ಹಂತಕ್ಕೆ ಪ್ರೋಸೆಸ್ಸು ಶುರುವಾಯಿತು. ಅಲ್ಲಿಗೆ ಹೋದ್ವಿ. ಸೊ ಪಳಂನೆರೆ ಇದರಲ್ಲಿ ಆಸ್ಪತ್ರೆ ನೋಡ್ತಿದ್ರೇ ಭಯ ಆಗುತ್ತೆ. ಒಂದು ಕಡೆ ಸುತ್ತಮುತ್ತ ಅದು ಗೋಡೆ ಬ್ಲಡ್ಡು, ಇನ್ನೊಂಥರ ಭೂತ್ ಬಂಗ್ಲೆಗೆ ಹೋದ ಥರ ಫೀಲ್ ಆಗ್ತಾಯಿತ್ತು. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ, ಸರ್ಜಿಕಲಿ ಅಷ್ಟು ಇಂಪ್ರೂವ್ಡ್ ಟೆಕ್ನಿಕ್ಸ್ ಇರಲಿಲ್ಲ 2020 ಹಿಂದೆ. ಆಮೇಲೆ ಕಾಮನ್ ಬೆಡ್ಡಲ್ಲೇ ಕೂರಿಸಿ ಆಪ್ರೇಷನ್ ಮಾಡೋರು. ಹೌದು. ಆಮೇಲೆ ಆ ಒಂದು ಆಪ್ರೇಷನ್ ಈಸ್ ನಾಟ್ ಲೀಗಲ್ ಇನ್ ಇಂಡಿಯಾ. ಸೀಕ್ರೆಟಾಗಿ ಮಾಡೋರು. ಹೌದು. ಅದಕ್ಕೆ ಹೈ ಕಾಸ್ಟ್ ಕೊಡಬೇಕಿತ್ತು. ಅದನ್ನು ಮಾಡುವಂತಹ ಡಾಕ್ಟರ್ಸೇ ಒಂದಷ್ಟು ಜನ ಇದ್ದರು. ಈಸ್ ದ್ಯಾಟ್ ಟ್ರೂ? ಹೌದು. ಯಾಕೆಂದರೆ ಆ ಒಂದು ಜನ್ರೇಷನಲ್ಲಿ, ಆ ಒಂದು ಟೈಮಲ್ಲಿ ಯಾರಿಗೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಸೊ ನಮ್ಮ ಒಂದು ಏನು ಕರ್ನಾಟಕದಲ್ಲಿ ಆ ಥರ ಒಂದು ಡಾಕ್ಟರ್ಸ್ ಆಗಿರ್ಬೋದು ಪ್ರತಿಯೊಂದು ಇರಲಿಲ್ಲ, ಮತ್ತು ಕೌನ್ಸಿಲಿಂಗ್ ಪ್ರೋಸೆಸ್ ಇರಲಿಲ್ಲ. ಸೊ ಆ ಒಂದು ಟೈಮಲ್ಲಿ ಅಷ್ಟು ನಮ್ಮ ಟ್ರಾನ್ಸ್ಜೆಂಡರ್ಸ್ಗಳು ಇರಲಿಲ್ಲ ಸೊಸೈಟಿಯಲ್ಲಿ, ಕಡಿಮೆ ಸಮುದಾಯಕ್ಕೆ ಬಂದಿದ್ದು. ಸೊ ಆ ಟೈಮಲ್ಲಿ ಏನು ಮಾಡಿದ್ವಿ, ಕರ್ಕೊಂಡೋದ್ರು ಆಸ್ಪತ್ರೆಗೆ. ಕರ್ಕೊಂಡೋದ್ಮೇಲೆ ಅವ್ರು ಕಂಪ್ಲೀಟ್ ಎಲ್ಲ ಬ್ಲಡ್ ಚೆಕಪ್ಪು ಇದೆಲ್ಲ ಮಾಡಿದ್ರು. ಮಾಡಾದ್ಮೇಲೆ ಒಂದು
ಏನೂ ಇರಲಿಲ್ಲ ನನ್ನ ಕೈಲಿ. ನಮ್ಮ ದೇವ್ರದ್ದು ಪೂಜೆ ಮಾಡಿದ್ದು ಒಂದು ಇದು ಕಟ್ಟಿದ್ರು, ಬಟ್ಟೆ ಕಟ್ಟಿದ್ರು, ₹1 ಅದೊಂದಿತ್ತು ಅಷ್ಟೇ. ಸೊ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಮಾಡಿದ್ರು, ಎಲ್ಲ ಆಯಿತು. ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡೋದ್ರು. ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ತಿದ್ದಂಗೆ ಭಯ ಆಗ್ತಾಯಿದೆ. ಒಂದು ಕಡೆ ಅಯ್ಯೋ ಏನಪ್ಪ ಇದು, ಈ ಕಡೆ ಒಂದು 4 ಜನ, ಈ ಕಡೆ ಒಂದು 4 ಜನ ಕತ್ರಿ ಇದು ಎಲ್ಲ ಹಿಡ್ಕೊಂಡು ನಿಂತವ್ರೆ. ಒಳಗಡೆ ಭಯ ಸ್ಟಾರ್ಟ್ ಆಯಿತು. ದೇವ್ರನ್ನ ನೆನೆಸ್ಕೊಂಡು ಹೋದೆ. ಅಪ್ಪ, ಒಂದು ನನ್ನ ಜರ್ನಿಗೆ ಇನ್ನೊಂದು ಜನ್ಮನ ನಾನು ಎತ್ತಕ್ಕೆ ಹೋಗ್ತಾಯಿದ್ದೀನಿ. ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮಕ್ಕೆ ಇವಾಗ ನಾನು ಇದು ಮಾಡ್ತಾಯಿದ್ದೀನಿ ಅಂತೇಳಿ ದೇವ್ರನ್ನ ಬೇಡ್ಕೊಂಡು ಹೋದೆ. ಸೊ ಒಂದು ಇಂಜೆಕ್ಷನ್ ಕೊಟ್ಟು ಇಲ್ಲಿ ಬ್ಯಾಕ್ ಸೈಡು ಬೆನ್ನಿಗೆ. ಸೊ ಅದಾದಮೇಲೆ ನಮಗೆ ಫುಲ್ಲು ಎಲ್ಲ ಒಂಥರ ಕೈ ಕಾಲೆಲ್ಲ ಒಂಥರ ಅನಸ್ತೇಷ್ಯಾ ಕೊಟ್ಟು ಬೆಂಡಾದಂಗೆ ಆಗೋಯ್ತು. ಅದಾದಮೇಲೆ ಆ ಕಡೆ ಈ ಕಡೆ ಕಾಲನ್ನ 2 ಕಡೆಯೂ ಇದು ಮಾಡಿದ್ರು. ಸೊ ಅದಾದಮೇಲೆ ನನಗೆ ಕಂಪ್ಲೀಟ್ ಜ್ಞಾನ ಇರಲಿಲ್ಲ. ಸೊ ಕಣ್ಣು ಬಿಡ್ತಾಯಿದ್ದೆ. ಆವಾಗ ಒಬ್ಬ ನರ್ಸ್ ಬಂದು ಹಿಂಗೆ ನೋಡಬಾರ್ದು ಅಂತೇಳಿ ತೆಲುಗಲ್ಲಿ ಕಣ್ಣನ್ನು ಮುಚ್ಚಿದ್ರು. ಸೊ ಅದಷ್ಟೇ ಗೊತ್ತಾಗಿದ್ದು ನನಗೆ. ಸುಮಾರು 1.5 hour ಏನೋ ಆಪ್ರೇಷನ್ ಮಾಡಿ ಇದು ಮಾಡಿದ್ರು. 1.5 hour ಪ್ರೋಸೆಸ್. ಹೌದು, ಜೆಂಡರ್ ಚೇಂಜ್ಗೆ. ಸೊ ಆಪ್ರೇಷನ್ ಆದಮೇಲೆ ಬೆಡ್ಗೆ ತಂದು ಹಾಕಿದ್ರು. ನನಗೆ ಅದು ಅನಸ್ತೇಷ್ಯ ಇಳಿಯೋವರೆಗೂ ಏನೂ ನನಗೆ ಗೊತ್ತಾಗಿರಲಿಲ್ಲ ಆ ಭಾಗದಲ್ಲಿ ಏನು ಎತ್ತ ಅಂತ. ಸೊ ಅನಸ್ತೇಷ್ಯ ಎಲ್ಲ ಇಳಿತಾ ಬಂದಂಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ನನ್ನ ಮೈಂಡ್ ಸೆಟ್ಟಲ್ಲಿ ಇದೆ ನನಗೆ ಆ ಜಾಗನ ಮುಟ್ಟು ನೋಡ್ಕೊಂಡಾಗ ನನಗೆ ಇಲ್ಲ ಇವಾಗ ಅನ್ನೋ ಒಂದು ಮೈಂಡ್ ಸೆಟ್ನ ನಾನು ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳ್ತು. ಸೊ ಡಾಕ್ಟರ್ಸು ಹೊಲಿಗೆ ಇದೆಲ್ಲ ಹಾಕ್ಬಿಟ್ಟಿದ್ರು, ಸ್ಟಿಚ್ ಎಲ್ಲ ಹಾಕಿದ್ರು. ಆ 2 ದಿವಸ ಏನೂ ತಿಂದಿರಲಿಲ್ಲ. ಸೊ ಅದಾದಮೇಲೆ ನಮ್ಮಮ್ಮ ಇಡ್ಲಿನ ಹೌದು. ಸೊ ಆಪ್ರೇಷನ್ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದು, ಮೋಷನ್ಗೆ ಹೋಗ್ಬೋದು, ಅದು ಇದು ಅಂತ ಅಂದ್ಬಿಟ್ಟು ಏನೂ ಕೊಟ್ಟಿರಲ್ಲ. ಸ್ಟಮಕಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ವಾರ್ಡಿಗೆ ತಂದು ಹಾಕಿದ್ರು. ಆಮೇಲೆ ಅವಾಗವಾಗ ಬಂದು ಚೆಕ್ ಮಾಡೋರು, ಇಂಜೆಕ್ಷನ್ ಕೊಡೋರು, ನೋಡ್ಕೊಂಡು ಹೋಗೋರು. ನನಗೆ ಯೂರಿನ್ ಪೈಪ್ ಕೊಟ್ಟಿದ್ರು. ಆದಾಗ ಅದೇ ಹೋಗೋ ಥರ ನನಗೆ ಫೀಲ್ ಆಗ್ತಾಯಿದೆ. ಆವಾಗ ನಾವು ನಿಂತ್ಕೊಂಡು ಹೋಗ್ತಾ ಇದ್ದಲ್ಲ, ಕುತ್ಕೊಂಡು ಹೋಗ್ತಾ ಇದ್ದಲ್ಲ, ಇವಾಗ ಈ ಥರ ಒಂಥರ ಏನೋ ಆ ಭಾಗದಲ್ಲಿ ಇಲ್ಲ ಅನ್ನೋ ಒಂದು ಪಾರ್ಟ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಏಕೆಂದರೆ ಆ ಮೈಂಡ್ ಸೆಟ್ ಅವಾಗ ಸೆಟ್ ಆಗಿಬಿಟ್ಟಿತ್ತು. ಬಟ್ ಆ ಥರ ಸೆಟ್ ಆಗೋದಕ್ಕೆ ತುಂಬಾ ಟೈಮ್ ತೊಗೊಳ್ತು ನನಗೆ. ಸೊ ಅದಾದಮೇಲೆ ಸುಮಾರು ಒಂದು 2-3 ದಿವಸ ಇದ್ದರೂ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟು ಬಸ್ಸಲ್ಲಿ ಒಂದು ಸ್ಲೀಪರಲ್ಲಿ ಬಸ್ ಬುಕ್ ಮಾಡಿ ನಮ್ಮ ಗುರು ಅವ್ರು ಯಾರಿದ್ದಾರೆ ಅವ್ರು ಕರ್ಕೊಂಡು ಬಂದರು. ಸೊ ಅವರೇ ನನಗೆ ಯೂರಿನ್ ಪೈಪ್ ತೆಗೆದಿದ್ದು. ಬೆಂಗಳೂರಿಗೆ ಕರ್ಕೊಂಡು ಬಂದಮೇಲೆ ಯೂರಿನ್ ಪೈಪ್ ತೆಗೆದ್ಮೇಲೆ ಫುಲ್ ಬ್ಲಡ್ ಬಂದ್ಬಿಡ್ತು. ಈಗ ಕೊಳೆಯಲ್ಲಿ ನೀರು ತಿರ್ಗಿದ ತಕ್ಷಣ ಹೇಗೆ ಬರುತ್ತೆ ಹಾಗೆ ಬಂದ್ಬಿಡ್ತು. ಫುಲ್ಲು ಭಯ ಆಗೋಯ್ತು ನನಗೆ. ಆಮೇಲೆ ಅವರು ನಮ್ಮದೇ ಶಾಸ್ತ್ರ ಸಂಪ್ರದಾಯಗಳಿರುತ್ತಲ್ವ, ಇವಾಗ ಆಪ್ರೇಷನ್ ಮಾಡಾದಮೇಲೆ ಸೊ ನಮಗೆ ಊಟ ಏನೂ ಕೊಡ್ತಾಯಿರಲಿಲ್ಲ. ಡಿಕಾಕ್ಷನ್ ಕೊಡೋರು, ಅದಕ್ಕೆ ತುಪ್ಪ ಹಾಕಿ ಮತ್ತು ಚಪಾತಿ ಇದೆಲ್ಲ. ಏಕೆಂದರೆ ಆ ಗಾಯ ಡ್ರೈ ಆಗಬೇಕು, ಒಣಗಬೇಕು ಆ ಭಾಗ. ಮತ್ತು ಮೋಷನ್ಗೆ ಹೋಗ್ಬೇಕಾದ್ರೆ ಈಸಿಯಾಗಿ ಬರಬೇಕು, ಮುಕ್ಕಬಾರ್ದು. ಮುಕ್ಕಿದಾಗ ಹೊಲಿಗೆಗಳೆಲ್ಲ ಕಟ್ಟಾಗ್ಬಿಡುತ್ತೆ ಅನ್ನೋ ಒಂದು ಇದಕ್ಕೆ ಡಿಕಾಕ್ಷನ್ಗೆ ತುಪ್ಪ ಹಾಕಿ ಕೊಡೋರು. ಆವಾಗ ನೈಸಾಗಿ ಅದು ಇದಾಗ್ಬಿಡುತ್ತೆ ಅಂತ ಒಂದು 2-3 ಡೇಸ್ ಹೋಗಲಿಲ್ಲ ನಾನು. ಆಮೇಲೆ ಹೋಗಾಗ ಈ ಕಡೆ ಹಿಂಸೆ, ಕಷ್ಟ, ಯಪ್ಪ ಮುಖದ ಬೇಡವಾ, ಇಲ್ಲಿ ಹೊಲಿಗೆ ಬೇರೆ ಎಲ್ಲಿ ಕಟ್ಟಾಗ್ಬಿಡುತ್ತೋ ಅನ್ನೋದೊಂದು ಭಯ. ತುಂಬಾ ಎಷ್ಟೋ ಜನ ಅನ್ಕೋತಾರೆ ಟ್ರಾನ್ಸ್ಜೆಂಡರ್ಸ್ಗಳನ್ನ ಎದುರುಗಡೆ ಸಿಕ್ಕಿದಾಗ ಹಾಗೆ ಹೀಗೆ ಅಂತ. ಬಟ್ ಒಂದು ಕ್ಷಣ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಯಾರಿಗೇ ಆಗಲಿ ಅವ್ರನ್ನ ಆ ಥರ ಹೀಯಾಳಿಸ್ಬೇಕು, ರೇಗಿಸ್ಬೇಕು, ಅವ್ರನ್ನ ಚೀತು ಅನ್ಬೇಕು ಅಂತ ಅನ್ಸೋದೇ ಇಲ್ಲ. ಇಟ್ಸ್ ನಾಟ್ ಎ ಈಸಿ. ಒಂದು ಇದರಿಂದ ಇನ್ನೊಂದು ಇದಕ್ಕೆ ನಮ್ಮ ತಾಯಿ ಹೊಟ್ಟೆ ಇನ್ನೊಂದು ಸತಿ ಹೋಗಿ ಈಚೆಗೆ ಬಂದಂಗೆ ಆಗೋಯ್ತು ನನಗೆ. ಸೊ ಅದರೊಳಗೆ ನಮ್ಮಲ್ಲಿ 11 ದಿವಸಕ್ಕೆ ಒಂದು ಸತಿ, 21 ದಿವಸ, 31 ದಿವಸ, 41 ದಿವಸಕ್ಕೆ ನಮಗೆ ಶಾಸ್ತ್ರ ಮಾಡ್ತಾರೆ. ಅರ್ಶಿನ ಇಕ್ಕಿ ಆ ಆಪ್ರೇಷನ್ ಮಾಡಿರೋಂಥ ಜಾಗಕ್ಕೆ ಬಿಸಿ ನೀರನ್ನ ಹೊಡಿತಾರೆ. ಸೊ ಗಾಯ ಹೀಲ್ ಆಗಬೇಕು. ಬಿಸಿ ನೀರು ಹೊಡೆದಾಗ ಆ ಭಾಗದಲ್ಲಿ ಹೊಲಿಗೆಗಳೆಲ್ಲ ಅದೇ ಬಿಟ್ಕೋಬೇಕು. ಆ ಮಟ್ಟಕ್ಕೆ ನೀರು ಹೊಡಿತಾರೆ. ಆಮೇಲೆ ಮಾಡಿಸ್ಕೊಬಂದು ಪೈಪ್ ತೆಗ್ದಿದ್ದ ದಿವಸ ಯೂರಿನ್ ನಾರ್ಮಲಾಗಿ ಬರುತ್ತಾ ಇಲ್ವ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಏಕೆಂದರೆ ಕೆಲವೊಂದು ಟೈಮಲ್ಲಿ ಯೂರಿನ್ ಪಾಸ್ ಆಗೋಕ್ಕೆ ಆಗಲ್ಲ, ಕಷ್ಟ ಆಗಿಬಿಡುತ್ತೆ, ಬ್ಲಾಕ್ ಆಗಿಬಿಡುತ್ತೆ, ಮುಚ್ಚೋಗ್ಬಿಟ್ಟಿರುತ್ತೆ. ಸೊ ಆ ಥರ ಅವರು ತೆಗ್ದು ನೋಡಿದಾಗ ಯೂರಿನ್ ಪಾಸ್ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆಯಾ ಅಂತ ನೋಡಿ ಆಮೇಲೆ ಶುರು ಮಾಡ್ತಾರೆ. ಪೇಯ್ನ್ ಆಗಲ್ವಾ? ಅಫ್ಕೋರ್ಸ್ ಖಂಡಿತ ಪೇಯ್ನ್ ಆಗುತ್ತೆ. ಬಿಸಿ ನೀರು ಭಯಾನಕ ಕತೆ ಇದು. ಇದು ನಾವು ಖುಷಿಯಾಗಿ ಮಾತಾಡುವಂಥ ಸೀಕ್ವೆನ್ಸೇ ಅಲ್ಲ. ಯಾರು ಇದನ್ನು ಅನ್ವಿಲ್ ಮಾಡೇ ಇಲ್ಲ ತುಂಬ ಜನ. ಯಾಕದು ಹೇಳ್ಬಾರ್ದು ಅಂತನಾ, ಸೊಸೈಟಿಗೆ ಗೊತ್ತಾಗಬಾರ್ದು ಅಂತನಾ? ಸೊಸೈಟಿಗೆ ಗೊತ್ತಾಗಬಾರ್ದು ಅಂತಲ್ಲ. ಸೊ ಆ ಥರ ಹೇಳ್ಕೊಂಡಾಗ ಹೇಗೆ ಅದನ್ನು ತಗೊಳ್ತಾರೋ ಅವರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಭಯನೂ ಪಟ್ಕೊಳ್ತಾರೆ. ಇನ್ನು ಕೆಲವರು ಈ ಥರನ ಅಂತ ಇವಾಗ ಹೆಂಗೆ ಒಂದು ವಿಮೆನ್ನು ಸಿಸರಿಂಗ್ ಮಾಡ್ಬೇಕಾದ್ರೆ ಹೇಗೆ ಹೊಟ್ಟೆ ಕೊಯ್ದು ಮಗುನ ತೆಗಿಳ್ತಾರೆ, ಸೊ ಆ ಥರ. ಸೊ 41 ದಿವಸ ಗಂಟ ನಾವು ಗಂಡಸ್ರ ಮುಖ ನೋಡಲ್ಲ, ಕನ್ನಡಿನ ನೋಡಲ್ಲ, ದೇವ್ರ ಮುಖನ ನೋಡಲ್ಲ. ಸೊ 11 ದಿವಸಕ್ಕೆ 21 ದಿವಸಕ್ಕೆ ಆ ಥರ ಅರ್ಶಿನ ಹಾಕಿ ಸ್ನಾನ ಮಾಡ್ತಾರೆ. ಈಗ ಒಂದು ವಿಮೆನ್ ಒಂದು ಮೆಚೂರ್ಡ್ ಆದಾಗ ಯಾವ ರೀತಿ ಆರೈಕೆ ಮಾಡ್ತಾರೆ, ಸೊ ಆ ಥರ ಆರೈಕೆ ಮಾಡಿ ನಮ್ಮನ್ನು ತುಂಬ ಕೇರ್ಫುಲ್ಲಾಗಿ ಇದು ಮಾಡ್ತಾರೆ. ಅದಾದಮೇಲೆ ನಿಮ್ಮ ಜರ್ನಿ ಎಲ್ಲರಂತೆ ಸಾಮಾನ್ಯವಾಗಿ ಆಗುತ್ತೆ. 41 ದಿವಸ ಆದಮೇಲೆ ಫಂಕ್ಷನ್ ಮಾಡ್ತಾರೆ ನಮಗೆ. ಸೊ
ಈಗ ಹೆಂಗೆ ದೊಡ್ಡವರಾದಾಗ ಹೊಸ್ಕೆ ಎಲ್ಲ ಹಾಕಿ ಮೊಗ್ಗುನ ಜಡೆ ಹಾಕಿ ಇದೆಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ, ಆ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡಿ ಜಲ್ಸ ಎಲ್ಲ ಮಾಡಿ ನಾವು ನಾರ್ಮಲಾಗಿ ಇದು ಮಾಡ್ಬೋದು. ರಾಜು ಇಂದ ಪ್ರಿಯಾಂಕಾಗಿ ಟರ್ನ್ ಆದಮೇಲೆ ಫಸ್ಟ್ ಟೈಮ್ ನೀವು ವರ್ಕ್ ಮಾಡಿದ್ದು ಸೆಕ್ಷುವಲ್ಲ ಭಿಕ್ಷಾಟನೇನು? ಸೊ ಸೆಕ್ಸ್ ವರ್ಕು ಆಪ್ರೇಷನ್ ಆದಮೇಲೆ. ಯಾಕೆ ಅದನ್ನೇ ನೀವು ಕೂಡ ಚೂಸ್ ಮಾಡಿದ್ರಿ? ನಾನು ಅದನ್ನು ಚೂಸ್ ಮಾಡಲಿಲ್ಲ, ಬಟ್ ಅವಕಾಶ ಎಲ್ಲಿತ್ತವಾಗ. ಸೊ ಈ ಒಂದು ಸೊಸೈಟಿಲಿ ನಮ್ಮನ್ನು ಐಡೆಂಟಿಫೈ ಮಾಡಿ ಕೆಲಸ ಕೊಡೋದಿರಲಿ, ಅಕ್ಸೆಪ್ಟ್ ಮಾಡೋದೇ ಇರಲಿಲ್ಲ ಆ ಟೈಮಲ್ಲಿ ಅಂದಾಗ ಆ ಒಂದು ಭಿಕ್ಷಾಟನೆ ಇದು ಸೆಕ್ಸ್ ವರ್ಕ್ ಮಾಡಲೇಬೇಕಾಗಿ ಬಂತು, ಜೀವನ ಮಾಡಬೇಕಲ್ವಾ. ಓಕೆ, ಹೆಂಗೆ ಕರೀತಾ ಇದ್ರಿ ಒಂದ್ಸಲ? ನಾನು ಯಾರನ್ನೂ ಕರೀತಾ ಇರಲಿಲ್ಲ. ಸೊ ರೆಡಿ ಆಗಿಬಿಟ್ಟು ನಿಂತ್ಕೊಳ್ತಾ ಇದ್ದೆ, ಅವರೇ ನೋಡ್ಬಿಟ್ಟು ಬರೋರು, ಎಷ್ಟು ಏನು ಒಳ್ಳೆ ಮದುವೆ ಅಂತಾರೆ ರೆಡಿ ಆಗಿಬಿಟ್ಟಿದ್ಯಾ ಹಾಗೆ ಹೇಗೆ ಅಂತ ಹೇಳೋರು. ಸೊ ಏನಂತ ಅಂದರೆ ಆವಾಗ ಜಾಸ್ತಿ ಸ್ಯಾರಿನೇ ಆಗ್ತಾಯಿದೆ. ಸೊ ಆ ಥರ ಇತ್ತು. ನಾನು ಅದನ್ನು ಇಷ್ಟಪಟ್ಟೆ ಅನ್ನೋದಕ್ಕಿಂತ ಹೊಟ್ಟೆಪಾಡು ಜೀವನ ನೋಡಿ, ಇವಾಗ ಎಲ್ಲ ಆಯಿತು, ಅದಕ್ಕೂ ಖರ್ಚಾಗಿರುತ್ತೆ, ಇವಾಗ ನಾವು ಜೀವನ ಮಾಡಬೇಕಲ್ಲ. ಸೊ ಅದನ್ನು ನಾನು ಜಾಸ್ತಿ ದಿವಸ ಇದು ಮಾಡಲಿಲ್ಲ. ಸೊ ಅದನ್ನು ಅನಿವಾರ್ಯ ಆಯಿತು ನಿಮಗೆ? ಹೌದು, ನಿಮ್ಮ ಜೀವನಕ್ಕೆ ಅನಿವಾರ್ಯ ಆಯಿತು. ಸೊ ಅದಾದಮೇಲೆ ನಾನು ಅದನ್ನು ಜಾಸ್ತಿ ದಿವಸ ಮುಂದುವರಿಸಲಿಲ್ಲ. ನಮ್ಮ ಅಮ್ಮಗೆ ಹೇಳಿದೆ, ಅಮ್ಮ ಇದನ್ನೇ ಎಷ್ಟು ವರ್ಷ ಅಂತ ನಾವು ಮಾಡ್ಕೊಂಡಿರೋದು, ಸೊ ಇದೇ ರೀತಿ ಮಾಡ್ಕೊಳ್ತಾ ಇದ್ದರೆ ನಮ್ಮನ್ನು ಅದೇ ಥರನೇ ನೋಡ್ತಾ ಇರ್ತಾರೆ ಅಂತೇಳಿ ನಾನೇನು ಮಾಡ್ತೀನಿ, ನಾನು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತೀನಿ, ಕೆಲಸಕ್ಕೆ ಕೇಳಿಕೊಂಡು ಅಂತಿದೆ. ಅದೆಲ್ಲ ಏನು ಬೇಡ, ನಮ್ಮ ಇದರಲ್ಲಿ ಕೆಲಸ ಯಾರೂ ಹೋಗಿಲ್ಲ ಮಾಡಿಲ್ಲ, ನಮ್ಮ ವೃತ್ತಿನೇ ಇದು, ನಮ್ಮ ಜೀವನನೇ ಇದು ಅಂತ ಹೇಳಿದ್ರು. ನಾನು ಹಂಗೆ ಅನ್ಬೇಡಿ ಅಮ್ಮ, ನಾವು ಒಂದು ಸತಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ಯಾವುದನ್ನೇ ಆಗಲಿ ನಾವು ಒಂದು ಟ್ರೈ ಮಾಡ್ದೇ ಹೇಳೋದು ತಪ್ಪು ಅಂತ ಹೇಳ್ಬಿಟ್ಟು, ಸರಿ ಆಯಿತು ನಿನಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡು ಅಂತೇಳಿ ಅವರು ಅಕ್ಸೆಪ್ಟ್ ಮಾಡಿದ್ರು, ಒಪ್ಕೊಂಡು ಕಳಿಸಿದ್ರು. ನನಗೆ ಆವಾಗ ಸುಮಾರು ಕೆಲವೊಂದು ಇಂಟರ್ವ್ಯೂಸ್ಗಳಿಗೆ ಹೋದಾಗ ನೀವೇನು ಪ್ರಶ್ನೆ ಕೇಳ್ಬೋದು, ಜಾಬಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ನೀವೇನು ಎಜುಕೇಷನ್ ಮಾಡಿದ್ದೀರಾ, ಯಾವ ಥರ ಕೆಲಸನ ನೀವು ನೋಡ್ತಾ ಇದ್ದೀರಾ ಮಾಡಲಿಕ್ಕೆ ಅನ್ನೋ ತಾನೇ ಕೇಳ್ತಾರೆ. ರೆಸ್ಯೂಮೆಲ್ಲ ನೋಡ್ಬೋದು. ಮೇಯ್ನು ಜೆಂಡರ್ ಸೆಕ್ಸ್ ಅನ್ನೋ ಜಾಗದಲ್ಲಿ ಏನು ಹಾಕ್ಕೊಡ್ತಾರೆ ಅನ್ನೋದನ್ನ ನೋಡ್ತಾರೆ. ನೋಡ್ಬಿಟ್ಟು ಹಿಂಗೆ ಒಂದು ಕ್ಷಣಕ್ಕೆ ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡ್ತಾರೆ. ನೀವು ಕನ್ವರ್ಟ್ ಆಗಿದ್ದ ಯಾಕಾದ್ರಿ, ಏನಕ್ಕಾದ್ರಿ, ನಿಮಗೆ ಕೆಳಗಡೆ ಏನಿದೆ, ಮೇಲ್ಗಡೆ ಏನಿದೆ, ಇದಾ ಜಾಬಿಗೆ ಬೇಕಾಗಿರೋದು, ಇದಾ ನಿಮ್ಮ ಕೆಲ್ಸಕ್ಕೆ ಬೇಕಾಗಿರೋದು? ಮೈ ಗಾಡ್, ಹಿಂಗೆಲ್ಲ ಕೇಳ್ತಾರ? ಹಾಂ, ಈ ಥರನೂ ಇಂಟರ್ವ್ಯೂ ನಡೆಯುತ್ತೆ. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಸೊ ನಮ್ಗೆ ಬೇಕಾಗಿರೋದು ಕೆಲಸ, ಅವ್ರಿಗೆ ಬೇಕಾಗಿರೋದು ಇವರಿಂದ ನಾವು ಕೆಲಸ ಹೇಗೆ ತೊಗೋಬೇಕು, ಇವ್ರಿಗೆ ಯಾವ ಥರ ಕೆಲಸ ಕೊಟ್ಟು ಇವ್ರು ಮಾಡ್ತಾರೆ ಅನ್ನೋದು ನೋಡಬೇಕಾ, ಅಥವಾ ನಮಗೆ ಬೇಡದೇ ಇರೋ ವಿಚಾರಗಳ ಬಗ್ಗೆ ನಾವು ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾ? ಸೊ ಈ ಥರ ಪ್ರಶ್ನೆಗಳನ್ನ ಕೇಳಿದಾಗ ಯಾವ ಸಮುದಾಯದವ್ರು ತಾನೇ ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ತಾರೆ ಅಲ್ವಾ? ಎಷ್ಟು ಕಡೆ ಸುಮಾರು ಕೆಲಸ ಹುಡುಕಿ ಒಂದು 2-3 ಕಡೆ ಕೇಳ್ಬಿಟ್ಟಿದ್ದೀನಿ. ಯಾವಾಗ ಅವ್ರು ಆ ಥರ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಲ್ಲಿಸ್ಬಿಟ್ಟೆ. ಇದಕ್ಕಿಂತ ಸೆಕ್ಷುವಲ್ ವರ್ಕ್ ಎಷ್ಟೋ ವಾಸಿ. ಸೊ ಹಂಗೂ ನಮ್ಮ ಸಮುದಾಯದಲ್ಲಿ ಕೆಲವೊಂದು NGOಗಳು CBOಗಳು ಶುರುವಾಗಿತ್ತು. ಸೊ ಆ ಟೈಮಲ್ಲಿ ನಾನು ಇಲ್ಲಾದರೂ ಒಂದು ಕಡೆ ಕೇಳಿ ನೋಡೋಣ, ಯಾಕೆಂದರೆ ನಮ್ಮ ಸಮುದಾಯದ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡುವಂಥ ಸಂಘ ಸಂಸ್ಥೆಗಳು ಆಲ್ರೆಡಿ ಬಂದುಬಿಟ್ಟಿತ್ತು, ಉಟ್ಕೊಂಡಿದ್ವಲ್ಲ. ಸೊ ಇಲ್ಲೊಂದು ಸತಿ ಟ್ರೈ ಮಾಡೋಣ ಅಂತೇಳಿ ಹೋದೆ. ಸುರಕ್ಷಾ ಅನ್ನೋ ಒಂದು NGO ಇತ್ತು, ಅದು ನೆಲಮಂಗಲ ಹತ್ರ ಇದ್ದಿದ್ದು ಬಿಫೋರು. ಅಲ್ಲಿಗೋಗಿ ಕೇಳಿದಾಗ ಅವರು ನೋಡಿದ್ರು, ಸೊ ಇಲ್ಲಿ ನಮ್ಮಲ್ಲಿ ಯಾವುದೇ ಕೆಲಸ ಖಾಲಿ ಇಲ್ಲ, ಸೊ ನಿಮಗೆ ಬೇರೆ ಕಡೆ ರೆಫರ್ ಮಾಡ್ತೀವಿ ಅಂತೇಳಿ ನನಗೆ ಬೇರೆ ಒಂದು ಆರ್ಗನೈಜೇಷನ್ಸ್ಗೆ ರೆಫರ್ ಮಾಡಿದ್ರು. ಸೊ ನಾನು ಅಲ್ಲಿಂದ ಬಂದು ನಮ್ಮ ಗುರುಗಳ ಹತ್ರ ಎಲ್ಲ ಹೇಳಿದೆ, ಈ ಥರ ಹೋಗಿದ್ದೆ, ಅವ್ರು ಇಲ್ಲ ಅಂತಂದರು. ಇದು ನಮ್ಮ ಸಮುದಾಯದವರೇ ಕೆಲಸ ಮಾಡುವಂಥ ಸಂಸ್ಥೆಗಳು. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಸಂಗಮಕ್ಕೆ ಹೋದೆ. ಸಂಗಮ ಆಲ್ರೆಡಿ 1999 ಅಥವಾ ಆ ಒಂದು ಇದರಲ್ಲಿ ಶುರುವಾಗಿತ್ತು. ಸೊ ಮುಖ್ಯವಾಗಿ ಅದು ಬಂದು ರೈಟ್ಸ್ಗೋಸ್ಕರ ಕೆಲಸ ಮಾಡ್ತಿತ್ತು, ಟ್ರಾನ್ಸ್ಜೆಂಡರ್ಸ್ ರೈಟ್ಸ್ಗೋಸ್ಕರ ಆ ಒಂದು ಸಂಸ್ಥೆ ಕೆಲಸ ಮಾಡ್ತಾಯಿತ್ತು. ಸೊ ಅಲ್ಲಿಗೆ ಹೋದೆ. ಏಕೆಂದರೆ ನಾನು ಅಷ್ಟು ವರ್ಷ ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಲಿ ಬೇರೆ ಕಡೆ ಎಲ್ಲೂ ಹೋಗಿರಲಿಲ್ಲ. ನಾನು ಆ ಒಂದು ನಮ್ಮ ಗುರುವ್ರ ಜೊತೆಲೇ ಇದ್ದೆ. ಸೊ ಹಾಗಾಗಿ ನನಗೇನೂ ಗೊತ್ತಿರಲಿಲ್ಲ, HIV ಹೇಗೆ ಬರುತ್ತೆ, ಇದು ಹಿಂಗೆ ಬರುತ್ತೆ, ಅದು ಹೆಂಗೆ ಬರುತ್ತೆ ಅಂತ ಏನೇನೂ ಗೊತ್ತಿರಲಿಲ್ಲ. ಅವ್ರು ಸುಮಾರು ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದ್ರು, ನನಗೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ. ನಾನು ಅದು ಇಂಟರ್ವ್ಯೂ ಫೇಲ್ ಆದೆ. ಹಂಗೆ ಫೇಲ್ ಆದೆ ಅಂದ್ಬಿಟ್ಟು ನಾನು ಅದನ್ನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸೊ ಎವ್ರಿ ಡೇ ಆಫೀಸ್ಗೆ ಹೋಗಿ ಅಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳಿರುತ್ತೆ, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡೆ. ಸೊ ನಮ್ಮ ಜನರಲ್ ನಾಲೆಜ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು NGO ಫೀಲ್ಡ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದು. ಸಮರ ಅನ್ನೋ ಒಂದು ಸಂಸ್ಥೆ ಕಮ್ಯುನಿಟಿ ಒಂದು ಪರವಾಗಿ ಕೆಲಸ ಮಾಡೋದಕ್ಕೆ ಇತ್ತು. ಆ ಒಂದು ಸಮುದಾಯಕ್ಕೆ ಸೇರಿಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನ 2 ವರ್ಷಗಳನ್ನ ಮಾಡಿ, ಸೊ ಆನಂತರ ನಾನು ಅದಕ್ಕೆ ಬಂದಿದ್ದೆ. ಅಷ್ಟರಲ್ಲಿ ನಿಮ್ಮ ತಂದೆ ತಾಯಿ ಪರಿಸ್ಥಿತಿ ಏನು, ಮನೆ ಕಡೆ ಏನು ಯೋಚನೆನೂ ಮಾಡಲಿಲ್ವಾ?
ಯೋಚನೆ ಮಾಡಬೇಕು ಅಂತ ಅನಿಸಲಿ. ಯಾವಾಗ ಹಬ್ಬ ಇವೆಲ್ಲ ಫೆಸ್ಟಿವಲ್ಗಳೆಲ್ಲ ಬರೋದು ಆವಾಗ ಫ್ಯಾಮಿಲಿ ಕಡೆ ಫೀಲ್ ಆಗ್ತಾಯಿತ್ತು. ಯಾಕೆಂದರೆ ಇಷ್ಟು ವರ್ಷ ಆಗೋಯಿತು ಫ್ಯಾಮಿಲಿ ಬಿಟ್ಟು ಬಂದು, ಸುಮಾರು 8-9 ವರ್ಷ ಆಗೋಗಿತ್ತು ನಾನು ಫ್ಯಾಮಿಲಿಯಾಗಿ ಬಂದಿದ್ದು. ಸೊ ಅದಾದಮೇಲೆ ಹೇಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಇದ್ರ ಬಗ್ಗೆ ಗೊತ್ತಾಯಿತು ಅಂತಂದರೆ, ನಮ್ಮ ತಂದೆ ಫ್ರೆಂಡ್ ಒಬ್ಬ ಆಟೋ ಡ್ರೈವರು ನಾನಿರೋಂಥ ಜಾಗಕ್ಕೆ ವಾಶ್ರೂಮ್ಗೆ ಅಂತ ಬಂದರು. ಸೊ ಬಂದಾಗ ನಾನು ಅಲ್ಲೇ ಈಚೆ ಕುಂತಿದ್ದಾಗ ಅವರು ಸುಮಾರು ಸತಿ ನೋಡಿದ್ರು, ಗಿಡ್ ಮಾಡಿದ್ರು, ಆಮೇಲೆ ಐಡೆಂಟಿಫೈ ಮಾಡಿದ್ರು. ಬಾಯಿಲಿ ಅಂತ ಕರೆದು, ನೀನು ಇವ್ರು ತಾನೇ ರಾಮಣ್ಣವ್ರ ಮಗ ಅಲ್ವಾ ಹಂಗೆ ಅಂತ ಕೇಳಿದ್ರು. ನನಗೆ ಅವಾಗ ಒಂದು ಕಡೆ ಫುಲ್ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಇವ್ರು ಕಂಡಿಡ್ದ್ಬಿಟ್ಟು ಇನ್ನು ಮನೆಗೆ ಹೋಗಿ ಹೇಳ್ಬಿಡ್ತಾರೆ ಏನು ಎತ್ತ ಅಂತ. ಸೊ ಆಮೇಲೆ ಅವ್ರಿಗೆ ನಾನು ಹೇಳಿದೆ, ಸೊ ಏನು ಹೇಳೋಕ್ಕೆ ಹೋಗಬೇಡಿ, ನಾನು ಇಲ್ಲಿದ್ದೀನಿ, ನನಗೆ ನಮ್ಮ ಫ್ಯಾಮಿಲಿಯವ್ರದ್ದು ಫೋನ್ ನಂಬರ್ ಏನಾದ್ರು ಸಿಕ್ಕಿದ್ರೆ ಈಸ್ಕೊಬಂದು ಕೊಡಿ. ಸೊ ನಾನು ಫಸ್ಟ್ ಅವ್ರ ಹತ್ರ ಆದಮೇಲೆ ಡಿಸೈಡ್ ಮಾಡ್ತೀನಿ ಹೇಗೆ ಏನು ಅಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಅವ್ರು ಹೋಗಿ ಹೇಳಿದ್ದಾರೆ, ಇಂಥ ಜಾಗದಲ್ಲಿ ಈ ಥರ ನಿಮ್ಮ ಮಗ ಇದ್ದಾನೆ, ಅದೇ ಬಟ್ ನಿಮ್ಮ ಮಗ ಆಗಿಲ್ಲ, ಅವ್ರು ಕಂಪ್ಲೀಟಾಗಿ ಬದಲಾಗಿಬಿಟ್ಟಿದ್ದಾನೆ, ಸೊ ನೀವೇನು ಮಾಡೋಕ್ಕೂ ಆಗೋಲ್ಲ ಹಾಗೆ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನನಗೆ ತೊಗೊಬಂದು ಕೊಟ್ಟು, ನಾನು ಫಸ್ಟು ನಮ್ಮ ಅಮ್ಮಗೆ ಕಾಲ್ ಮಾಡಿದೆ. ಇದರಲ್ಲಿ ಹೋಗಿ ಅವ್ರಿಗೆ ಆ ಕಡೆಯಿಂದ ಏನೂ ವಾಯ್ಸೇ ಇಲ್ಲ, ಫುಲ್ಲು ಇದು ಮಾಡ್ತಿದ್ದಾರೆ. ಯಾಕೆಂದರೆ 8-9 ವರ್ಷ ನನ್ನ ಧ್ವನಿ ಆಗಲಿ ನಾನು ಇದಾಗಲಿ ಕೇಳೇ ಇರಲಿಲ್ಲ. ಆ ಟೈಮಲ್ಲಿ ನಾನು ಹಲೋ ಅಂತ ಅಮ್ಮ ಅಂತ ಅಂದಾಗ ಅವ್ರಿಗೂ ಫುಲ್ ಫೀಲ್ ಆಗೋಯ್ತು. ಸೊ ನನಗೂ ಫುಲ್ ಫೀಲ್ ಆಗೋಯ್ತು. ಆ ಒಂದು ನಿಮಿಷ ನಾನು ಏನೂ ಮಾತಾಡೋಕ್ಕೆ ಹೋಗಲಿಲ್ಲ, ಕಂಪ್ಲೀಟಾಗಿ ಸ್ಟಿಲ್ ಆಗಿಬಿಟ್ಟಿದ್ದೆ. ವಾಯ್ಸ್ ಗುರ್ತಿರ್ಬೋದು, ಬಟ್ ನೋಡಿರ್ಲಿಲ್ವಲ್ಲ. ಸೊ ಆಮೇಲೆ ನಾನೇನು ನಮ್ಮ ಅಮ್ಮಗೆ ಹೇಳಿದೆ, ನೀನು ಅಳಕ್ಕೆ ಏನೂ ಹೋಗಬೇಡ, ನಾನು ಏನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ, ಆರೋಗ್ಯವಾಗಿದ್ದೀನಿ. ಸೊ ಹಂಗೆ ನೋಡೋಕೆ ಹೋದರೆ ನೀವು ಅಂದ್ಕೊಂಡಂಗಿಲ್ಲ, ನಿನ್ನ ಮಗ ಆಗಿಲ್ಲ, ಮಗಳಾಗಿದ್ದಾಳೆ. ಸೊ ಇದರಿಂದ ನಿಮಗೇನಾದರೂ ಪ್ರಾಬ್ಲಮ್ಮಾ ನಾನು ಬಂದರೆ ಅಂತ ಹೇಳಿ ಕೇಳಿದ್ದಕ್ಕೆ, ಏನೂ ಪ್ರಾಬ್ಲಮ್ ಇಲ್ಲ, ನೀನು ಇರೋ ಜಾಗ ಹೇಳು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಒಂದು ಸತಿ ಡೈರೆಕ್ಟಾಗಿ ಅಡ್ರೆಸ್ ಹೇಳೋಕ್ಕೆ ಭಯ ಆಗೋಯ್ತು, ಬಂದು ಎಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೋ ಇದೆಲ್ಲ ಮಾಡಿಬಿಟ್ಟು ಅಂತ. ಸೊ ಆಮೇಲೆ ನಾನು ಫಸ್ಟೇ ಫೋನಲ್ಲಿ ಕೇಳ್ಕೊಂಡೆ, ಸೊ ಅದೆಲ್ಲ ಏನೂ ಮಾಡಲ್ಲ ಅಂತ. ನಾನು ನಮ್ಮ ತಂದೆ ಫ್ರೆಂಡನ್ನ ಫೋನ್ ನಂಬರ್ ಇಸ್ಕೊಬ ಅಂತ ಹೇಳಿ ಕಳಿಸಿದ್ನಲ್ಲ, ಅವ್ರನ್ನ ಕರ್ಕೊಂಡು ಬಂದು ನೋಡಿದ್ರು. ಒಂದು ಕ್ಷಣಕ್ಕೆ ಎಲ್ಲಿ ಅಂತ ಹುಡುಕ್ತಾಯಿದ್ದೆ, ನಾನು ಅವ್ರ ಮುಂದೆನೇ ನಿಂತಿದ್ದೀನಿ. ಅವ್ರನ್ನ ಐಡೆಂಟಿಫೈಯೇ ಮಾಡಲಿಲ್ಲ. ತಾಯಿನೂ ಕೂಡ ನಿಮ್ಮನ್ನು ಗುರ್ತಿಡಿಯೋಕ್ಕಾಗಲಿಲ್ಲ. ಸೊ ಆ ಥರ ಚೇಂಜಸ್ ಆಗಿಬಿಟ್ಟಿದೆ. ಆಮೇಲೆ ನಾನೇ ಕಣಮ್ಮ ಹಂಗೆ ಹಿಂಗೆ ಅಂತ ಹೇಳಿದಾಗ ನಮ್ಮಮ್ಮ ತುಂಬ ಹತ್ಕೊಂಡ್ಬಿಟ್ಟು ತಪ್ಕೊಂಡು. ಸೊ ಅದಾದಮೇಲೆ ನಮ್ಮ ಗುರು ಅಂತ ಯಾರಿದ್ದಾರೆ ಅವರೆಲ್ಲ ಸಮಾಧಾನ ಮಾಡ್ಕೊಳ್ರಿ, ಅಳಕ್ಕೆ ಹೋಗಬೇಡಿ, ಹೆಂಗೋ ನಮ್ಮ ಹತ್ರ ಇಲ್ಲಿ ಚೆನ್ನಾಗಿದ್ದಾರಲ್ವ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನೀರು ಕುಡೀರಿ, ಊಟ ಮಾಡಿ, ಕಾಫಿ ಟೀ ಕುಡೀರಿ ಅಂತೇಳಿ ಸಮಾಧಾನ ಮಾಡಿ ಅವ್ರಿಗೆ ಕಂಪ್ಲೀಟಾಗಿ ನಾನು ಅವ್ರ ಜೊತೆ ಮಾತಾಡಾದಮೇಲೆ ಅವ್ರು ಸಮಾಧಾನ ಆದರು. ಇವಾಗ ನೀವು ಅಂದ್ಕೊಂಡಂಗೆ ನಾನು ಮತ್ತೆ ಬಂದು ಆ ಒಂದು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ, ನಾನು ಪ್ಯಾಂಟ್ ಶರ್ಟ್ ಹಾಕೋಕ್ಕಾಗಲ್ಲ, ಕೂದಲು ಕಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಈ ಥರ ಕನ್ವರ್ಟ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ನಮ್ಮಮ್ಮ, ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ತೋರಿಸು ಅಂತಾಯಿದ್ರು. ಸೊ ನಾನು ಆ ಟೈಮಲ್ಲಿ ತೋರಿಸ್ಬಾರ್ದು ಅಂತ ನಮ್ಮ ಗುರು ಹೇಳಿದರು. ಎತ್ತವ್ರಿಗೆ ಅದನ್ನು ತೋರಿಸ್ಬಿಟ್ರೆ ತುಂಬ ಶಾಕ್ ಆಗಿಬಿಡ್ತಾರೆ. ಏಕೆಂದರೆ ಅವರು ಎತ್ತಿ ಆಡಿಸಿ ಬೆಳೆಸಿ ಸಾಕಿ ಸಲಹಿ ನಮಗೆ ಸ್ಥಾನ ಎಲ್ಲ ಮಾಡಿಸಿ ನೋಡಿದವ್ರಿಗೆ ಆ ಭಾಗನ ನೋಡಿದಾಗ ಒಂಥರ ಅವ್ರಿಗೆ ಶಾಕ್ ಆದಂಗೆ ಆಗಿಬಿಡುತ್ತೆ, ಅಥವಾ ಅದು ಇದು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ತೋರಿಸ್ಬೇಡ ನೀನು ಅಂತಲೂ ಹೇಳಿದರು. ಸೊ ನಾನು ಅದೆಲ್ಲ ತೋರಿಸಲ್ಲ ಅಮ್ಮ ಅಂತ ಹೇಳಿ ನಮ್ಮ ಅಮ್ಮಂಗೆ ಇದು ಮಾಡಿದೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ದು, ಸರಿ ಬಾ ಮನೆಗೆ ನಮ್ಮ ಜೊತೆನೇ ಅಂತ ಅಂದರು. ನಾನು ಬರಲ್ಲ, ಇವಾಗ ಸಡನ್ನಾಗಿ ನಾನು ಬರೋಕ್ಕಾಗಲ್ಲ, ಸೊ ನೀವು ಮನೆಗೆ ಹೋಗಿರಿ, ನಾನು ಫೋನಲ್ಲಿ ಮಾತಾಡಿಕೊಂಡು ಬರ್ತೀನಿ, ನಾನು ಇಲ್ಲಿಂದ ಇವ್ರನ್ನೂ ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ದೆ. ಸೊ ನಮ್ಮಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು ಸಿಚುವೇಶನಾಗಿ. ಏಕೆಂದರೆ ಎಷ್ಟೋ ತಾಯಿದಿರು ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಈ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು ಮಾಡ್ತಾರೆ. ಸೊ ಆ ಟೈಮಲ್ಲಿ ನಮ್ಮಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹೋದರು. ಆಮೇಲೆ ನಾನು ಮನೆಗೆ ಫೋನ್ ಮಾಡಿದೆ, ಈ ಥರ ಬರಲ್ಲ ಅದಕ್ಕೆ. ನಮ್ಮ ಮನೆಯವ್ರು ಏನು ಮಾಡಿದ್ರು, ನೀನು ಹಗಲೊತ್ತು ಬರಬೇಡ, ನೈಟ್ ಟೈಮ್ ಬಾ ಅಂತ ಅಂದರು. ಸೊ ನನಗೆಲ್ಲೋ ಒಂದು ಕಡೆ ತುಂಬ ಫೀಲ್ ಆಯಿತು, ಯಾಕೆ ಇವ್ರು ನನ್ನನ್ನು ನೈಟ್ ಟೈಮ್ ಬಾ ಅಂತ ಹೇಳ್ತಾ ಇದ್ದಾರೆ, ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ, ನಾವೇನಾದರೂ ಕೇಳಿದ್ವಾ, ದೇವರೇ ನಮ್ಮನ್ನು ಈ ಥರ ಹುಟ್ಸಪ್ಪ, ಅಥವಾ ನೀವು ನಮ್ಗೆ ಈ ಥರ ಜನ್ಮ ಕೊಡ ಅಂತ ಏನಾದ್ರು ನಾವು ಕೇಳ್ಕೊಂಡಿದ್ದೀವ, ಇಲ್ವಲ್ಲ, ಯಾಕೆ ನಾನು ರಾತ್ರಿ ಹೊತ್ತು ಬರಬೇಕು, ನಾನು ರಾತ್ರಿ ಹೊತ್ತು ಬರಲ್ಲ ಅಂತ ಅಂದೆ. ಆಮೇಲೆ ಇಲ್ಲ ಬಾ, ಸಡನ್ನಾಗಿ ನೀನು ಬಂದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ನಿನಗೆ ನಿಮ್ಮ ಜೊತೆಲಿ ಹುಟ್ಟೋಳು ತಂಗಿ ಇದ್ದಾಳೆ, ಅವಳಿಗೂ ಪ್ರಾಬ್ಲಮ್ ಆಗಬಾರ್ದಲ್ವಾ ಅಂತ ಹೇಳ್ಬಿಟ್ಟು ಅಂದರು. ಸೊ ನೋಡೋಣ, ಒಂದು ಸತಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗೋಣ ಅಂತೇಳಿ ಹೋದೆ. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಈ ಥರ ಕದ್ದು ಮುಚ್ಚಿ ಬರೋವಂಥದ್ದು ಏನಿದೆ, ನಮ್ಮ ಮನೆಗೆ ನಾನು ಬರೋಕ್ಕೆ ಕದ್ದು ಮುಚ್ಚಿ ಬರಬೇಕಾ, ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅಮ್ಮ ನಾನು ನೆಕ್ಸ್ಟ್ ಟೈಮ್ ಈ ಥರ ಬರಲ್ಲ, ನೀನು ಹಗಲೊತ್ತೆ ಬಾ ಅಂತ ಅಂದರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ನಾನು ಬರೋಕ್ಕಾಗಲ್ಲ, ನಾನು ನನ್ನ ಸಮುದಾಯದವ್ರ ಜೊತೆನೇ ಇದ್ಕೊಂಡು ನಾನು ಲೈಫ್ ಲೀಡ್ ಮಾಡ್ತೀನಿ, ನೀವು ಇಷ್ಟು ದಿವಸ ಹೇಗಿದ್ರೆ ಹಾಗೆ ಇದ್ದುಬಿಡ್ರಿ, ಇನ್ಮೇಲೆ ನಾನು ಮರ್ತುಬಿಟ್ಟು ಅಥವಾ ಸತ್ವಾದ ಅಂತ ತಿಳ್ಕೊಂಡು ಇದ್ಬಿಡಿ ಅಂತ ಅಂದರು. ಸೊ ಆಮೇಲೆ ನಮ್ಮಮ್ಮ ಅರ್ಥ ಮಾಡ್ಕೊಂಡು ಯೋಚನೆ ಮಾಡಿ ಅಂದರು, ಆಯ್ತಪ್ಪ ನೀನು ಹೆಂಗಿದ್ಯಾ ಹಂಗೆ ಬಾ ಇನ್ಮೇಲೆ, ಸೊ ಈ ಥರ ಎಲ್ಲ ಬರೋಕ್ಕೆ ಹೋಗ್ಬೇಡ ಅಂತೇಳಿ ನಾನು ನನ್ನ ಫ್ಯಾಮಿಲಿಯವ್ರಿಗೆ ಹೋಗಿ ಕಂಪ್ಲೀಟಾಗಿ
ನಂದು ಇದನ್ನೆಲ್ಲ ತಿಳಿಸಿ ಅವ್ರಿಗೆ ಸೊ ಅಕ್ಸೆಪ್ಟ್ ಮಾಡಿ ಇದು ಮಾಡಿದೆ. ಆಮೇಲೆ ನಾನು ನಮ್ಮ ಗುರುಗಳಿಗೆ ಹೇಳಿದೆ, ಅಮ್ಮ ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಇದ್ದೆ, ನಿಮ್ಮ ಜೊತೆನೇ ಇದು ಮಾಡಿದೆ, ಇನ್ಮೇಲೆ ನಾನು ನನ್ನ ಮನೆಗೆ ಹೋಗಿ ನಾನು ಕೆಲಸ ಮಾಡ್ಕೊಂಡು ನಾನು ಮನೆಗೆ ಹೋಗಿ ಸೇರ್ಕೋತೀನಿ ಅಂತ ಅಂದರು. ಸೊ ಅವ್ರಿಗೂ ಒಂದು ಸ್ವಲ್ಪ ದುಃಖ ಆಯಿತು, ಯಾಕೆಂದರೆ ಇಷ್ಟು ವರ್ಷ ನಮ್ಮ ಜೊತೆ ಇದ್ದಕ್ಕೆ ಸಡನ್ನಾಗಿ ಹೋಗ್ತೀನಿ ಅಂತಂದರೆ ಎಂಥವ್ರಿಗೆ ಆಗಲಿ ಫೀಲ್ ಆಗೇ ಆಗುತ್ತೆ ಅಂತೇಳಿ ನಾನು ನಮ್ಮ ಅಮ್ಮನಿಗೆ ಒಪ್ಪಿಸ್ಬಿಟ್ಟು ನಮ್ಮ ಗುರುಗೆ ನಾನು ನಮ್ಮ ಮನೆಗೆ ಹೋಗಿ ಸೇರಿಕೊಂಡೆ. ನಮ್ಮ ಮನೆಗೆ ಹೋಗಿ ಸೇರಿಕೊಂಡು ನಾನು ನಮ್ಮ ಮನೆಯಿಂದನೇ ಕೆಲಸ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾಯಿದ್ದೆ. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗೆ ಮತ್ತೆ ಬಂದರು, ಒಪ್ಕೊಂಡ್ರು, ಎಕ್ಸೆಪ್ಟ್ ಮಾಡಿದ್ರು, ಮಗಳಾಗಿ ಎಕ್ಸೆಪ್ಟ್ ಮಾಡಿದ್ರು. ಬಟ್ ನಮ್ಮಪ್ಪ ಇನ್ನೂ ಕೂಡ ಎಕ್ಸೆಪ್ಟ್ ಮಾಡಿಲ್ಲ. ಒಂದೊಂದು ಟೈಮ್ ಏನೋ ಬಾರ ಹೋಗೋ ಅಂತ ಅಂದ್ಬಿಡ್ತಾರೆ. ಸೊ ಅದು ಎತ್ತವ್ರಿಗೆ ಅದು ಕಾಮನ್ ಅಂದ್ಬಿಟ್ಟು ನಾನು ಸುಮ್ಮನೆ ಬಾಕಿ ಇವರೆಲ್ಲ ಎಕ್ಸೆಪ್ಟ್ ಮಾಡಿದ್ರು. ತಂದೆ ತಾಯಿ ಎಲ್ಲರೂ ನಿಮ್ಮ ಜೊತೆಗೆ ಇರೋದು ಇವತ್ತು ಕೂಡ. ಐ ಥಿಂಕ್ ನಾನು ಮೀಟ್ ಮಾಡುವಂತಹ ಸುಮಾರು ಜನ ವುಮೆನ್ಸಲ್ಲಿ ದ ಫಸ್ಟ್ ವುಮೆನ್ ನೀವೇ ನನಗೆ ಹೇಳ್ತಾ ಇರೋದು, ನಾನು ಇನ್ನೂ ನನ್ನ ಫ್ಯಾಮಿಲಿ ಜೊತೆ ಇದ್ದೀನಿ ಅಂತ. ಸುಮಾರು ಜನ ಟ್ರಾನ್ಸ್ ವುಮೆನ್ಸ್ನ ನನ್ನ ಫ್ಯಾಮಿಲಿ ಜೊತೆನೇ ಇದ್ದೀನಿ. ನಮ್ಮ ಫ್ಯಾಮಿಲಿಯವರೆಲ್ಲ ಆಗಲೇ ನನ್ನ ಎಕ್ಸೆಪ್ಟ್ ಮಾಡಿದ್ರು. ನಮ್ಮ ತಾಯಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿರೋದಾಗ ನಮ್ಮ ತಂಗಿಗೆ ಮದುವೆ ಮಾಡಿದ್ದೆ ನಾನು. ಒಂದು ತಂದೆ ತಾಯಿಗಳಿಗೆ ಮಗನಾಗಿ ಒಂದು ಜವಾಬ್ದಾರಿ ತೊಗೊಂಡು ಏನು ಮಾಡ್ತಾರೆ ಅದನ್ನು ನಾನು ಒಂದು ಮಗಳಾಗಿ ಆ ಒಂದು ಕರ್ತವ್ಯನ ನಿಭಾಯಿಸಿದೆ. ನಮ್ಮ ತಂಗಿಗೆ ಮದುವೆ ಮಾಡಿಕೊಟ್ಟೆ, ನಮ್ಮ ಅತ್ತೆ ನಮ್ಮ ಮಾವವ್ರ ಸಹಾಯದಿಂದ. ನಮ್ಮ ತಂಗಿ ಮಕ್ಕಳು 2 ಮಕ್ಕಳಿಗೆ ಬಾಣಂತನ ಮಾಡಿದೆ. ಸೊ ಅವ್ರನ್ನ ಒಂದು ದಡ ಮುಟ್ಟಿಸ್ದೆ. ಕಷ್ಟ ಅದು ಜೀವನ ಮಾಡಬೇಕಲ್ಲ. ಈಗ ನಮ್ಮ ತಾಯಿ ಇದ್ದಿದ್ರೆ ಅದನ್ನು ಮಾಡ್ತಾ ಇರಲಿಲ್ವಾ? ಗಂಡು ಕೊಡೋರಾದರೂ ಹೆಣ್ಣು ತಗೊಳ್ಳೋರಾದರೂ ನಿಮ್ಮ ಮನೆಯಿಂದ ಈ ಥರ ಟ್ರಾನ್ಸ್ ವುಮೆನ್ನು ಅವರ ಸೊ ಆ ವಿಚಾರನ ನಮ್ಮ ಅತ್ತೆ ಫಸ್ಟೇ ಹೇಳಿಬಿಟ್ಟಿದ್ರು. ನಮ್ಮ ತಾಯಿ ತೀರೋಗೋದ್ಮೇಲೆ ನಮ್ಮ ಅತ್ತೆ ಗಂಡವ್ರ ಮನೆಯವ್ರಿಗೆ ಹೇಳ್ಬಿಟ್ಟಿದ್ರು, ನಮ್ಮ ಅಣ್ಣನ ಮಗ ಒಬ್ರು ಇದ್ದಾರೆ, ಸೊ ಅವ್ರು ಈ ಥರ ಆಗಿಬಿಟ್ಟಿದ್ದಾರೆ, ಅದರಿಂದ ನಿಮ್ಗೇನೇನು ಪ್ರಾಬ್ಲಮ್ ಇಲ್ವಾ ಅಂತ ಹೇಳಿ ಫಸ್ಟೇ ಅವ್ರಿಗೆ ಹೇಳಿದಾಗ ಅವರು ಹೇಳಿದ್ರು, ಏನಾಗುತ್ತೆ ಬಿಡಮ್ಮ, ಅವ್ರ ಹಣೆ ಬರದಲ್ಲ ಅದು ಆಗಿರೋದು, ಅದಕ್ಕೆ ನಾವು ಅವ್ರನ್ನ ದೋಷಿಸೋದಾಗಲಿ ಅವ್ರನ್ನ ಇದು ಮಾಡೋದಾಗಲಿ ಅಂತಪ್ಪ. ಅವಳು ನನ್ನ ಮಗಳೇ ಥರನೇ ತಿಳ್ಕೊತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದರು ಹೆಣ್ಣು ನೋಡೋದಕ್ಕೆ. ಸೊ ನಾನು ನಮ್ಮ ತಂಗಿಯವ್ರಿಗೆಲ್ಲ ರೆಡಿ ಮಾಡಿ ನಮ್ಮ ಅತ್ತೆಯವರೆಲ್ಲ ಬಂದು ನೋಡಿದ್ರು. ಸೊ ನಮಗೆ ಹುಡುಗಿ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಆನಂತರ ಪ್ರೋಸೆಸ್ ಮಾಡಿದೆ. ಇವತ್ತಿಗೂ ಕೂಡ ಅವ್ರು ನನ್ನ ಮಗಳ ಥರನೇ ನೋಡ್ತಾರೆ. ಅವ್ರ ಫ್ಯಾಮಿಲಿ ಕಡೆಯವರಾಗಿ ಅವ್ರ ರಿಲೇಷನ್ಸ್ ಕಡೆ ಆಗಿರ್ಬೋದು. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇವತ್ತಿಗೂ ನನ್ನ ಒಂದು ಮಗಳಾಗೆ ಟ್ರೀಟ್ ಮಾಡ್ತಾರೆ. ಪ್ರಿಯಾಂಕಾ ಅಂತಲೇ ಇದು ಮಾಡ್ತಾರೆ. ಅವಳು ಈ ಥರ ಅವಳು ಆ ಥರ ಅಂತ ಯಾವತ್ತೂ ಕೂಡ ನನಗೆ ಆ ಥರ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ ನನ್ನ ಫ್ಯಾಮಿಲಿಲಿ. ಹ್ಯಾಪಿ ಫ್ಯಾಮಿಲಿ ಹಾಗಾದರೆ ನಿಮ್ಮದು? ಖಂಡಿತವಾಗ್ಲೂ. ಸೊ ಎಷ್ಟೋ ಫ್ಯಾಮಿಲಿಗಳಿಗೆ ನಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ ಪ್ರೋಗ್ರಾಮ್ಸ್ಗಳನ್ನ ಮಾಡಿರೋದು. ನೋಡಿ, ಈ ಫ್ಯಾಮಿಲಿಯವರು ಈ ಥರ ಸಮುದಾಯದನ್ನು ಒಪ್ಕೊಂಡಿದ್ದಾರೆ, ನೀವು ಯಾಕೆ ನಿಮ್ಮ ಮಕ್ಕಳನ್ನ ಒಪ್ಕೊಳ್ಳಲ್ಲ ಅಂತೇಳಿ ಸೆನ್ಸಿಟೇಷನ್ ಪ್ರೋಗ್ರಾಮ್ ಮಾಡೋ ಥರ ಆಗಿರ್ಬೋದು, ಅವ್ರಿಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಕೊಡೋ ಥರ ಆಗಿರ್ಬೋದು. ಈಗ ಏನಾದರೂ ಒಂದಾಗಲಿ ನಾವು ಒಂದು ಉದಾಹರಣೆ ತೋರಿಸ್ಬಿಟ್ಟೆ ತಾನೇ ಇನ್ನೊಬ್ರಿಗೆ ನಾವು ಅದ್ರ ಬಗ್ಗೆ ಇದು ಮಾಡೋದು. ಸೊ ಆ ಥರ ಈ ಫ್ಯಾಮಿಲಿಯವರು ಒಪ್ಕೊಂಡಿರೋಂಥ ಸುಮಾರು ಫ್ಯಾಮಿಲಿಗಳು ಒಪ್ಕೊಂಡಿರೋರು ಅವ್ರನ್ನ ತೋರಿಸಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ಅವ್ರನ್ನೂ ಕೂಡ ಒಪ್ಕೊಂಡಿದ್ದಾರೆ, ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅಂದರೆ ನೀವೇ ಒಂದು ಎಕ್ಸಾಂಪಲ್ ಆಗಿ ಸ್ಟ್ಯಾಂಡ್ ಆಗ್ತೀರಾ ನಿಮ್ಮ ಕಮ್ಯುನಿಟಿಯಲ್ಲಿ. ಹೌದು. ಐ ಥಿಂಕ್ ಅಚೀವ್ಮೆಂಟಲ್ಲೂ ಕೂಡ, ಫ್ಯಾಮಿಲಿ ಜೊತೆಗೂ ಕೂಡ, ಆ್ಯಂಡ್ ಕೆರಿಯರಲ್ಲೂ ಕೂಡ. ಹೌದು. ಮೈಂಡ್ ಬ್ಲೋಯಿಂಗ್. ಇವತ್ತಿಗೂ ಕೂಡ ನಮ್ಮ ತಂಗಿ ಅವರ ಫ್ಯಾಮಿಲಿಯವರೆಲ್ಲ ತುಂಬ ಚೆನ್ನಾಗಿರ್ತಾರೆ. ಅವರಿಬ್ಬರು ಮಕ್ಕಳು ದೊಡ್ಡಮ್ಮ ಅಂತೇಳಿ ಫೋನ್ ಮಾಡ್ತಾರೆ, ಬರಲ್ವಲ್ಲ ದೊಡ್ಡಮ್ಮ ನೀನು ಅಂತ ಹೇಳಿ ಫೋನ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಇದನ್ಸುತ್ತೆ. ಆ ಟ್ರೂ ಇನ್ಸ್ಪಿರೇಷನ್ ಫಾರ್ ಆಲ್ ಟ್ರಾನ್ಸ್ಜೆಂಡರ್ಸ್. ಇವತ್ತಿನ ಎಪಿಸೋಡು ಮಿಸ್ಸೇ ಮಾಡೋಂಗಿಲ್ಲ. ಎಲ್ಲರೂ ನೋಡಿದವ್ರು ಅನ್ಕೊತಿರ್ತಾರೆ, ಕತೆಗಳು ಸುಮಾರು ಥರ ಕೇಳಿರ್ತೀವಿ ನಾವು, ಈ ಥರನೂ ಒಂದು ಕತೆ ಇದೆಯಾ ಅನ್ನೋ ಮಟ್ಟಕ್ಕಿದೆ ನಿಮ್ಮ ನಿಜವಾದ ಜೀವನ. ಹೌದು. ಎಷ್ಟೋ ಜನ ಅನ್ಕೋತಾರೆ ಟ್ರಾನ್ಸ್ಜೆಂಡರ್ಸ್ ಏನು ಲೈಫು ಏನು ಜೀವನ ಅಂತ. ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಲೈಫ್ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಕಷ್ಟನ ಫೇಸ್ ಮಾಡಿ ಇವತ್ತು ಸೊಸೈಟಿಗೆ ಬಂದಿರ್ತಾರೆ. ಯಾವುದನ್ನೇ ಆಗಲಿ ಈಸಿಯಾಗಿ ನಾವು ಇದು ಮಾಡ್ಬೋದು. ಇವಾಗ ಒಬ್ಬರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕು, ಏನು ಎತ್ತ, ಯಾಕೆ ಅವ್ರು ಈ ಥರ ಬರ್ತಾರೆ, ಎಷ್ಟು ಕಷ್ಟ ಅನುಭವಿಸ್ತಾರೆ, ಸ್ಟ್ರಗಲ್ ಮಾಡ್ತಾರೆ ಅಂತ ಎಲ್ಲ ಗೊತ್ತಿರೋರೇ ಆ ಥರ ಮಾಡಿದಾಗ ಇನ್ನು ಗೊತ್ತಿಲ್ಲದಿರೋ ಯಾವ ರೀತಿ ತಗೊಳ್ತಾರೆ ಅದನ್ನು. ನಾನು ಹೇಳೋದು ಏನಂತಂದರೆ ಫ್ಯಾಮಿಲಿಗಳಲ್ಲಿ ಫಸ್ಟು ಎಕ್ಸೆಪ್ಟೆನ್ಸ್ ಇರಬೇಕು. ಈಗ ಕೋರ್ಟಲ್ಲಿ ಯಾವ್ಯಾವುದೋ ರೂಲ್ಸ್ ಬರುತ್ತೆ, ಏನೇನೋ ಇದನ್ನು ತೊಗೊಬರ್ತಾರೆ. ಯಾಕೆ ಕೋರ್ಟಲ್ಲಿ ಫ್ಯಾಮಿಲಿಗಳನ್ನ ಟ್ರಾನ್ಸ್ಜೆಂಡರ್ ಸಮುದಾಯದ ಫ್ಯಾಮಿಲಿ ಒಪ್ಕೋಬೇಕು ಅನ್ನೋದು ಕಾನೂನು ಬರಬಾರ್ದು? ಅದ್ರಲ್ಲಿ ಬದಲಾವಣೆ ಆಗುತ್ತಲ್ವ ಆವಾಗ. ನಾವು ಇವತ್ತು ಇಷ್ಟೋ ದಿವಸ ಆ ಹಕ್ಕು, ಈ ರೈಟ್ಸ್ ನಮಗಿದೆ, ಇಷ್ಟು ನಮಗೆ ಅವಕಾಶಗಳಿದೆ, ಇಷ್ಟು ನಮಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತ ಹೇಳೋವಂಥ ಟೈಮಲ್ಲಿ ಯಾಕೆ ಟ್ರಾನ್ಸ್ಜೆಂಡರ್ಸ್ಗಳನ್ನ ಅವ್ರ ಫ್ಯಾಮಿಲಿಯವರು ಎಕ್ಸೆಪ್ಟ್ ಮಾಡಬೇಕು ಅನ್ನೋದೊಂದು ಕಾನೂನು ಬರಬಾರ್ದು? ಯಾಕೆ ಚಿಕ್ಕ ಅಂದರೆ ಒಂದು 3ನೇ ಕ್ಲಾಸ್ 4ನೇ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಟ್ರಾನ್ಸ್ಜೆಂಡರ್ಸ್ ಒಂದು ಲೆಸನ್ಸ್ ಬರಬಾರ್ದು? ನಿಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಯಾವೆಲ್ಲ ಫೀಲ್ಡಲ್ಲಿ ಇರೋರನ್ನ ನೀವು ಸಂದರ್ಶನ ಮಾಡಿದ್ರೆ ಹಾಗಾದ್ರೆ? ಸುಮಾರು ನಮ್ಮ ಹೈಕೋರ್ಟಲ್ಲಿ ಕೆಲಸ ಮಾಡ್ತವ್ರು ಒಂಥರ ಆಗಿರ್ಬೋದು. ಹೈಕೋರ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಅದ್ರ ಬಿಟ್ಟರೆ ಆಮೇಲೆ ZP, SI ಆಗಿದ್ದಾರೆ, ಇನ್ಸ್ಪೆಕ್ಟರ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಈಗ ಕೂಡ ಸ್ಟಿಲ್ ವರ್ಕಿಂಗಲ್ಲಿದ್ದಾರೆ ಟೀಚರ್ ಆಗಿ. ಸೊ ಎಷ್ಟೋ ಜನ ಇದ್ದಾರೆ, ಬಟ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಾವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಎಷ್ಟೋ ಜನ ವಿಲೇಜ್ ಅಕೌಂಟೆಂಟರ್ ಆಗಿದ್ದಾರೆ. ಹೌದು, ಎಷ್ಟೋ ಜನ ಓನ್ ಬಿಸ್ನೆಸ್ ಮಾಡಿದ್ದಾರೆ. ಆಗಿನ ಜನ್ರೇಷನ್ ತೊಗೊಂಡು ಈಗಿನ ಜನ್ರೇಷನಲ್ಲಿ ತುಂಬ ಜನ ಮುಂದೆ ಬಂದಿದ್ದಾರೆ, ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಏನಪ್ಪ ಅಂದರೆ ಅವ್ರಿಗೆ ಅವಕಾಶಗಳಿಲ್ಲ.
ಹಾಗಾದರೆ ನಾವಿವತ್ತು ಕೇಳಬೇಕಾಗಿರೋ ಪ್ರಶ್ನೆ ಇದಲ್ಲ, ಯಾವ ಒಂದು ಸೆಕ್ಟರಲ್ಲಿ ನಿಮ್ಮ ಕಮ್ಯುನಿಟಿಯವರು ವರ್ಕ್ ಮಾಡ್ತಿಲ್ಲ ಇದ್ದಾರೆ. ಹೌದು. ಸೊ ಆಗ ನೋಡೋಕೋದ್ರೆ ಎಲ್ಲ ಕಡೆನೂ ವರ್ಕ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಇವಾಗ ಅಂದರೆ 2024 ನಾವು ಕುತ್ಕೊಂಡು ನೋಡ್ತಾ ಇರೋದಕ್ಕೂ 2010 ಕುತ್ಕೊಂಡು ನೀವು ನೋಡಿರೋ ಟ್ರಾನ್ಸ್ ವುಮೆನ್ ಮತ್ತು ಆ ಒಂದು ಕಮ್ಯುನಿಟಿಗೆ ಸಿಕ್ಕಂಥ ಬೆಲೆ, ಸ್ಟೇಟಸ್, ಮರ್ಯಾದೆ ಈ ಸಮಾಜದಲ್ಲಿ ಬದಲಾಗಿದೆ ಅಂತ ಅನಿಸ್ತಾ ಇದೆಯಾ? ಅದೇ ಹೇಳಲ್ವ, 100ಗೆ ಒಂದು 5% ಇಲ್ಲ 10% ಅಷ್ಟೇ ಬದಲಾಗಿದೆ. ಸೊ ಆಗ ನೋಡ್ತಿರೋ ದೃಷ್ಟಿಗೂ ಇವಾಗ ನೋಡ್ತಿರೋ ದೃಷ್ಟಿಗೂ ತುಂಬ ವ್ಯತ್ಯಾಸ ಇದೆ. ಬಟ್ ಎಲ್ಲೋ ಒಂದು ಕಡೆ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಆಪರ್ಚುನಿಟೀಸೂ ಉಟ್ಕೊಂಡಿದೆ ಇವಾಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ಗೆ ಇಷ್ಟು % ಅಂತ ಹೇಳಿದ್ದಾರೆ. ಸೊ ಆ ಒಂದು ಎಜುಕೇಷನ್ನಲ್ಲಿ ಹೈ ಲೆವೆಲ್ಗೆ ಹೋದರೆ, ಈಗ PUC ಡಿಗ್ರಿಗೆ ಹೋದರೆ ನಮ್ಮಲ್ಲಿ ಬೇಸ್ ಅಂದರೆ ಒಂದು 7-8ನೇ ಕ್ಲಾಸಲ್ಲೇ ಡ್ರಾಪ್ ಔಟ್ ಆಗಿದ್ದಾರೆ. ಸೊ ನೀವು ಏಕ್ತಮ್ಮ ಆ ಒಂದು ಇದಕ್ಕೆ ಅವಕಾಶ ಕೊಟ್ಟರೆ ಎಲ್ಲಿ ಹೋಗೋಕ್ಕಾಗುತ್ತೆ? ನಾವೇನೇ ಒಂದು ಮಾಡಬೇಕಾದ್ರೂ ಸ್ಟೆಪ್ ಬೈ ಸ್ಟೆಪ್ ತಾನೇ ಬರಬೇಕು. SLCನೇ ಮಾಡ್ಕೊಳ್ದೇ ಇರೋವಂಥ ಸಮುದಾಯದವ್ರು ಇವತ್ತಿಗೂ ಕೂಡ ಇದ್ದಾರೆ. ಸೊ ಅವಕಾಶ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ ಒಂದು ಇದರಿಂದ ಕೊಡಬೇಕು. ಬಟ್ ಕೊಟ್ಟಾದಮೇಲೆ ಅದು ಯುಟಿಲೈಸ್ ಆಗ್ತಾ ಇದೆಯಾ, ಆ ಸಮುದಾಯಕ್ಕೆ ಬಳಸ್ಕೊತಾ ಇದ್ದಾರಾ? ಒಂದು ವೇಳೆ ಬಳಸ್ಕೊಳ್ತಾ ಇಲ್ಲ ಅಂದರೆ ಯಾಕೆ ಬಳಸ್ಕೊಳ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಯಾರು ಕೂಡ ಮಾತಾಡಲ್ಲ, ಯಾರು ಕೂಡ ಅದನ್ನು ಇದನ್ನೇ ಮಾಡಲ್ಲ. ಎಸ್ಟಾಬ್ಲಿಷ್ ಆಗಲಿ ಪ್ರತಿಯೊಂದೂ ಮಾತಾಡಲ್ಲ. ಸೊ ದೊಡ್ಡ ಮೈಕು ದೊಡ್ಡ ಪ್ರೋಗ್ರಾಮ್ಸ್ಗಳ ಮುಂದೆ ಹೇಳ್ಕೊತಾರೆ, ಇವ್ರಿಗೆ ಅಷ್ಟೇ ಅವಕಾಶ ಇದೆ, ಇಷ್ಟು ಅವಕಾಶ. ಎಷ್ಟು ಜನಕ್ಕೆ ಗೊತ್ತಿದೆ ಅದು? ಎಷ್ಟು ಜನ ನಮ್ಮಲ್ಲಿ ಎಜುಕೇಷನ್ ಮಾಡಿ ಕಂಪ್ಯೂಟರ್ ಟಚ್ ಇದೆ, ಆನ್ಲೈನಲ್ಲಿ ಬಿಟ್ಟಿದ್ದೀವಿ ಅಂತಾರೆ. ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅದು ಆನ್ಲೈನಲ್ಲಿ ಇದೆ, ಹೇಗೆ ತೊಗೋಬೇಕು, ಹೆಂಗೆ ಇದು ನಾವು ಫಾರ್ಮ್ ಫಿಲ್ ಮಾಡಬೇಕು ಅನ್ನೋದು? ಯಾವುದೇ ಆಪರ್ಚುನಿಟೀಸ್ ಇಲ್ಲದೆ ಇರುವಾಗ ನಿಮ್ಮನ್ನು ಜೆಂಡರ್ ಆಗಿ ಗುರುತಿಸ್ತಾರೆ, ವಿಚ್ ಇಸ್ ಥರ್ಡ್ ಜೆಂಡರ್ ಆಗಿ. ಸುಪ್ರೀಂ ಕೋರ್ಟಿಂದ ಒಂದು ವೆರ್ಡಿಕ್ಟೇ ಆಗುತ್ತೆ, ಇವರನ್ನು ಕೂಡ ಜೆಂಡರಲ್ಲಿ ಒಂದು ಸೆಕ್ಟರ್ ಆಗಿ ಗುರುತಿಸ್ಬೇಕು ಅಂತ, ವಿಚ್ ಈಸ್ ಥರ್ಡ್ ಜೆಂಡರ್. ಆಗ ನಿಮಗೇನು ಅನ್ನಿಸ್ತು? ಬಿಕಾಸ್ ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ಅಂತಂದರೆ, ಮಾಧ್ಯಮ ಜಗತ್ತನ್ನು ನೀವು ನೋಡಿರುವಂತಹ ದೃಷ್ಟಿಕೋನ ಬೇರೆ, ಹಲವಾರು ಜನ ಹೋರಾಟಗಾರರು ನಿಮ್ಮ ಟ್ರಾನ್ಸ್ ವುಮೆನ್ನಲ್ಲಿ ಅವರು ನೋಡಿರುವಂತಹ ಒಂದು ದೃಷ್ಟಿಕೋನನೇ ಬೇರೆ. ಹಾಗೆ ನೋಡೋಕೆ ಹೋದಾಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಬೋದು, ಅಗ್ರಿ ಮಾಡ್ಬೋದು. ಬಟ್ ಕೆಲವೊಂದು ಕಡೆ ನಮಗೆ ಕ್ವಶನ್ಸ್ ಹುಟ್ಟಲ್ವ, ಥರ್ಡ್ ಜೆಂಡರ್ ಅಂತೇಳಿ ನಮ್ಮನ್ನು ರೆಕಗ್ನೈಸ್ ಮಾಡಿದೆ, ಹಾಗಾದರೆ ಫಸ್ಟ್ ಜೆಂಡರ್ ಯಾರು? ಆ ಥರನೂ ಬರುತ್ತೆ. ಸೊ ಓಕೆ, ಗುರುತಿಸಿದೆ, ಅದಕ್ಕೆ ಅಗ್ರಿ ಮಾಡ್ತೀವಿ. ಹಾಗಂತ ಥರ್ಡ್ ಜೆಂಡರ್ನೇ ನೀವು ಹಾಕಿ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ನನ್ನ ಜೆಂಡರು, ನನ್ನ ಇದನ್ನು ನಾನು ಐಡೆಂಟಿಫೈ ಮಾಡ್ಕೊಂಡು ನಾನು ಹಾಕಬೇಕು, ನೀವು ಹೇಳಿ ಹಾಕು ಅನ್ನೋದಲ್ಲ. ಕಾನೂನು ತಂದಿದೆ, ರೆಕಗ್ನೈಸ್ ಮಾಡಿದ್ದೆ, ಅದನ್ನು ಅಗ್ರಿ ಮಾಡ್ತೀವಿ. ಕಾಲಮ್ ಇದೆ, ಥರ್ಡ್ ಜೆಂಡರ್ ಅಂತ ಕಾಲಮೂ ಇದೆ, ಅದು ಅವ್ರ ಇಷ್ಟ. ಅದು ಈಗ ನಾನು ತೊಗೊಂಡು ನಾನು ಹೆಣ್ಣು ಅಂತ ಗುರುತಿಸ್ಕೊಳ್ತೀನಿ, ಹಾಗಿದ್ದಾಗ ನಾನು ಯಾಕೆ ಥರ್ಡ್ ಜೆಂಡರ್ ಕಾಲಮ್ಗೆ ಹಾಕಲಿ? ಸೊಸೈಟಿ ಹೇಳೋ ಥರ ನಾನು ಇದ್ದೀನಲ್ವಾ? ಆ ಒಂದು ಕಟ್ಟುಪಾಡ ಚೌಕಟ್ಟಲ್ಲಿ ಏನಂತಾರೆ, ಜಡೆ ಬೆಳೆಸಿರಬೇಕು, ನೋಡೋಕ್ಕೆ ಇದಾಗಿರಬೇಕು, ಆ ಥರ ಎಲ್ಲ ಇದ್ದೀನಲ್ವ ನಾನು, ಯಾಕೆ ಹಾಗಾದರೆ ವಿಮೆನ್ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ಓಕೆ, ನಿಮಗೆ ವೋಟರ್ ID ಅಥವಾ ನಿಮ್ಮ ಆಧಾರಲ್ಲಿ ಮೇಲ್ ಆರ್ ಫೀಮೇಲ್ ಆಪ್ಷನ್ ಇರುತ್ತೆ, ಅದೇ ಥರ ಟ್ರಾನ್ಸ್ ಅಂತಲೂ ಒಂದು ಆಪ್ಷನ್ ಇದೆಯಾ? ಇದೆ. ಸೊ ನಿಮ್ಮದು ಮೇಲ್, ಫೀಮೇಲ್ ಆರ್ ಫೀಮೇಲ್? ನಂದೆಲ್ಲ ಫೀಮೇಲೇ ಇರೋದು. ಇವನ್ ಪಾಸ್ಪೋರ್ಟಿಂದ ಹಿಡಿದು ನನ್ನ ID ಪ್ರೂಫ್ವರೆಗೂ ನಾನು ಫೀಮೇಲಾಗೆ ಮಾಡಿಸ್ಕೊಂಡಿದ್ದೀನಿ. ನಾನು ಹೆಣ್ಣು ಅಂತ ಗುರುತಿಸ್ಕೊಳ್ಬೇಕಾದ್ರೆ ಯಾಕೆ ನಾನು ಇದಕ್ಕೆ ಹಾಕಲಿ? ಟ್ರಾನ್ಸ್ಗೆ ನಾವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಏನಾಗಬೇಕು ಅಂದ್ಕೊಂಡು ಬರ್ತೀವಿ? ಒಂದು ಹೆಣ್ಣಾಗಿ ಬದಲಾವಣೆ ಆಗಬೇಕು ಅಂತ ಬಂದಿರಬೇಕಾದ್ರೆ ಹೆಣ್ಣಾಗೆ ಲೈಫ್ ಲೀಡ್ ಮಾಡೋಣ. ಹಾಗೆ ನೋಡೋಕೆ ಹೋದರೆ ಸೊಸೈಟಿ ಎಷ್ಟು ಮಟ್ಟಿಗೆ ನಮಗೆ ಕೊಟ್ಟಿದೆ, ತನ್ನಷ್ಟಕ್ಕೆ ತಾನೇ ಏನಾದರೂ ಕೊಟ್ಟಿದೆಯಾ? ನಾವೆಲ್ಲ ಹೋರಾಟಗಳನ್ನ ಮಾಡಿ ತಾನೇ ನಾವು ಪಡ್ಕೊಂಡಿರೋದು. ಇನ್ನು ಮುಂದೆ ಪಡ್ಕೊಳ್ಳೋ ಥರನೂ ಆಗ್ತಾ ಇದೆಯಲ್ಲ. ಅದೇ ಥರ ನಾವು ಕೇಳ್ಕೊಳ್ಳೋದು ಇಷ್ಟೇ, ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳು ಕಾಮನ್ ಪೀಪಲ್ಗಳಿಗೆ ಹೇಗೆ ಸಿಗುತ್ತೆ ಅದೇ ರೀತಿ ನಮಗೂ ಕೊಡಿ. ನಮಗೇನು ಸಪ್ರೇಟಾಗೇ ಬೇಕು, ಸಪ್ರೇಟಾಗಿ ಇದು ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಒಬ್ಬ ಮನುಷ್ಯ ಜೀವನ ಮಾಡೋದಕ್ಕೆ ಏನೆಲ್ಲ ಬೇಕು ಅದೇ ಥರ ನಮಗೂ ಕೊಟ್ಟರೆ ನಾವು ಯಾಕೆ ಇವತ್ತು ಹೊರಗಡೆ ಸೊಸೈಟಿಯಲ್ಲಿ ಫ್ಲಕಾರ್ಡ್ಸ್ಗಳು ಇಟ್ಕೊಂಡು ಬೇರೆ ಬೇರೆ ಇದಕ್ಕೆಲ್ಲ ನಾವು ಯಾಕೆ ಮಾಡಬೇಕು? ಕೆಲಸಕ್ಕೆ ಮೇಯ್ನು ಕೆಲಸ ಬೇಕು, ಕೆಲಸ ಕೊಡಿ, ಕೆಲಸ ಮಾಡ್ತೀವಿ. ನಮ್ಮಲ್ಲಿ ವಯಸ್ಸಾದವ್ರಿಗೆ ಓಲ್ಡ್ ಏಜ್ ಹೋಮ್ಗಳಿಲ್ಲ, ಅದನ್ನು ಮಾಡಿಕೊಡಿ. ಹೆಲ್ತ್ ಇಶ್ಯೂ ಬಂದಾಗ ಅದರೊಳಗೆ ಆಸ್ಪತ್ರೆಗಳಲ್ಲಿ ಚೆನ್ನಾಗಿರೋ ಫೆಸಿಲಿಟಿಗಳನ್ನ ಕೊಡಿ. ಇದೆಲ್ಲ ಕೊಟ್ಟಾಗ ನಾವ್ಯಾಕೆ ಸೊಸೈಟಿನ ಕೇಳಬೇಕು? ನಾವ್ಯಾಕೆ ಸೊಸೈಟಿಗೆ ಪ್ರಶ್ನೆ ಮಾಡಬೇಕು? ಎಲ್ಲಿ ಯಾವ ಕೆಲಸನೂ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋದಾಗಲೇ ತಾನೇ ನಾವು ವಾಯ್ಸ್ ರೈಸ್ ಮಾಡಿ ಕೇಳೋದು. ಆ ಕೆಲಸಗಳನ್ನ ಅವ್ರು ಮಾಡಿಕೊಂಡ್ರೆ ನಾವೇನು ಕೇಳ್ತೀವಿ? ಸರ್ಕಾರ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಇನ್ನೂ ಸ್ವಲ್ಪ ಚೇಂಜಸ್ಗಳು, ಬದಲಾವಣೆಗಳು ಬರಬೇಕು. ಎಲ್ಲಿವರೆಗೂ ಅದು ಸರಿಯಾಗಿ ಆಗಲ್ವ ಅಲ್ಲಿವರೆಗೂ ಇದೇ ಥರನೇ ಆಗ್ತಾ ಇರುತ್ತೆ. ಎಷ್ಟೋ ಜನ ಈ ಎಪಿಸೋಡ್ನ ನೋಡ್ತಾ ಇರೋರಿಗೆ ಅನ್ನಿಸ್ತಿರುತ್ತೆ, ಅಜಯ್ ಪ್ರಿಯಾಂಕಾ ಸ್ಯಾಲ್ರಿ ಏನಿರ್ಬೋದು ಅಂತ. ಅದನ್ನು ನಾನು ಇಲ್ಲಿ ಹೇಳೋಕ್ಕೆ, ನೀವು ಸಂಪಾದನೆ ಮಾಡ್ತಾ ಇರೋ ಅಷ್ಟು ಸಂಬಳ, ನೀವು ದುಡಿತಾ ಇರೋಷ್ಟು ಹಣ ನಿಮ್ಮ ಜೀವನಕ್ಕೆ ಸಾಕಾಗತ್ತಾ? ಖಂಡಿತವಾಗ್ಲೂ. ಈಗ ನಾವು ಎಷ್ಟು ತರ್ತಾಯಿದ್ದೀವಿ ಅಷ್ಟಕ್ಕೆ ನಾವು ಇದು ಮಾಡ್ಕೋಬೇಕೇ ಹೊತ್ತು ನಾವು ತರೋದು 4 ಕಾಸು ಅಂದರೆ ನಾವು 8 ಕಾಸು ಪ್ಲ್ಯಾನ್ ಮಾಡಿದ್ರೆ ಹೆಂಗೆ ಸಿಗುತ್ತೆ? ನಾವು ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ಅತಿ ಮೀರಿ ನಾವು ಮಾಡ್ಕೊಳಕ್ಕೆ ಹೋದರೆ ಖಂಡಿತವಾಗ್ಲೂ ಆಗಲ್ಲ. ಚಾಮರಾಜಪೇಟೆಯಲ್ಲಿ ನಿಮ್ಮದು ಸ್ವಂತ ಮನೆನಾ? ವೆಲ್ ಸೆಟಲ್ಡ್ ಸ್ವಂತ ಮನೆ ಇತ್ತು,
ಸೊ ಅದು ನಮ್ಮ ತಂದೆಯವರು ನಮ್ಮ ಅಜ್ಜಿ ತಾತಕ್ಕೆ ಸೈನ್ ಕೊಟ್ಟರು. ಆ ಮನೆ ಮಾರಾದ್ಮೇಲೆ ನಾವು ಬಾಡಿಗೆ ಮನೆಗೆ ಬಂದ್ವಿ. ಸ್ವಂತ ಇಲ್ಲ, ಇವಾಗ ನಾವು ಬಾಡಿಗೆ ಮನೇಲಿ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಯು ಆರ್ ಬ್ಯಾಂಗ್ಳೂರಿಯನ್. ಎಸ್. ನಾವೆಲ್ಲ ಬೇರೆ ಕಡೆಯಲ್ಲಿ ಹುಟ್ಟಿ ಬೇರೆ ಕಡೆ ಬೆಳೆದು ಇಲ್ಲಿಗೆ ಬಂದಿರೋರು, ನಾವೇ ಬ್ಯಾಂಗ್ಳೂರಿಯನ್ ಅಂತ ಹೇಳ್ಕೊಳ್ತೀವಿ. ಸೊ ಯು ಆರ್ ಪ್ರೌಡ್ ಟು ಸೇರ್ ದಟ್ ಯು ಆರ್ ಬ್ಯಾಂಗ್ಳೂರಿಯನ್ ಅಂತ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಜೀವನ ಕಟ್ಕೊಂಡು ಬೇರೆಯವ್ರಿಗೂ ಅವಕಾಶಗಳು ಕೊಟ್ಟಿದ್ದೀವಿ ಲೈಫ್ ಲೀಡ್ ಮಾಡೋದು. ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು? ನಮ್ಮ ತಂದೆಯವರ ಅಪ್ಪ ಬಂದು BBMPಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಮ್ಮ ಅಪ್ಪಗೆ ಆ ಕೆಲಸ ಸಿಕ್ಕಲಿಲ್ಲ. ನಮ್ಮಪ್ಪ ಆಟೋ ಓಡಿಸ್ಕೊಂಡೇ ಇದು ಮಾಡಿದ್ರು. ಸೊ ಹಂಗಂಗೆ ಅವ್ರವ್ರಿಗೆ ಯಾವ್ಯಾವ ವೃತ್ತಿಲಿ ಇದು ಮಾಡ್ಕೋಬೇಕು ಆ ಯಾವ ವೃತ್ತಿನ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಇವಾಗ ಇಂಥದ್ದೇ ಅಂತ ಏನೂ ಇದಿಲ್ಲ ನಮ್ಮ ಫ್ಯಾಮಿಲಿಲಿ. ಅಂದರೆ ನಿಮ್ಮ ಫ್ಯಾಮಿಲಿಗೆ ಆ ಥರದ್ದೊಂದು ಲೆಗೆಸಿ ಏನಿಲ್ಲ, ನೀವು ಕ್ರಿಯೇಟ್ ಮಾಡಿದ್ದೀರಾ ಅದನ್ನ ಇವಾಗ. ಹೌದು. ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕರ್ನಾಟಕ ಸರ್ಕಾರದಲ್ಲಿ ಸಾಕಷ್ಟು ರಿಸರ್ವೇಷನ್ಸ್ ಇದೆ. ಆ ರಿಸರ್ವೇಷನ್ಸು ಟ್ರಾನ್ಸ್ ವುಮೆನ್ ಯಾರಿದ್ದಾರೆ ಅಲ್ಲಿವರೆಗೂ ಬಂದು ತಲುಪ್ತಾ ಇಲ್ವಾ? ತಲುಪ್ತಾ ಇಲ್ಲ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈಗ ರೀಸೆಂಟಾಗಿ ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೂ ಕೂಡ ಅವಕಾಶ ಕೊಟ್ಟರು. ಸೊ ಕೆಲವ್ರು ಫಿಟ್ ಆದರೂ ಕೆಲವ್ರು ಫಿಟ್ ಆಗಲಿಲ್ಲ. ಸೊ ಆ ಥರ ಎಕ್ಸಾಮ್ ಬರ್ದು ಪಾಸ್ ಆಗಿರೋರಿಗೆ ಕೆಲಸನೇ ಇಲ್ಲ. ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿದ್ರೆ ನಾವು ಎಲ್ಲಿಂದ ತಂದು ಕೊಡೋದು? ಟ್ರಾನ್ಸ್ ವುಮೆನ್ ಹತ್ರನೂ ಬ್ರೈಬಾ? ಆ ಥರ ಕೇಳಬೇಕು ಅನ್ನಂಗಿದ್ರೆ ನಾವು ಯಾಕೆ ಈ ಥರ ಕೆಲಸಕ್ಕೆ ಬರ್ತಿದ್ವಿ? ನೀವು ಕೊಟ್ಟಂಗೂ ಇರಬೇಕು, ಈ ಕಡೆ ತಗೊಂಡಂಗೂ ಇರಬೇಕು ಅಂದರೆ ಹೇಗೆ? ಈ ಥರದ್ದು ನಡೀತಾ ಇದೆಯಾ ಸಮಾಜದಲ್ಲಿ? ನಡೀತಿದೆ. ನಮಗೆ ಎಷ್ಟೋ ಜನಕ್ಕೆ ಬೆಳಕಿಗೆ ಬಂದಿಲ್ಲ, ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಯಾವುದ್ರಲ್ಲಿ ನಡೆಯಲ್ಲ ಹೇಳಿ, ಹಂಗೆ ನೋಡೋಕ್ಕೋದ್ರೆ ಪ್ರತಿಯೊಂದರಲ್ಲೂ ನಡೆಯುತ್ತೆ, ಗೊತ್ತಿದೆ, ನಡೆಯುತ್ತೆ. ಆದರೆ ಟ್ರಾನ್ಸ್ ವುಮೆನ್ ಹತ್ರನೂ ಲಂಚ ತಿನ್ನುವಂತಹ ಅಧಿಕಾರಿಗಳು ಇವತ್ತಿದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ. ಖಂಡಿತವಾಗ್ಲೂ ಅವ್ರು ಯಾರಿಂದ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನಿ ಈಸ್ ಇಂಪಾರ್ಟೆಂಟ್ ಅವ್ರಿಗೆ. ದುಡ್ಡು ಇವತ್ತು ಆ ದುಡ್ಡು ಇದು ಮಾಡೋಕ್ಕೋಸ್ಕರ ಹೆಂಗೆಲ್ಲ ಆಗ್ತಾಯಿದೆ ಅಂತ ನಾವು ನೋಡಿರ್ಬೋದು. ಸೊ ಆಗ ನೋಡೋಕ್ಕೋದ್ರೆ ನಮ್ಮಲ್ಲೂ ಆ ಥರ ನಡೀತಿದೆ. ಇರೋರ್ಗೊಂಥರ, ಇಲ್ದಿರೋರ್ಗೊಂಥರ. ಕೆಲವರು ಅಷ್ಟೆಲ್ಲ ಬೇಡಪ್ಪ, ನಾವು ಇರೋದ್ರಲ್ಲೇ ತೃಪ್ತಿಯಾಗಿರೋಣ ಅಂತಾರೆ. ಇನ್ನು ಕೆಲವ್ರು ನಾವು ಕೊಡೋದನ್ನ ಯಾಕೆ ಬಿಡಬೇಕು, ಅದನ್ನು ತೊಗೊಂಡು ಇದನ್ನು ಮಾಡೋಣ ಅಂತಲೂ ಇದ್ದಾರೆ. ಸೊ ಈ ಥರ ಇದೆ ನಮ್ಮ ಲೈಫು, ನಮ್ಮ ಜೀವನ. ಯಾರನ್ನೇ ಟ್ರಾನ್ಸ್ ವುಮೆನ್ನ ಕರೆಸಿ ಕೂರಿಸ್ಕೊಂಡ್ರು ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಟ್ರಾನ್ಸ್ ವುಮೆನ್ ಅಂದರೆ ಬ್ರೆಸ್ಟ್ ಇಂಪ್ಲಾಂಟೇಷನ್ ಹೆಂಗಾಯಿತು, ನಿಮ್ಮ ಸ್ತನನ ಹೇಗೆ ಬದಲಾಯಿಸಿದ್ರಿ, ಇದನ್ನ ಬಿಟ್ಟು ಬೇರೆ ಕಂಟೆಂಟೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಆಫೀಸಲ್ಲಿ ಇರೋರಿಗೆ ನನ್ನ ಸ್ಟೋರಿ ಅವ್ರಿಗೆ ಹೇಳ್ಬಿಡ್ತಾರೆ ಕುತ್ಕೊಂಡು. ಆ ಮಟ್ಟಕ್ಕೆ ಗೊತ್ತಾಗಿದೆ. ನಮ್ಮ ಕೊಲೀಗ್ಸ್ಗಳೇ ಹೇಳ್ಬಿಡ್ತಾರೆ. ನಾನು ಇಲ್ಲ ಅಂದರೂ ಕೂಡ ಇವ್ನು ಹಿಂಗೆ ಅಂತಲೇ ಹೇಳ್ತಾರೆ. ಆ ಮಟ್ಟಕ್ಕೆ ಕುಂತ್ಬಿಟ್ಟಿದೆ ಮೈಂಡ್ ಸೆಟ್ಟಲ್ಲಿ. ಯಾವ ಫೇಸ್ಬುಕ್, ಯಾವ ಇನ್ಸ್ಟಾಗ್ರಾಮ್, ಯಾರ ID ಓಪನ್ ಮಾಡಿದ್ರು ಟ್ರಾನ್ಸ್ ವುಮೆನ್ ಆಗೋದು ಹೇಗೆ? ಏನು ಟ್ರಾನ್ಸ್ ವುಮೆನ್ ಅಂದರೆ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆಯಾ? ನಾನು ಹೇಳೋದು ತೊಗೊಳ್ಳಿ, ಆದರೆ ಸರಿಯಾದ ಪರ್ಸನ್ಸ್ಗಳ ಹತ್ರ ಸರಿಯಾದ ಇನ್ಫಾರ್ಮೇಷನ್ ತೊಗೋಬೇಕು. ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ರೀಸೆಂಟಾಗಿ ಬಂದಿರೋ ಕಮ್ಯುನಿಟಿಗಳ ಹತ್ರ ಹೋಗಿ ನೀವು ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಹೇಳಿ ಅಂದರೆ ಅವ್ರು ಏನು ಹೇಳ್ತಾರೆ? ಟ್ರಾನ್ಸ್ ವುಮೆನ್ ಅಂದರೆ ಎಕ್ಸ್ಪೆರಿಮೆಂಟ್ ಅಷ್ಟೇ, ಅವ್ರಿಗೇನು ಬೇಕೋ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಏನು ಬೇಡ. ಅವರು ಮೆನ್ ಟು ವುಮೆನ್ ಹೆಂಗೆ ಚೇಂಜ್ ಆದರೂ ಅಷ್ಟೇ ಕಂಟೆಂಟ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದಷ್ಟು ತೊಗೊಂಡೇ ಸಾಕಾ? ಇವಾಗ ಅದೊಂದು ಇದಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು, ಯಾರು ನೋಡಿದ್ರು ಮೈಕ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ. ಇಷ್ಟೊಂದು ಟ್ರೆಂಡ್ ಕ್ರಿಯೇಟ್ ಆಗ್ತಿದೆ ಡಿಜಿಟಲ್ ಮೀಡಿಯಾದಲ್ಲಿ. ನೀವೊಬ್ಬರು RJ ಆಗಿ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ, ನಾನು ಕೂಡ ಒಂದು ರೇಡಿಯೋ ಜಾಕಿ ಆಗಿನೋ ಅಥವಾ ಯೂಟ್ಯೂಬರ್ ಆಗಿನೋ ಇನ್ಸ್ಟಾಗ್ರಾಮರ್ ಆಗಿನೋ ರೀಲ್ಸ್ ಆನ್ ಪ್ಲೇ ಆಗಿ ಏನೋ ಒಂದು ಮಾಡ್ಬೇಕು ನಾನು ಅಂತ? ನಾವು ಅಂದ್ಕೊಂಡಿದ್ದೆಲ್ಲ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಅದನ್ನೇ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ? ಕೆಲವೊಬ್ಬರಲ್ಲಿ ಕೆಲವೊಂದು ವಿಶೇಷತೆಗಳಿರುತ್ತೆ, ಅದ್ರ ಕಡೆ ನಾವು ಗಮನ ಕಟ್ಕೊಂಡು ಹೋಗ್ಬೇಕು. ಎಲ್ಲರೂ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ನಾವು ಅದನ್ನೇ ಮಾಡ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ? ನಿಮ್ಗೆ ಏನು ಮಾಡಬೇಕು ಅಂತ ಇಷ್ಟ ಹೇಳಿ. ಸೊ ನನಗೆ ಏನು ಸೊಸೈಟಿಗೆ ಯಾವ ಥರ ಕಾರ್ಯಕ್ರಮಗಳನ್ನ ತೊಗೊಂಡೋಗ್ಬೇಕು ಅಂದರೆ, ನಾನು ಹೇಳೋ ಪ್ರಕಾರ ಬರೀ ಮೇಯ್ನ್ ಆಯ್ದ ಆ ಥರ ಅಲ್ಲ, ಬೇಸಿಂದ ಹೋಗಬೇಕು. ಸೊ ಹಂಗೆ ನೋಡೋಕ್ಕೋದ್ರೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲರೂ ಇದ್ದಾರೆ. ಅಚೀವ್ ಮಾಡಿರೋರಾಗಿರ್ಬೋದು, ಕ್ಷೇತ್ರದಲ್ಲಿ ಅವರವರೇ ದಿಗ್ಗಜರು. ಹೌದು. ಸೊ ಆಗಿದ್ದಾಗ ಆ ಥರದವ್ರನ್ನ ನಾವು ತೊಗೊಂಡು ಬರಬೇಕೆ ಹೊತ್ತು ಮೇನ್ ಪಿಕ್ ಮಾಡಿಕೊಂಡೆ ಏನು ಚೆನ್ನಾಗಿರುತ್ತೆ? ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡಿರೋನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮೇಲೆ ಕೂತಿರೋನ್ಗಿಂತ. ಹೌದು. ಆ ಒಂದು ಇದನ್ನು ಯಾರೂ ಮಾಡ್ತಾಯಿಲ್ಲ. ಈಗಿನ ಕಾಲದಲ್ಲಿ ಒಂದು ಲೈಕು, ಒಂದು ಕಮೆಂಟು, ಸಬ್ಸ್ಕ್ರೈಬು, ಇದನ್ನು ವ್ಯೂಸ್ ಅದು ಇದು ಬರಬೇಕು ಅಂತ ಏನು ಬೇಕಾದರೂ ಮಾಡ್ತಾರೆ. ಅದರಿಂದ ಏನು ಸೊಸೈಟಿಗೆ ಮೆಸೇಜ್ ಹೋಗ್ತಾ ಇದೆ? ಇವತ್ತು ಫೇಮಸ್ ಆಗಬೇಕು ಅಂತ ಎಷ್ಟೋ ಜನ ಇದನ್ನು ಮಾಡ್ತಾ ಇದ್ದಾರೆ. ಬಟ್ ವಾಟ್ ಮೇಕ್ಸ್ ಎವ್ರಿಥಿಂಗ್? ಏನಾಗತ್ತೆ ಫೈನಲಿ? ಆಯಿತು, ಫೇಮಸ್ ಆದಾಯಿತು, ಏನಾಗುತ್ತೆ ನೆಕ್ಸ್ಟ್? ಏನು ಫೇಮಸ್ನ ನಾವು ಹೋಗಿ ಆಗಬೇಕಾಗಿಲ್ಲ. ನಾವಿರೋಂಥ ಜಾಗ, ನಾವು ಮಾಡೋಂಥ ಕೆಲಸನೇ ನಮ್ಮನ್ನು ತೊಗೊಂಡೋಗುತ್ತೆ. ಇವತ್ತು ನಾನು ರೇಡಿಯೋದಲ್ಲಿ ಕೆಲಸ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತೀನಿ ಅಂತ ಮುಂದೆ ನಾನು ಇದೆಲ್ಲ ಆಗುತ್ತೆ ಅಂತ ಮಾಡಲಿಲ್ಲ. ಒಂದು ಅವಕಾಶ ಸಿಕ್ತು, ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಅದು ನಾನು ಬಳಸ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡೋಗಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ತಂದು ಕೂಡಿಸಿದೆ. ಆ ಥರ ನೇಮು, ಫೇಮು ನನಗೆ ಅದು ಬೇಕು ಅನ್ನಂಗಿದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಅದ್ರ ಅವಶ್ಯಕತೆಯೂ ಇರಲಿಲ್ಲ.
ನನ್ನ ಪಾಲಿಸಿ ಏನಂದರೆ ಅವಕಾಶ ಬಂತಾ ಅದನ್ನು ಬಳಸ್ಕೊಳ್ಳೋಣ. ನಾನೇ ಹೋಗೋ ಅವಕಾಶ ಯಾವತ್ತೂ ಯಾರನ್ನೂ ಕೇಳಬಾರ್ದು ಡಿಸೈಡ್ ಮಾಡಿದ್ದೀನಿ. ಪರವಾಗಿಲ್ಲ, ನಾನು ಫೇಮಸ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಸರೌಂಡಿಂಗಲ್ಲಿ ಇರೋರಿಗೆ ನಾನೇನು ಅನ್ನೋದು ಗೊತ್ತಾ, ಅಷ್ಟು ಸಾಕು. ನಿಮ್ಮ ಕಾಲರ್ ಟ್ಯೂನ್ ಚೆನ್ನಾಗಿದೆ. ನಾನು ನಿಮ್ಮಿಂದ ನಿಮ್ಮ ಕಾಲರ್ ಟ್ಯೂನ್ ಕೇಳಬೇಕು ಅಂತ ಇಷ್ಟ. ಖಂಡಿತವಾಗ್ಲೂ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಇಷ್ಟೇ ಬರೋದು, ಜಾಸ್ತಿ ಬರೋದು. ಸೂಪರ್. ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಕಾಲರ್ ಟ್ಯೂನ್ ಕೇಳೋಕ್ಕಾದ್ರೂ ನಾವು ರಿಂಗ್ ಮಾಡ್ತೀವಿ, ನೀವು ಸಡನ್ನಾಗಿ ಎತ್ತಿಬಿಡ್ತೀರಾ ಅಂತ. ಸೊ ಎಷ್ಟೇ ಕೋಪ ಇಲ್ಲಿ, ಎಷ್ಟೇ ಏನೇ ಇದ್ರೂ ಅದೊಂದು ಕೇಳಿದ್ರೇ ಸಮಾಧಾನ, ಕೂಲ್ ಆಗಿಬಿಡ್ತಾರೆ. ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀನಿ ಅಂತಂದ್ರಿ, ಕಾಂಡಮ್ ಬಗ್ಗೆ ಎಲ್ಲ, ಅದು ನಿಮ್ಮಿಂದನೇ ಸ್ಟಾರ್ಟ್ ಆಯಿತಾ ಹೆಂಗೆ? ಕಮ್ಯುನಿಟಿ ಅವ್ರು ಮಾಡ್ತಾಯಿದ್ರು. ಸೊ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಆಳವಾಗಿ ಇಳಿದೋದ್ಮೇಲೆ ಅಲ್ವಾ ನಮಗೆ ತಿಳಿಸ್ಕೊಡೋಕ್ಕಾಗ. ಇವಾಗ ನಮ್ಮ ಸಮುದಾಯದವರು ವೃತ್ತಿ ಮಾಡ್ತಾರೆ ಅಂದರೆ ಕೆಲವರು ಹಣ ಜಾಸ್ತಿ ಕೊಡ್ತೀನಿ ಅಂದರೆ ಅದನ್ನು ಬಳಸೋಕ್ಕೆ ಹೋಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಎಷ್ಟೋ ಕಮ್ಯುನಿಟಿಯವರು ನಮ್ಮಿಂದ ದೂರ ಆಗಿದ್ದಾರೆ, ನಮ್ಮನ್ನು ಅಗಲಿದ್ದಾರೆ. ಸೊ ಆ ಒಂದು ತಪ್ಪು ಈಗಿರೋರು ಮಾಡಬಾರ್ದು, ಆ ಒಂದು ಅಪಾಯ ಅಂಚಿಗೆ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಒಂದು ಇದನ್ನು ಮಾಡ್ತಾಯಿದ್ವಿ. ಸೊ ಈಗ ಒಂದು ಅವಶ್ಯಕತೆ ಇರ್ತದೆ, ದುಡ್ಡಿನ ಅವಶ್ಯಕತೆ. ಇವಾಗ ನಾವು ಯಾರೊಬ್ರು ಬಂದು ನನಗೆ ಒಂದು 1000 ಅಥವಾ 500 ಜಾಸ್ತಿ ಕೊಡ್ತೀನಿ, ನೀನು ಅದನ್ನು ಆಗ್ತೇ ಮಾಡು ಅಂತ ಅಂದ್ಬಿಟ್ರೆ ಕೆಲವ್ರು ಮಾಡಿಬಿಡ್ತಾರೆ. ಅದನ್ನು ಮಾಡಬಾರ್ದು. ಅವ್ರು ಎಷ್ಟೇ ಕೊಟ್ಟರು ನಾವು ಮಾಡಬಾರ್ದು. ನಮ್ಮ ಹೆಲ್ತ್, ನಮ್ಮ ಆರೋಗ್ಯ ನಮಗಿದೆ. ದ ರೇಟ್ಸ್ ಆಫ್ ಡೆತ್ಸ್ HIV ಅಥವಾ ಏಡ್ಸಿಂದ ನಿಮ್ಮ ಕಮ್ಯುನಿಟಿಯಲ್ಲೇ ಜಾಸ್ತಿ ಯಾಕೆ ಅಂದರೆ ಅವಾಗ ಅವ್ರಿಗೆ ಅಷ್ಟು ಅವೇರ್ನೆಸ್ ಇರಲ್ಲ. ಸೊ ಮನಿ ನೀಡಾಗಿರುತ್ತೆ. ನಾಟ್ ಓನ್ಲಿ ಅದು, ಕೆಲವರು ಪಾರ್ಟ್ನರ್ ಇಶ್ಯೂಸ್ಗೂ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕೆಲವರು ಲವ್ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತೇಳಿ ಬಂದುಬಿಡ್ತಾರೆ. ಸೊ ಅವ್ರನ್ನ ತುಂಬ ಮೇಲೆ ಕೂಡಿಸ್ಬಿಡ್ತಾರೆ. ಅವ್ರು ಬರೋದೇ ಮನಿ ಆ್ಯಂಡ್ ಫ್ರೀ ಸೆಕ್ಸ್. ಆದರೆ ಯಾಕೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ? ಅವ್ರಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಒಂದು ಫೀಲ್ ಇದೆ ಅನ್ನೋದು ಯಾಕೆ ಯಾರು ಅರ್ಥ ಮಾಡಿ? ನಮಗೆ ಸೆಕ್ಸೇ ಬೇಕು, ದುಡ್ಡೇ ಬೇಕು ಅಂತಲ್ಲ, ಒಂದು ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ನಮ್ಮ ಜೊತೆನೂ ಒಬ್ರು ಇದ್ದಾರಪ್ಪ ನನ್ನ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ, ನನ್ನ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಕ್ಕೆ ಅನ್ನೋದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನಮ್ಮನ್ನು ಒಂಥರ ಏನಂದರೆ ಯೂಸ್ ಆ್ಯಂಡ್ ಥ್ರೋ, ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ತಾರೆ. ಹಾಗಾದರೆ ನಮ್ಮ ಇದಕ್ಕೆ ಬೆಲೆನೇ ಇಲ್ವಾ? ನಮ್ಮ ಜೀವನಕ್ಕಾಗಲಿ, ನಮ್ಮ ಆಸೆಗಾಗಲಿ, ನಮ್ಮ ಇದಕ್ಕೆ ಏನು ಬೆಲೆನೇ ಇಲ್ವಾ? ಹಾಗಾದರೆ ಎಷ್ಟೋ ಜನ ಇವತ್ತಿಗೂ ಅದೇ ಥರ ಟ್ರೀಟ್ ಮಾಡ್ತಾರೆ. ನಮ್ಗೆ ಆ ಥರ ಬೇಡ. ಒಬ್ಬ ಮನುಷ್ಯ ಒಬ್ಬರ ಜೊತೇಲಿ ಇದ್ದಾನೆ ಅಂದರೆ ಸೆಕ್ಸ್ಗೆ ಇರ್ತಾನೆ, ದುಡ್ಡಿಗೆ ಇರ್ತಾನೆ ಅಂತ ಯಾಕೆ ಅನ್ಕೋಬೇಕು? ಒಂದು ಸಪೋರ್ಟಿವ್ ಆಗೂ ಇರ್ಬೋದಲ್ಲ, ಒಂದು ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋದಕ್ಕೂ ಇರ್ಬೋದಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳುಗಳನ್ನ ಮದುವೆ ಆಗಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ, ಬಿಟ್ಟು ಹೋಗಿ ಇನ್ನೊಬ್ಬರನ್ನ ಇಟ್ಕೊಳ್ತಾರೆ. ಅಂಥ ಒಂದು ಇದರಲ್ಲಿ ನಮ್ಮ ಸಮುದಾಯದವ್ರನ್ನ ಯಾರು ಆ ಥರ ಆಕ್ಸೆಪ್ಟ್ ಮಾಡ್ತಾರೆ ಹೇಳಿ? ನಿಮ್ಮ ಟ್ರಾನ್ಸ್ ವುಮೆನ್ಸ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹೌದು, ಅದರಿಂದ ಅವ್ರ ಲೈಫ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಬ್ಲೈಂಡಾಗಿ ಹೋಗ್ಬಿಡ್ತಾರೆ. ನಾವು ಹುಟ್ಟಿಸಿದ ಅಪ್ಪ ಅಮ್ಮ ಆಗಲಿ, ನಮ್ಮ ಜೊತೇಲಿ ಹುಟ್ಟೋರೇ ನಮ್ಮ ಜೊತೆ ಇರಲ್ಲ ಲಾಸ್ಟ್ ಗಂಟ. ಇನ್ನು ಯಾರೋ ಒಬ್ಬರು ಬಂದು ನಮ್ಮ ಬಗ್ಗೆ ಗೊತ್ತಿಲ್ಲದವರು ನನ್ನ ಜೊತೆ ಇರ್ತೀನಿ ಅಂದರೆ ಅದೆಷ್ಟು ಮಟ್ಟಕ್ಕೆ ಸರಿ? ಆ ಥರ ಇರ್ತೀನಿ ನಂಗಿದ್ರೆ ಇವತ್ತು ಇಷ್ಟು ಜನ ಸಾಯ್ತಾನೇ ಇರಲಿಲ್ಲ ಅವ್ರಿಗೋಸ್ಕರ. ನಾನು ಹೇಳೋದೇನೆಂದರೆ, ಯಾರನ್ನೇ ಆಗಲಿ, ಯಾರ ಜೀವನನೇ ಆಗಲಿ ತುಂಬ ಹಗುರವಾಗಲಿ ಅಥವಾ ಇದಾಗಲಿ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾ ಮಾಡಿ, ಇರಬೇಕಾ ಇರಿ. ಹಾಗಂತ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಬಿಟ್ಬಿಟ್ಟು ಅವ್ರನ್ನ ಒಂದು ದುಶ್ಚಟಗಳಿಗೆ ಬಲಿಯಾಗೋ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವತ್ತೂ ಅನ್ನಿಸ್ತಿಲ್ವಾ? ಖಂಡಿತ. ನಾನು ಇಷ್ಟಪಟ್ಟಿದ್ದೆ, ನಾನು ಲವ್ ಮಾಡಿದ್ದೆ. ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ದಿವಾಕರ್ ಅನ್ನೋರನ್ನ ಇಷ್ಟಪಟ್ಟಿದ್ದೆ. ಸೊ ಅವರು ಕೂಡ ನನ್ನ ಫಸ್ಟು ಇದಾಗಿದೆ ಅವ್ರ ಜೊತೆ. ಅಯ್ಯೋ, ನಿಮಗೆಲ್ಲ ಯಾವ ಏಜಲ್ಲಿ ಲವ್ ಆಗುತ್ತೆ ನೋಡ್ರಿ. 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್. ಸೊ ಫಸ್ಟ್ ಅವ್ರ ಜೊತೆ ಆಗಿದ್ದು. ಅದಾದಮೇಲೆ ಲವ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರಲ್ಲ ನಿಮ್ಗೆ. ಕೆಲವರು ಅಂದ್ಕೊಂಡಿರ್ತಾರೆ ಲವ್ ಅಂದ ತಕ್ಷಣ ಸೆಕ್ಸೇ ಅನ್ಕೋತಾರೆ. ಲವ್ ಅಂತ ಅಂದರೆ ಸೆಕ್ಸ್ ಅಲ್ಲ. ಈಗ ನಾವು ಸಾಕಿರೋ ನಾಯಿಗಳಿಗೂ ಪ್ರೀತಿ ತೋರಿಸ್ತೀವಿ, ನಾವು ಇಷ್ಟಪಟ್ಟಂಥ ವಸ್ತುಗೂ ನಾವು ಪ್ರೀತಿಯಿಂದ ನೋಡ್ಕೋತೀವಿ, ಪ್ರೀತಿ ಮಾಡ್ತೀವಿ. ಹಾಗಂತ ಅದನ್ನೆಲ್ಲ ನಾವು ಸೆಕ್ಸೇ ಅಂದ್ಕೊಳ್ಳೋಕ್ಕಾಗುತ್ತಾ? ಎಷ್ಟೋ ಜನ ತಂದೆ ತಾಯಿಗಳನ್ನ ಬಿಟ್ಟು ನಾಯಿಗಳನ್ನ ಮುದ್ದಾಡ್ತಾ ಇರ್ತಾರೆ. ಲವ್ಗೂ ಸೆಕ್ಸ್ಗೂ ತುಂಬ ವ್ಯತ್ಯಾಸ ಇದೆ. ನಾವು ನೋಡೋಕೆ ಹೋದ್ರೆ ಲವ್ ಇವ್ರ ಹತ್ರ ಸೆಕ್ಸ್ ಕೇಳ್ತಾ ಇಲ್ಲ, ಲವ್ ಪ್ರೀತಿ ಕೇಳ್ತಾ ಇರೋದು ಅಷ್ಟೇ. ಬಟ್ ಅವ್ರಿಗೆ ಬೇಕಾಗಿರೋದು ಸೆಕ್ಸ್ ಆ್ಯಂಡ್ ಮನಿ. ಹಾಗಿದ್ದಾಗ ಆ ಥರ ಇತ್ತು ಅಂದರೆ ದಯವಿಟ್ಟು ಯಾರು ಯಾರನ್ನ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಪ್ರೀತಿ ಕೊಡೋಕ್ಕಾಗುತ್ತೆ, 4 ಜನ ಸಮಾಜದ ಮುಂದೆ ಬನ್ನಿ. ಇಲ್ವಾ? ಸುಮ್ಮನೆ ಇದ್ಬಿಡಿ. ಅವ್ರು ಹೇಗೋ ಅವ್ರ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾರೆ. ನೀವು ಹಂಗಿದ್ದೀರಾ ಹಿಂಗಿದ್ದೀರಾ ಅಂತ ಹೊಗಳಿ ಅಟ್ಟು ಕೂರಿಸೋದು, ಅವ್ರನ್ನ ಅಲ್ಲಿಂದ ಕೆಳಗಡೆ ಬೀಳಿಸೋದು, ಅದೆಲ್ಲ ಯಾಕೆ ಬೇಕು? ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟ್ರಾನ್ಸ್ ವುಮೆನ್ಸ್ ತುಂಬ ಶ್ರೀಮಂತರಾಗಿರ್ತಾರಂತೆ. ಶ್ರೀಮಂತರಲ್ಲಿ ಯಾರಿಲ್ಲ ಹೇಳಿ? ಎಲ್ಲದರಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಶ್ರೀಮಂತರು. ನಮ್ಮ ಸಮುದಾಯದವರಲ್ಲಿ ಎಲ್ಲದರಲ್ಲೂ ಇದ್ದಾರೆ. ಬೇಗ ಸಂಪಾದನೆ ಮಾಡಿಬಿಡ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಸೊ ಈ ಸೊಸೈಟಿ ನೋಡ್ತಿರೋದೇ ಅದಲ್ಲೋ, ಅವ್ರಿಗೇನು ಕಡಿಮೆ?
ಅನ್ನೋದೇ ನೋಡ್ತಾರೆ. ಬಟ್ ಅವ್ರು ಆ ಸಂಪಾದನೆ ಮಾಡಿ ಆ ಮಟ್ಟಕ್ಕೆ ಬರಬೇಕು ಅಂದರೆ ಅವ್ರ ಸ್ಟ್ರಗಲ್ ಎಷ್ಟಿರುತ್ತೆ, ಎಷ್ಟು ಫೇಸ್ ಮಾಡಿರ್ತಾರೆ, ಯಾರಿಂದ ಒದೆ ತಿಂದಿರ್ತಾರೆ, ಯಾರಿಂದ ತುಂಬ ಇದಾಗಿರ್ತಾರೆ, ಅದನ್ನು ನೋಡಬೇಕಲ್ವಾ. ಹೋಗಿ ಒಬ್ಬರ ಹತ್ರ ನಾವು ಕೈ ತಟ್ಟಿದ ತಕ್ಷಣ ಹಿಂಗೆ ಕಾಸು ಕೇಳೋಕ್ಕೂ ಮುಂಚೆ ಅದರಿಂದ ಎಷ್ಟು ಪೇಯ್ನ್ ಇದೆ ಅನ್ನೋದು ನೋಡಬೇಕಲ್ವ ನಾವು. ಒಬ್ಬರ ಹತ್ರ ಹಿಂಗೆ ಕೈ ಚಾಸ್ತೀವಿ ಅಂದಾಗ ಅವಾಗ ನಮ್ಮ ಮನಸ್ಸೊಳಗಡೆ ಎಷ್ಟು ನೋವಿರುತ್ತೆ. ಈಗ ಒಬ್ಬರ ಹತ್ರ ಹೋಗಿ ನಾವು ಮಲ್ಕೋತೀವಿ ಅಂದಾಗ ಆ ನೋವು ಎಷ್ಟಿರುತ್ತೆ ಅದನ್ನು ಯೋಚನೆ ಮಾಡಬೇಕಲ್ವ. ಈಗ ದುಡ್ಡು ಕೊಟ್ಟೋನು ಕಾಮನಾಗೇ ಮಾಡ್ಕೊಂಡು ಹೋಗ್ತೇನೆ ಅನ್ನೋದು ಏನು ಗ್ಯಾರಂಟಿ. ಸುಳ್ಳು ಹೇಳ್ಕೊಂಡು ಬರ್ಬೋದು, ನಮ್ಮ ಹತ್ರ ಒಡವೆ ವಸ್ತ್ರಗಳು ಕಿತ್ಕೊಂಡು ನಮಗೆ ಚಾಕು ಹಾಕೋಗ್ಬೋದು. ಯಾವುದೇ ಲೈಫ್ ಆಗಲಿ ಯಾವುದೇ ಜೀವನ ಆಗಲಿ ಈಸಿ ಅಲ್ಲ ನಾವು ಅಂದ್ಕೊಂಡಷ್ಟು. ಎಲ್ಲದಕ್ಕೂ ಅದರದ್ದೇ ಅನ್ನೋ ನೋವಿದೆ, ಕಷ್ಟ ಇದೆ. ಅದನ್ನೆಲ್ಲ ಬಂದು ನಾವು ಸೊಸೈಟಿಯಲ್ಲಿ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ನೀನು ಟ್ರಾನ್ಸ್ಜೆಂಡರ್ಸ್ ಅಂದರೆ ಆಕಾಶದಿಂದ ಉದುರು ಬಿಡಲ್ಲ ದುಡ್ಡು, ಇಲ್ಲ ಮನೇಲಿ ಗಿಡ ಹಾಕೊಂಡಿರಲ್ಲ. ನಾವು ಕಷ್ಟಪಟ್ಟು ದುಡ್ದು ಮೇಲಿಗೆ ಬಂದಿರ್ತೀವಿ. ಅದನ್ನು ಅರ್ಥ ಮಾಡ್ಕೋಬೇಕು ಸೊಸೈಟಿಲಿ. ನಾನು ಕೇಳೋದು ಫ್ಯಾಮಿಲಿಯವರು ಆ್ಯಕ್ಸೆಪ್ಟ್ ಮಾಡಬೇಕು ಅವ್ರನ್ನ. ಸರ್ಕಾರ ನಮ್ಮ ಬಗ್ಗೆ ಗಮನ ಕೊಡದೇ ಇದ್ರೂ ಪರವಾಗಿಲ್ಲ, ನಾವೇ ನಮ್ಮ ಜೀವನನ ಹೇಗೋ ನಡೆಸ್ಕೊಂಡು ಹೋಗ್ತೀವಿ. ಇವತ್ತು ಎಷ್ಟೋ ಜನ ಓನ್ ಬಿಸ್ನೆಸ್ಗಳನ್ನ ಮಾಡ್ತಾರೆ, ಹೋಟ್ಲುಗಳು ಇಟ್ಕೊಂಡಿದ್ದಾರೆ, ತರಕಾರಿ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಬ್ಯೂಟಿ ಪಾರ್ಲರ್ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ ಅವ್ರಿಗೆ. ಆ ಥರ ಒಂದಷ್ಟು ಜನಕ್ಕೆ ನೀವು ಪುಷಪ್ ಮಾಡಿ. ಅದನ್ನು ಇವಾಗ ಅವಾಗೆಲ್ಲ ಅಂತಿದ್ರು ಯಾರು ಈ ಬಿಸ್ನೆಸ್ ಮಾಡಿದಾಗ ಯಾರು ಬರ್ತಾರೆ ತೊಗೊಳಕ್ಕೆ, ಯಾರು ಬರ್ತಾರೆ ಅಂತ. ಸೊ ಅದಕ್ಕೆ ನೀವು ಮಾಡಿ, ಅದನ್ನು ಪುಷಪ್ ಮಾಡಿ. ಇವಾಗ ಬರ್ತಾರೆ, ಹೌದು ಬರ್ತಾರೆ. ಒಂದು ಫೋಟೋ ಹಿಡ್ಕೊಂಡು ಒಂದು ವೀಡಿಯೋ ಹಿಡ್ಕೊಂಡು ಬರ್ತಾರೆ, ಅವ್ರಿಗೇನು ಬೇಕು ಅದನ್ನು ಮಾಡ್ಕೊಂಡು ಹೊಂಟೋಗ್ತಾರೆ. ಸೊ ಅದರಿಂದ ಅವ್ರು ಮಾಡ್ಕೊಂಡು ಹೋದಾಗಿಂದ ಅದನ್ನು ಒಂದು 4 ಜನ ಬದಲಾದ್ರು ಅನ್ನೋದು ಎಲ್ಲಿದೆ. ಈಗ ನಾವು ಏನೇ ಒಂದು ಇಂಟರ್ವ್ಯೂ ಮಾಡ್ಬೋದು, ಏನೇ ಒಂದು ಶೋ ಮಾಡ್ಬೋದು, ಅದರಿಂದ ಏನಾದರೂ ಒಂದು ಇಂಪ್ಯಾಕ್ಟ್ ಬರಬೇಕಲ್ವ ನಮಗೆ. ಸುಮ್ಮನೆ ನಾವು ಮಾಡ್ಕೊಂಡು ಹೋಗ್ತಿದ್ರೆ ಅದೇನು ಚೆನ್ನಾಗಿರುತ್ತೆ. ಅದನ್ನು ಕೇಳಿ ಒಂದು 4 ಜನಕ್ಕೆ ಮನಸ್ಥಿತಿ ಬದಲಾಗಬೇಕು. ಸೊ ಅವ್ರು ನೋಡೋವಂಥ ದೃಷ್ಟಿಕೋನ ಬದಲಾಗಬೇಕು. ನಮ್ಮ ಕೈಲಿ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಮುಂದೆ ಒಳ್ಳೆಯ ಥರ ಮಾಡೋದು, ಹಿಂದೆಗಡೆ ಕೆಟ್ಟ ಕೆಲಸ ಮಾಡೋದು ಅದೇನು ಚೆನ್ನಾಗಿರುತ್ತೆ. ಹಂಗೆ ಮಾಡಬೇಕಾ, ಫೇಸ್ ಟು ಫೇಸೇ ಬನ್ನಿ. ಹಿಂದೆಯಿಂದ ಯಾಕೆ ಬರ್ತೀರಾ? ಜೀವನದಲ್ಲಿ ಸಾಕಷ್ಟು ನೋವನ್ನ ಅನುಭವಿಸಿ ಇವತ್ತು ನಾವು ಮುಂದೆ ಬಂದಿದ್ದೀವಿ. ಇವಾಗ ಯಾವುದೇ ಒಂದು ಕಲ್ಲು ಒಂದು ಶಿಲೆ ಆಗಬೇಕು ಅಂದರೆ ಅದಕ್ಕೆ ಎಷ್ಟು ಉಳಿಪೇಟ್ ಬಿದ್ದಿರುತ್ತೆ. ಆ ಥರ ಅರ್ಥ ಮಾಡ್ಕೊಂಬಿಟ್ರೆ ಯಾರು ಯಾವ ಸಮುದಾಯದ ಬಗ್ಗೆನೂ ಹಗುರವಾಗಲಿ ಇದಾಗಲಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಆ ಥರ ಮಾತಾಡೋದ್ರಿಂದ ನಿಮ್ಗೇನು ಲಾಭ? ಆ ಥರ ಮಾತಾಡೋದಕ್ಕೆ ಏನು ರೈಟ್ಸ್ ಇದೆ ನಿಮಗೆ? ಇವಾಗ ನಿಮ್ಮ ಬಗ್ಗೆ ನಾನು ಸುಮ್ಮನೆ ಮಾತಾಡೋಕ್ಕಾಗಲಿ ಬೈಯೋಕ್ಕಾಗಲಿ ಏನು ರೈಟ್ಸ್ ಇದೆ? ಯಾಕೆ ಇನ್ನೊಬ್ಬರನ್ನ ನೋಡಿದ ತಕ್ಷಣ ಕಾಮಿಡಿಯಾಗಿ ತೊಗೊಳ್ತೀರಾ? ನಾವೆಷ್ಟೇ ಇವತ್ತೆಲ್ಲ ಕೂತ್ಕೊಂಡು ಹೇಳಿದ್ರು ನಾಳೆ ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಇಲ್ಲಿ ಎಷ್ಟೋವರ್ ನೋಡಿದ್ರು ವಿಡಿಯೋನ ಸ್ಕ್ರಾಲ್ ಮಾಡಿಕೊಂಡು ಅಷ್ಟೇ, ಮುಂದೆ ಸಿಕ್ಕಿದ ತಕ್ಷಣ ಇಷ್ಟು ಅದರಿಂದ ಏನಾದ್ರು ಬದಲಾದೆ ಅಂತ ಹೇಳ್ಬಿಟ್ಟು ಯಾರಾದರೂ ಏನಾದರೂ ಮಾಡಿದಾರಾ? ಒಂದು ವೀಡಿಯೋ ಮಾಡಿಬಿಟ್ಟಿದ್ದಾರಾ? ಸರ್ ಈ ಥರ ನೀವು ಮಾಡೋ ಪ್ರೋಗ್ರಾಮಿಂದ ಇವತ್ತು ನಾನು ಅವರಲ್ಲಿ ತಿಳ್ಕೊಂಡಿದ್ದು ಭಾವನೆ ಆಗಲಿ, ಅವರಲ್ಲಿ ತಪ್ಪು ಕಲ್ಪನೆ ಇವತ್ತು ನಾನು ಸರಿ ಮಾಡಿಕೊಂಡು ಇವತ್ತು ಅರ್ಥ ಮಾಡ್ಕೊಂಡಿದ್ದೀನಿ, ಇದರಿಂದ ನನಗೆ ಇದು ಉಪಯೋಗ ಆಯಿತು, ಇದರಿಂದ ನಾನು ತಿಳ್ಕೊಂಡೆ. ಅವಾಗ ಮಾಡೋರ್ಗೂ ಒಂದು ಖುಷಿ ಆಗುತ್ತಲ್ವ. ನೋಡಿ ಇವತ್ತು ನಾನು ಮಾಡೋ ಪ್ರೋಗ್ರಾಮಿಂದ ಇವತ್ತು ಇಷ್ಟು ಜನ ಬದಲಾಗಿದ್ದಾರೆ, ಇಷ್ಟು ಜನ ರೆಸ್ಪಾನ್ಸ್ ಮಾಡಿ ಒಂದು ಪಾಸಿಟಿವ್ ಆಗಿ ನನಗೆ ಕಳಿಸಿದ್ದಾರೆ ಅನ್ನೋದು ಅವಾಗ ನಿಮ್ಗೆ ಇನ್ನೊಂದಷ್ಟು ಐಡಿಯಾ ಬರುತ್ತಲ್ವ. ಸೊ ನಾನು ಮುಂದೆ ಇನ್ನೂ ಯಾವ ರೀತಿ ತೊಗೊಂಡೋಗ್ಬೋದು, ಹೆಂಗೆ ಮಾಡ್ಬೋದು ಅನ್ನೋದು. ಒಬ್ಬರು ವೀಡಿಯೋಗಾಗಲಿ ಒಬ್ಬರು ಇದಕ್ಕಾಗಲಿ ಬ್ಯಾಡ್ ಕಮೆಂಟ್ ಹಾಕಿಸಿದ ತಕ್ಷಣ ಏನಾಗ್ಬಿಡುತ್ತೆ? ಯಾಕೆ ಹಾಕ್ಬೇಕು ಆ ಥರ? ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫ್ ಅವ್ರವ್ರ ಇದು. ನಾವು ಅದ್ರ ಹಾಕೋದಕ್ಕೆ ನಮಗೇನು ರೈಟ್ಸ್ ಇದೆ? ಹಂಗೆ ಹಾಕಿದ ತಕ್ಷಣ ಏನು ಸಿಕ್ಬಿಡುತ್ತೆ ಅವ್ರಿಗೆ? ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾವುದೇ ಒಂದು ವೀಡಿಯೋ ಆಗಲಿ ಆಡಿಯೋ ಆಗಲಿ ಹಾಗಿದೆಯಾ ಮಾಡಿದಾರ ಅಂದರೆ ಅದರಿಂದ ನಮಗೇನಾದ್ರು ಒಂದು ಇಂಪ್ಯಾಕ್ಟ್ ಬರಬೇಕು, ಬದಲಾವಣೆ ಅನ್ನೋದು ಬರಬೇಕು. ಈಗ ಎಷ್ಟೋ ಜನ ಟ್ರಾನ್ಸ್ಜೆಂಡರ್ಸ್ಗಳ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ನೋರಿಗೆ ಇವತ್ತು ಯೂಟ್ಯೂಬಲ್ಲಿ ನೋಡಿದ್ರೂ ಸಿಗುತ್ತೆ, ಗೂಗಲಲ್ಲಿ ಮಾಡಿದ್ರೂ ಸಿಗುತ್ತೆ. ಆಗ ಏನಿತ್ತು? ಮೊಬೈಲಲ್ಲಿತ್ತು. ಸೊ ಎಷ್ಟು ಮಟ್ಟಿಗೆ ಆ ಒಂದು ಇದನ್ನೇ ಸತ್ಯ ಅಂತ ನಾವು ನಂಬಬೇಕು. ಈಗ ನಾವು ಫೇಸ್ ಟು ಫೇಸ್ ಮಾತಾಡಿದಾಗಲೇ ತಾನೇ ನಮ್ಮ ಜೀವನ ನಮ್ಮದೇನು ಅಂತ ಗೊತ್ತಾಗೋದು. ಅವಾಗ ಕಮ್ಯುನಿಕೇಷನೇ ಇರಲಿಲ್ಲ, ನೀವು ಹೇಗೆ ಮಾಡ್ತಿದ್ರಿ ಅಂತ. ಡೈರೆಕ್ಟ್ ಮೀಟು. ನಮ್ಮ ಮನೆಯಿಂದ ಒಂದು 4 ರೋಡ್ ಅಷ್ಟೇ ಇದ್ದಿದ್ದವರು. ನಾನು ಅವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಮನೆ ಹತ್ರ ಇದ್ದೆ, ಅವ್ರು ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸ್ವಲ್ಪ ಏಜ್ಡ್. ಯಾವ್ಯಾವ ಕೆಟಗರಿ ಜನರು ಬರ್ತಾರೆ? ಸೊ ಎಲ್ಲ ಥರದ, ಇವಾಗ ಟ್ರಕ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಈ ಥರ ಕ್ಯಾಟಗರೀಸ್ ಅಂತೆಲ್ಲ ಎಲ್ಲರೂ ಕೂಡ ಬರ್ತಾಯಿದ್ರು ಆ ಜಾಗಕ್ಕೆ. ಅಫಿಷಿಯಲ್ಸು ಬರ್ತಾರಾ? ನಮ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಂದರೆ ಈ ವಿಡಿಯೋ ನೋಡ್ತಾ ಇರೋರ್ಗೆ ಅನಿಸ್ತಾ ಇರುತ್ತೆ ಎಲ್ಲ ಕೆಟಗರಿ ಜನರು ಹೋಗ್ತಾರೆ ಅಂತ. ಅಂದರೆ ಅಫಿಷಿಯಲ್ಸು, IT ಎಂಪ್ಲಾಯೀಸು, ರಿಚ್ ಪರ್ಸನ್ಸ್ ಅವರು ಕೂಡ ನಿಮ್ಮ ಜೊತೆ ಬರ್ತಾರೆ? ಹೌದು, ಖಂಡಿತ. ಪ್ರತಿಯೊಬ್ಬನು ಇದರಲ್ಲೂ ಸೆಕ್ಸ್ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಅವ್ರಿಗೆ ಯಾವ ಜಾಗದಲ್ಲಿ ಕಂಫರ್ಟಬಲ್ ಆಗಿರುತ್ತೆ, ಯಾವ ಜಾಗದಲ್ಲಿ ಅವರ ಒಂದು ಇದಕ್ಕೆ
ಸಿಗುತ್ತೆ. ಸೊ ಅವ್ರು ಎಲ್ಲಿಗೆ ಬೇಕಾದರೂ ಹೋಗ್ತಾರೆ. ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾವತ್ತಾದರೂ ಕಾಮನ್ ಮ್ಯಾನ್ ಅಂತ ಕರ್ಕೊಂಡೋಗಿ ಇಲ್ಲ ಗುರು ಇವ್ನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ? ಖಂಡಿತವಾಗ್ಲೂ ಆ ವಿಚಾರ ಬಂದಾಗ ಪೊಲೀಸ್ ಅವರೇ ಬಂದಿದ್ದರು. ಸೊ ನನಗೆ ಗೊತ್ತಾಗಿಲ್ಲ, ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದರು. ಸೊ ಅವ್ರು ಶರ್ಟ್ ರಿಮೂವ್ ಮಾಡಿದಾಗ ಆ ಬೆಲ್ಟ್ ನೋಡಿ ನಾನು ರೆಕಗ್ನೈಸ್ ಮಾಡಿದೆ, ಓ ಇವರು ಕಾಪ್ ಇದ್ದಾರೆ ಅಂತ. ಸೊ ಅದನ್ನು ನಾನು ಜಾಸ್ತಿ ಅವನೇನು ಎತ್ತ ಅಂತ ಕೇಳೋಕ್ಕೆ ಹೋಗಲಿಲ್ಲ. ನನ್ನ ಥಾಟಲ್ಲಿ ಇದ್ದಿದ್ದು ಅವನ್ನ ಬೇಗ ಕಳಿಸ್ಬಿಡಬೇಕು ಅಂತ. ಸೊ ಹಾಗಾಗಿ ಅವ್ರನ್ನ ಇದು ಮಾಡಿ ಕಳಿಸ್ಬಿಟ್ಟೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಕೆಲವ್ರದ್ದು ಫಿಟ್ಟಾಗಿರ್ತಾರೆ, ಕೆಲವ್ರು ಕಲರಲ್ಲಿ ಬರ್ತಾರೆ ಗೊತ್ತಾಗಬಾರ್ದು ಅಂತ. ಬಟ್ ಹಾಗೆ ನನಗೆ ಗೊತ್ತಾಗ್ಬಿಡ್ತು. ಸೊ ಅವ್ರಿದ್ದು ನೋಡಿ ಒಂದು ಕ್ಷಣಕ್ಕೆ ಸ್ವಲ್ಪ ಭಯ ಆಗೋಯ್ತು. ಸೊ ಆಮೇಲೆ ಸೆಕ್ಸ್ ಅನ್ನೋದು ಪ್ರತಿಯೊಂದು ಜೀವಿಲೂ ಇರಬೇಕಾದ್ರೆ ಸೊ ಇವರಲ್ಲೂ ಇರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ, ಕಾಮಾಗಿ ಇದು ಮಾಡಿ ಕಳಿಸ್ಬಿಟ್ಟೆ. ಯೂಶಲಿ ನಮ್ಮಲ್ಲಿ ಹೆಂಗಿರುತ್ತೆ ಅಂತಂದರೆ, ಈಗ ರೋಡ್ ಸೈಡ್ ಓಡಾಡ್ತಿರ್ತಾರೆ ಕಾಮನ್ ಮ್ಯಾನ್ ಅಂಥವ್ರು ಏನಾದ್ರು ಈ ವಿಡಿಯೋ ನೋಡ್ತಿರ್ತಾರೆ ಅಂದರೆ ಅವ್ರಿಗೊಂದು ಭಯ ಇರುತ್ತೆ, ಸೆಕ್ಸ್ಗೆ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಇವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತಾರೆ ಅಂತ. ಆ ಥರದ ಸನ್ನಿವೇಶನೂ ಕೂಡ ನಾವು ನೋಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ಆ ಥರದ್ದು ಸುಮಾರು ಕಂಪ್ಲೇಂಟ್ಸ್ ಆಗಿದೆ, ಹೋಗಿ ಕಂಪ್ಲೇಂಟು ಕೊಟ್ಟಿರೋದು ಉಂಟು ಕಾಮನ್ ಮ್ಯಾನ್ಸ್. ಸೊ ಆ ಥರ ಏನಾದರೂ ನೀವು ನಿಮ್ಮ ಟೈಮಲ್ಲಿ ಆ ಥರ ಏನಾದರೂ ಇತ್ತಾ? ಅವಾಗೇನಾದರೂ ನೀವೇನಾದರೂ ಆ ಒಂದು ಟೈಮಲ್ಲಿ ಈ ಥರ ಒಂದು ಇರಲಿಲ್ಲ. ಬಟ್ ಇದೆಲ್ಲ ಇತ್ತೀಚಿನ ಒಂದು ವರ್ಷಗಳಲ್ಲಿ ಕಾಣಿಸ್ಕೊಂಡಿರೋವಂಥದ್ದು. ಸೊ ಅದಕ್ಕೊಂದು ಎಕ್ಸಾಂಪಲ್ ಉದಾಹರಣೆ ಕೊಡೋಕೆ ಹೋಗ್ತೀನಿ. ಇವಾಗ ನಾವು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ಊಟ ಮಾಡಬೇಕು ಅಲ್ವಾ? ಆ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ರೋಡ್ ಸೈಡಲ್ಲಿ ಸಿಗೋ ಟೇಸ್ಟೇ ಬೇರೆ, ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಟೇಸ್ಟೇ ಬೇರೆ, ಅಥವಾ ಮನೇಲಿ ಸಿಗೋ ಟೇಸ್ಟೇ ಬೇರೆ. ಬಟ್ ನಮಗೆ ಎಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಅಲ್ಲಿಗೆ ಹೋಗಿ ಊಟ ಮಾಡ್ತೀವಿ. ಬಟ್ ಅಲ್ಲಿ ನಾವು ಹೋದ್ಮೇಲೆ ಏನು ನೋಡ್ತೀವಿ, ಎಷ್ಟು ಹೈಜೆನಿಕ್ ಆಗಿದೆಯಾ, ಸೊ ಹೆಂಗಿದೆ ಇಲ್ಲಿ ಇರೋಂಥ ಇದು ಅಂತ ನಾವು ನೋಡ್ತೀವಿ. ಸೊ ತಿಂತೀವಿ ಅಂತ ಅಂದ್ಬಿಟ್ಟು ಎಲ್ಲೆಲ್ಲ ಹೋಗಿ ತಿನ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸೊ ಆದಷ್ಟು ಸೇಫ್ ಇರೋ ಜಾಗದಲ್ಲಿ, ಒಳ್ಳೆ ಹೈಜಿನಿಕ್ ಇರೋ ಜಾಗದಲ್ಲಿ, ತುಂಬ ಕಂಫರ್ಟಬಲ್ ಝೋನ್ ಆಗಿರೋವಂಥ ಇದ್ರಲ್ಲಿ ಹೋಗಿ ತಿಂದರೆ ಸೊ ನಮಗೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಇರುತ್ತೆ. ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾವು ಎಲ್ಲೆಲ್ಲೋ ಹೋಗಿ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಸೊ ಆದಷ್ಟು ಹೆಲ್ದಿ ಊಟ, ಮನೆ ಊಟ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗಂತ ಹೋಟ್ಲಲ್ಲೇ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಹೋಟ್ಲಲ್ಲೂ ಚೆನ್ನಾಗಿರುತ್ತೆ, ತಿನ್ನಿ. ಪ್ರಾಯ ಬಹುಶಃ ನೀವು ಈ ಪ್ರಶ್ನೆನ ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಈಗಂತೂ ನೀವು ನೋಡೋಕೆ ತುಂಬ ಸುಂದರವಾಗಿದ್ದೀರಾ, ನಿಮಗೆ ಲೈಫ್ ಕೂಡ ಚೆನ್ನಾಗಿದೆ, ಯಾಕೆಂದರೆ ನೀವು ಇವಾಗ ಕೆಲಸನೂ ಮಾಡ್ತಿದ್ದೀರಾ, ಯು ಆರ್ ಅರ್ನಿಂಗ್. ಬಟ್ ಮುಂದೆ ನಿಮ್ಮ ಜೀವನ ಏನಾಗ್ಬೋದು ವಯಸ್ಸಾಗ್ತಾ? ಬಿಕಾಸ್ ನಮ್ಮಲ್ಲಿ ಮೇಲ್ ಫೀಮೇಲಲ್ಲಿ ಏನಾಗುತ್ತೆ, ಡಿಪೆಂಡೆನ್ಸಿ ಇರುತ್ತೆ. ನಿಮಗೆ ಡಿಪೆಂಡೆನ್ಸಿ ಇರಲ್ಲ, ನಿಮಗೆ ಯಾರು ನೋಡ್ಕೊಳ್ಳೋದು ಇಲ್ಲ, ನೋಡ್ಕೊಳ್ಳೋರು ಇರಲ್ಲ. ಹೇಗಾಗುತ್ತೆ ಮುಂದೆ ನಿಮ್ಮ ಜೀವನ? ಸೊ ಹಾಗೆ ನೋಡೋಕೆ ಹೋದರೆ ಇವತ್ತಿರೋರು ನಾಳೆ ಇರ್ತಾರೆ ಅನ್ನೋದೇ ಗೊತ್ತಿರಲ್ಲ. ಆಗಿದ್ದಾಗ ನಾವು ಮುಂದೆ ಹೇಗೆ ಯೋಚನೆ ಮಾಡೋಕ್ಕಾಗುತ್ತೆ? ಈಗಿನ ಜನ್ರೇಷನ್ ತೊಗೊಂಡ್ರೆ ಸೊ ಬೆಳಗ್ಗೆ ಇದ್ದವರೇ ಸಾಯಂಕಾಲದೊಳಗಿರಲ್ಲ. ಸೊ ಆಗಿದ್ದಾಗ ಇರೋಷ್ಟು ದಿವಸ ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಇಷ್ಟಪಡ್ತೀವಿ. ಸೊ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಹೇಳೋಕ್ಕಾಗಲ್ಲ. ನಾವು ಚೆನ್ನಾಗಿ ಇರುವಾಗ ನಾವು ಹೆಂಗಾಗಿದ್ದೀವಿ, ದುಡ್ಕೊಂಡು ತಿಂತೀವಿ, ಚೆನ್ನಾಗೇ ಇದ್ದೀವಿ. ಬಟ್ ನಾಳೆ ದಿವಸ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಆಗಿದ್ದಾಗ ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಚೆನ್ನಾಗಿ ಹೋಗಬೇಕು, ಚೆನ್ನಾಗಿರಬೇಕು ಅಷ್ಟೇ. ಸೊ ನಿಮ್ಮ ಕಮ್ಯುನಿಟಿಯಲ್ಲಿ ನಿಮ್ಮ ಅಮ್ಮ ಅಂತ ಇರ್ತಾರಲ್ಲ, ಸೊ ಅವರನ್ನು ನೀವು ನೋಡ್ಕೊಳ್ಳೋ ಪದ್ಧತಿ ಅದೆಲ್ಲ ಇರತ್ತಲ್ವ? ನೀವು ಸಪ್ರೇಟಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದಮೇಲೆ ಕೂಡ ನೀವು ಅವ್ರು ಹೇಳ್ದಂಗೆ ಕೇಳೋದು ಅದೆಲ್ಲ ಆ ಥರ ಏನಿಲ್ಲ. ಇವಾಗ ಹೋಗ್ತಾ ಬರ್ತಾನೂ ಇರ್ಬೋದು. ಇವಾಗ ನಮ್ಮ ಮನೆಗಳಲ್ಲಿ ನಾವು ಹೋಗ್ಬೋದು, ಅವರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ, ನೋಡ್ಕೊಳ್ತೀವಿ. ಸೊ ಮುಂಚೆ ಹೇಗಿದ್ವಿ ಅದೇ ಒಂದು ಇದರಲ್ಲೇ ಇರ್ತೀವಿ. ಬಟ್ ನಮ್ಮ ಮನೆಯಿಂದನೇ ಅವ್ರಿಗೆ ನೋಡ್ಕೊಳ್ತೀವಿ. ತಿಂಗ್ಳಿಗೊಂದ್ಸತಿ 2 ತಿಂಗ್ಳಿಗೊಂದ್ಸತಿ ಹೋಗಿ ನೋಡ್ಕೊತೀವಿ, ಅವ್ರ ಆರೋಗ್ಯ ವಿಚಾರಿಸ್ಕೊತೀವಿ. ಏನೋ ನಮ್ಮ ಕೈಲಾದಷ್ಟು ಅವ್ರಿಗೆ ಮಾಡಿಬಿಟ್ಟು ಬರ್ತೀವಿ. ಸೊ ಎಲ್ಲದಕ್ಕೂ ಟೈಮ್ ಬೇಕು ಅಂತ ಹೇಳ್ತೀವಲ್ಲ, ಆ ಟೈಮ್ ಇವತ್ತು ಬಂದಿದೆ ಅಷ್ಟೇ. ಎಲ್ಲ ನಾವು ಅಂದ್ಕೊಂಡಂಗೆ ಸಿಕ್ಬಿಡ್ತಿತ್ತೆ ಅನ್ನಂಗೆ ಇದ್ದಿದ್ರೆ ಜೀವನಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲ ಅಲ್ವಾ? ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ವಲ್ಲ. ಎಷ್ಟು ವ್ಯಾಲ್ಯೂ ಕೊಡ್ತಾರೆ, ಯಾರು ಏನು, ಅವ್ರ ಬ್ಯಾಕ್ಗ್ರೌಂಡು ಗೊತ್ತಿರಲ್ಲ. ಹೌದು. ಸೊ ಹಂಗಾಗಿ ಅಷ್ಟು ಬೇಗ ಕನೆಕ್ಟ್ ಆಗೋಕ್ಕೂ ಆಗಲ್ಲ. ಈ ಇತ್ತೀಚಿನ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದರೆ ಕನೆಕ್ಟ್ ಆದರೂ ಕಷ್ಟ, ಕನೆಕ್ಟ್ ಆಗಲಿಲ್ಲ ಅಂದ್ರೂ ಕಷ್ಟ. ಸೊ ಹಂಗೆ ನೋಡೋಕೆ ಹೋದ್ರೆ ತಕ್ಷಣವೇ ಸಿಕ್ಬಿಟ್ಟಿದ್ದಿದ್ರೆ ಏನು ಇದಾಗ್ತಾಯಿತ್ತು ಹೇಳಿ? ಅಂದ್ಕೊಂಡಿದ್ದ ತಕ್ಷಣ ಸಿಗ್ತದೆ ಅಂದರೆ ಅದು ವ್ಯಾಲ್ಯೂನೇ ಗೊತ್ತಾಗ್ತಾ ಇರಲಿಲ್ಲ. ಯಾವುದೇ ಒಂದು ವಸ್ತು ಆಗಲಿ, ಒಂದು ವ್ಯಕ್ತಿ ಆಗಲಿ, ಹಂಗೆ ಅದಾದ್ರ ಸಮಯ ಬಂದಾಗ್ಲೇ ಅದಾದ್ರ ಬೆಲೆ ಗೊತ್ತಾಗೋದು. ನಾನು ಬೇರೆಯವ್ರ ಥರ ಅಳ್ಸೋಕ್ಕೆ ಅವೆಲ್ಲ ಇಷ್ಟ ಇಲ್ಲ. ಅಳಿಸ್ತೀನಿ ಅಂದ್ರೆ ಕಣ್ಣಲ್ಲಿ ನೀರು ಕೂಡ ಬರಲ್ಲ ಬಿಡಿ. ಅಲ್ಲ, ಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಅಳ್ರಿ ಅನ್ನೋ ನನ್ನ ಕೈಲಿ ಆಗಲ್ಲ. ಅದು ಹೋಯ್ತು, ಆ ಕಾನ್ಸೆಪ್ಟೇ ಹೋಯ್ತು. ಅಳ್ಬೇಕು, ಅಳಿಸಿ ಜನಗಳನ್ನ ಇದು ಮಾಡಬೇಕು ಅಂತ ಏನಿಲ್ಲ. TRP ನಾವು ಕೊಡೋ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದರೆ ಸಾಕು. ಅಳಿಸೇ ಕೊಡಬೇಕು, ನಗ್ಸೇ ಕೊಡಬೇಕು ಅಂತ ಏನಿಲ್ಲ. ಹಂಗೆ ಹತ್ತಾಗ ಏನು ಅನ್ಸುತ್ತೆ ಗೊತ್ತಾ, ಅದು ನ್ಯಾಚುರಲ್ ಆಗಿರಲ್ಲ, ಆರ್ಟಿಫಿಷಿಯಲ್ ಆಗಿಬಿಡುತ್ತೆ. ನಿಮ್ಮ ಕೆರಿಯರು ಇದ್ರ ಜೊತೆಗೇನೆ ಒಂದಷ್ಟು ಬಣ್ಣದ ಲೋಕದ ಕಡೆನೂ ಶಿಫ್ಟ್ ಆಯಿತು. ಹೆಂಗೆ ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆಯಿತು ಅಂತ? ಸೊ ಬಣ್ಣದ
ಪಕ್ಕಕ್ಕೆ ಹೇಗೆ ಅಂತಂದರೆ 2011ರಲ್ಲಿ ನನ್ನ ಒಂದು ಫ್ರೆಂಡ್ ಸತ್ಯ ಅಂತ ಒಬ್ರು ಇದ್ದಾರೆ. ಸೊ ಅವ್ರು ಬಂದು ಸಂವಾದದಲ್ಲಿ ಇದು ಮಾಡ್ತಾಯಿದ್ರು. ಸೊ ಅವರು ಮೀಡಿಯಾ ಫೀಲ್ಡು ಮತ್ತು ಈ ಸೀರಿಯಲ್ಲು ಶೂಟಿಂಗ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದಕ್ಕೆ ಫಸ್ಟು ಒಂದು ಸೂರ್ಯಕಾಂತಿ ಸೀರಿಯಲ್ ಅಂತ ಜೀ ಕನ್ನಡದಲ್ಲಿ ಬರ್ತಾಯಿತ್ತು. ಸೊ ಅದರೊಳಗೆ ಒಂದು ಕ್ಯಾರೆಕ್ಟರ್ ಇತ್ತು. ಸೊ ಅದಕ್ಕೆ ಅವ್ರಿಗೆ ಬೇಕು ಅಂತ ಅಂದಾಗ ಸತ್ಯ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಈ ಥರ ಒಂದು ಸೀರಿಯಲಲ್ಲಿ ನೀನು ಮಾಡ್ತೀಯಾ ಅಂತ. ಸೊ ಅವಕಾಶ ನನ್ನ ಹತ್ರ ಬಂದಿರಬೇಕಾದ್ರೆ ನಾನು ಯಾಕೆ ಅದನ್ನು ಮಿಸ್ ಮಾಡ್ಕೊಳ್ಳಿ, ಸೊ ನಾನು ಮಾಡ್ತೀನಿ ಅಂತೇಳಿ ಸತ್ಯ ಅವ್ರ ಕಡೆಯಿಂದ ಸೂರ್ಯಕಾಂತಿ ಸೀರಿಯಲ್ನ ಮಾಡಿದೆ. ಅದಾದಮೇಲೆ ಡಾಲಿ ಧನಂಜಯ ಅವ್ರ ಜೊತೆ ಜಯನಗರ 4 ಬ್ಲಾಕು ಕಿರುಚಿತ್ರ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ ಡಾಲಿ ಧನಂಜಯ್ ಅವರು ಆವಾಗಿನೂ ಸ್ಟಾರ್ ಅಲ್ಲ, ಏನು ಆಗಲ್ಲ, ಆಸ್ ಎ ಕಾಮನ್ ಮ್ಯಾನ್, ಅವಕಾಶಕ್ಕಾಗಿ ಬೀದಿ ಅಲಿತಿದ್ದಂಥ ಸಮಯ ಅದು. ನಾನು ಅವ್ರ ಇಂಟರ್ವ್ಯೂ ಅನ್ನ ನೋಡಿದ್ದೀನಿ ಸುಮಾರು ಕಡೆ, ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಹೌದು, ಅವಕಾಶಕ್ಕಾಗಿ ಕಣ್ಣೀರು ಇಡ್ತಿದ್ದಂತಹ ಟೈಮಲ್ಲಿ ಅವರು ಜಯನಗರ 4 ಬ್ಲಾಕ್ ಅನ್ನುವಂತಹ ಒಂದು ಶಾರ್ಟ್ ಮೂವಿನ ಮಾಡ್ತಾರೆ. ಆ ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡ್ಬೋದಾ? ಹೆಂಗೆ ಕನೆಕ್ಟ್ ಆದ್ರಿ, ಹೆಂಗೆ ನಡೀತು, ಹೇಗೆ ಸನ್ನಿವೇಶ, ಹೆಂಗೆ ಅಪ್ರೋಚ್ ಆದರು, ಧನಂಜಯ್ ಹೇಗಿದ್ರು ಆವಾಗ ಆ ಸಮಯದಲ್ಲಿ, ಅವ್ರ ಇಂಟೆನ್ಷನ್, ಅವ್ರ ಮನಸ್ಥಿತಿ ಎಕ್ಸ್ಕ್ಲೂಸಿವ್ ಆಗಿ? ಖಂಡಿತವಾಗ್ಲೂ ಸೂರ್ಯಕಾಂತಿ ಸೀರಿಯಲ್ ಆದಮೇಲೆ ಸೊ ಹೀಗೆ ಒಬ್ಬರು ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಈ ಥರ ಒಂದು ಕಿರುಚಿತ್ರ ಇದೆ ಡಾಲಿ ಧನಂಜಯ ಜೊತೆ ಅಂತ. ಧನಂಜಯ ಜೊತೆ ಅಂತ ಹೇಳಿದ್ರು, ಡಾಲಿ ಬಂದು ಇವಾಗ ಸೇರಿಕೊಂಡಿದ್ದು. ಸೊ ಅವಾಗ ಅವ್ರು ಬರೀ ಧನಂಜಯ ಆಗಿದ್ದರು. ಸೊ ನನಗೆ ಏನು ಕ್ಯಾರೆಕ್ಟ್ರು ಏನು ಅಂತ ಅಂದೆ, ಜಸ್ಟ್ ಅವರು ನೀವು ಕಾಸು ಕೇಳ್ಕೊಂಡು ಬರಬೇಕು ಅಂತ. ನಾನು ಆಲ್ರೆಡಿ ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಯಾಕೆ ಕೈ ತಟ್ಟಿ ಕಾಸು ಕೇಳುವಂಥ ಕ್ಯಾರೆಕ್ಟರ್ ನಮ್ಮ ಸಮುದಾಯದವ್ರಿಗೆ ನೀವು ಕೊಡಬೇಕು, ಅದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀರಾ ನೀವು ಹೇಗೆ ನಿಂತಕ್ಕೆ? ಇಲ್ಲ ಮೇಡಮ್, ನೀವು ತಪ್ಪಾಗಿ ತಿಳ್ಕೊಬೇಡಿ, ನೀವು ಫಸ್ಟ್ ಲೊಕೇಶನ್ಗೆ ಬನ್ನಿ ಅಂತೇಳಿ ಕರೆಸ್ಕೊಂಡ್ರು. ಅಲ್ಲಿ ಅವ್ರ ಕತೆ ಹೇಳಿದ್ರು. ಸೊ ಡಾಲಿ ಧನಂಜಯ ಅವ್ರು ಇಲ್ಲಿ ಕುಂತಿರ್ತಾರೆ, ಲೊಕೇಶನ್ಗೆ ಹೋದೆ. ಸೊ ಅವ್ರು ಹೇಳಿದ್ರು ನಮ್ಮ ಹುಡುಗರನ್ನೇ ಕೂಡಿಸ್ತೀವಿ, ನೀವು ಅಲ್ಲೆಲ್ಲ ಏನು ಕೇಳ್ಬೇಡಿ, ನಮ್ಮ ಹುಡುಗರನ್ನ ಕೇಳ್ಕೊಂಡು ನೀವು ಅವ್ರ ಹತ್ರಕ್ಕೆ ಬನ್ನಿ ಅಂತ ಅಂದರು. ಸೊ ನಾನು ಅವಾಗ ನೋಡಿಬಿಟ್ಟು ಅವ್ರ ಹತ್ರಕ್ಕೆ ಬಂದೆ. ಸೊ ಹಾಗೆ ನನ್ನನ್ನು ಅವ್ರು ಇದು ಮಾಡಿದ್ರು. ಸೊ ಆವಾಗ ನನಗೆ ಆ ಅವಕಾಶ ಸಿಕ್ಕಿದ್ದು ಅವ್ರ ಜೊತೆ ಒಂದು ಕಿರುಚಿತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು. ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೂ ಕೂಡ ಅವ್ರು ಬಂದು ಜೊತೆಲೇ, ಸೊ ಅವ್ರ ಹೊರಗಡೆಯಿಂದ ಅಂಗಡಿಯವ್ರ ಹತ್ರ ಹೇಳಿ ಮಾತಾಡಿ ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. ಸೊ ಅದು ಈ ರೇಂಜ್ಗೆ ಇವತ್ತಿಗೂ ಕೂಡ ಅದು ಟ್ರೆಂಡಿ ಆಗಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಹಾಗೆ ನನಗೆ ಆ ಒಂದು ಫೀಲ್ಡ್ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಟಿಂಗ್ ಫೀಲ್ಡ್ಗೆ. ಜಸ್ಟ್ ಎಷ್ಟು ಅವರ್ ಸ್ಪೆಂಡ್ ಮಾಡಿದ್ರಿ ಆ ಶಾರ್ಟ್ ಮೂವಿ? ಒಂದು 1 ಅವರಿಂದ ಒಂದು 2 ಅವರ್ ಅಷ್ಟೇ ನಾನು ಸ್ಪೆಂಡ್ ಮಾಡಿದ್ದು. ಧನಂಜಯ್ಗೂ ಕಾಂಟ್ಯಾಕ್ಟ್ ಏನು ಕಾಂಟ್ಯಾಕ್ಟ್ ಇಲ್ಲ ನನಗೆ. ಆವಾಗ ಅವರು ಹೀರೋ ಆಗ್ತಾರೆ ಫ್ಯೂಚರಲ್ಲಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಒಟ್ಟಿನಲ್ಲಿ ಅವರು ಆ್ಯಕ್ಟಿಂಗು ಮತ್ತು ಅವ್ರ ಕಥೆಯನ್ನು ನೋಡ್ಬಿಟ್ಟು ಅಂದಿದ್ದೆ, ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಅವಕಾಶ ಸಿಗುತ್ತೆ, ಮುಂದೆ ನೀವು ಚೆನ್ನಾಗಿರ್ತೀರ ಅಂತೇಳಿ ಅವ್ರಿಗೆ ಬ್ಲೆಸ್ ಮಾಡಿ ಹೇಳ್ಬಿಟ್ಟು ಬಂದುಬಿಟ್ಟೆ. ಆಗ ಧನಂಜಯನೇ ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರು ಎಲ್ಲ. ಸೊ ನಿಮ್ಮ ಜೊತೆಗೆ 1-to-1 ಕಾನ್ವರ್ಸೇಷನ್ ಮಾಡಿದ್ದು ಕೂಡ ಧನಂಜಯನೇ. ಮೇಡಮ್ ಹಿಂಗಿದೆ ಅವಕಾಶ ಬನ್ನಿ ಅಂದರೆ ಅವ್ರು ಮಾಡಲಿಲ್ಲ, ಇವರು ಯಾರು ಸತ್ಯ ಅಂತ ಇದ್ದಾರೆ, ಅವರು ಮಾಡಿ ಕರೆಸ್ಕೊಂಡಿದ್ದು. ಸೊ ಅವಾಗ ಧರ್ಮಣ್ಣ ಕಡೂರವರು ಕೂಡ ಆ ಒಂದು ಕಿರುಚಿತ್ರದಲ್ಲಿದ್ದರು. ಸೊ ಹಾಗಾಗಿ ಆ ಕತೆ ಹಾಗೆ ಬಂದು ಆ ಒಂದು ಫ್ರೆಂಡಾಗಿ ನಾನು ಇವಾಗ ಜಯನಗರ ಬೆಂಚ್ ಕಾಲ್ ಮೇಲೆ ಅವ್ರು ಕೂತ್ಕೊಂಡು ಕತೆನ ಇದು ಮಾಡಿರೋದು. ಸೊ ಅವ್ರು ದಿನನಿತ್ಯ ಯಾರೆಲ್ಲ ಬಂದು ಹೋಗ್ತಾರೆ ಅವರ ಇದಕ್ಕೆ, ಆ ಒಂದು ಕ್ಯಾರೆಕ್ಟರಲ್ಲಿ ನಮ್ಮ ಸಮುದಾಯದವ್ರದ್ದು ಒಂದು ಕ್ಯಾರೆಕ್ಟರ್ ಬಂದಿದೆ. ಸೊ ಆ ಒಂದು ಕ್ಯಾರೆಕ್ಟರ್ನ ನಾನು ಕೈಲಿ ಮಾಡಿಸಿ. ಅದೇನೋ ಒರಿಜಿನಲ್ ಸ್ಟೋರಿ ಧನಂಜಯ್ ಲೈಫಲ್ಲೇ ಆಗಿದ್ದು, ಅದೇ ಎಕ್ಸ್ಪೀರಿಯನ್ಸ್ನ ಹೌದು ಮಾಡಿದ್ದು. ಅವರು ಸಿನಿಮಾ ರಂಗಕ್ಕೆ ಬರಬೇಕು, ಹೀರೋ ಆಗಬೇಕು ಅಂತ ಆಸೆನ ಬಂದು ಆ ಜಯನಗರ ಬೆಂಚ್ ಕಾಲ್ ಮೇಲೆ ಕೂತ್ಕೊಂಡು ಒಬ್ಬರ ಕಾಸು ಕೇಳೋದಾಗಿರ್ಬೋದು, ಪಾಂಪ್ಲೆಂಟ್ ಹಂಚೋದಾಗಿರ್ಬೋದು, ಪ್ರತಿಯೊಂದು ಅವ್ರ ಜೀವನದಲ್ಲಿ ಆದಂಥ ಅನುಭವ ಮತ್ತು ಅವರು ಸ್ಟೋರಿ. ಅದಾದಮೇಲೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ? ಸೊ ಹಾಗೆ ನೋಡೋಕೆ ಹೋದರೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಸೊ ಅದೆಲ್ಲ ನಮ್ಮ ಜೀವನದಲ್ಲಿ ಒಂದು ಮುಂದಕ್ಕೆ ಒಂದು ಅದು ನಮಗೆ ಕಲಿಕೆಗೆ. ಸೊ ಒಂದು 40ರಿಂದ 45 ಪ್ರಶಸ್ತಿಗಳು ಬಂದಿದೆ. ಬೆಸ್ಟ್ RJ ಅವಾರ್ಡ್ ಸಿಕ್ಕಿದೆ ಡೆಲ್ಲಿಲಿ. ಸೊ ಸುವರ್ಣ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ, ಮತ್ತು ಬೆಸ್ಟ್ RJ ಆಗಿ ಅವಾರ್ಡ್ ಸಿಕ್ಕಿದೆ, ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ, ಬೆಳಗಾಮಲ್ಲಿ ಅದು ಸಿಕ್ಕಿದ್ದು. ಸೊ ತುಂಬ ಇದೆ. ಸೊ ಆ ಥರ ನನಗೆ ಸಿನಿಮಾ ಇದರಲ್ಲಿ ದ ಕಲರ್ ಆಫ್ ಟೊಮೆಟೊ ಮತ್ತು ಗುಬ್ಬಿ ಮರಿ ಅನ್ನೋ ಮೂವಿಲಿ, ವಾರಸ್ದಾರ ಸೀರಿಯಲಲ್ಲಿ, ಗಟ್ಟಿಮೇಳ ಸೀರಿಯಲಲ್ಲಿ, ನೀನಾದೇನ ಸೀರಿಯಲಲ್ಲಿ, ಈ ಥರ ಒಂದು ಅವಕಾಶಗಳು ನನಗೆ ಹುಡ್ಕೊಳ್ತಾ ಬಂದಿದ್ದು. ಸೀರಿಯಲ್ಲು ಎಷ್ಟು ಸಿನಿಮಾಗಳು ಮಾಡಿದ್ದೀರಾ? ಸಿನಿಮಾ ಒಂದು 4ರಿಂದ 5, ಸೀರಿಯಲ್ ಒಂದು 5. ಸೂರ್ಯಕಾಂತಿ, ವಾರಸ್ದಾರ, ಗಟ್ಟಿಮೇಳ, ನೀನಾದೇನ, ಈ ಥರ. ಆಮೇಲೆ ಒಂದು 6-7 ಕಿರುಚಿತ್ರಗಳನ್ನ ಮಾಡಿದ್ದೀನಿ. ಓಕೆ, ನೀವೇ ಹೀರೋಯಿನ್ ಆಗಿನ? ಸೌಮ್ಯ ಮೂವಿ, ಆವ್ನಿ, ಆಮೇಲೆ ನಿನ್ನ ಗಂಡ್ಸ ಹೆಂಗ್ಸ ಅನ್ನೋ ಒಂದು ಕಿರುಚಿತ್ರ. ನಿನ್ನ ಗಂಡ್ಸ ಹೆಂಗ್ಸ ಹೆಸರು ಕೇಳಿದ್ರೇ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು, ಬಟ್ ಅದ್ರೊಳಗೆ ಮೂವಿ ನೋಡಿದಾಗಲೇ ಗೊತ್ತಾಗೋದು ಅದ್ರೊಳಗೆ ಏನು ಇದು ಅಂತ. ಸೊ ಏನು ಆ ಕಾನ್ಸೆಪ್ಟ್ ಅಂದರೆ
ಟ್ರಾನ್ಸ್ಜೆಂಡರ್ಸ್ ಒಂದು ರೋಲ್ ಇರುತ್ತೆ ಅದರೊಳಗಡೆ. ಸೊ ಇವರು ಕೆಲಸ ಕೇಳ್ಕೊಂಡು ಹೋಗಿರ್ತಾರೆ, ಅವರು ಕೆಲಸಕ್ಕೆ ಆಪರ್ಚುನಿಟಿ ಬಿಟ್ಟು ಕಾಮನ್ ಪೀಪಲ್ಗಳಿಗೆ ಅಂಥದ್ರಲ್ಲಿ ನಾನು ಹೋಗ್ಬಿಟ್ಟಿರ್ತೀನಿ ಇದಕ್ಕೆ. ಅವರು ಏನು ಮಾಡ್ತಾರೆ, ಅವರು ಯಾರು ಕರೆಸಿರ್ತಾರೆ ಅವ್ನಿಗೆ ಕಪಾಳ ಕೊಡ್ದು ನಾನು ಕೇಳಿದ್ದು ನನ್ನ ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಇಂಥ ರೋಡಲ್ಲೆಲ್ಲ ರೋಕಲ್ ಮಾಡೋರ್ನಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೊಡಿತಾನೆ. ಸೊ ಅದು ನನಗೆ ಅವಮಾನ ಆಗಿ ನಾನು ಈಚೆ ಬರ್ತೀನಿ. ಸೊ ಅವನೇನು ಮಾಡ್ತಾನೆ, 10 ರೂಪಾಯಿನ ನನ್ನ ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ನಿನ್ನ ಯೋಗ್ಯತೆ ಏನಿದ್ರು ಇಷ್ಟೇ, ನಿನ್ನ ಕ್ಯಾಬಿನ್ ಕಾಲಿಂಗ್ ಬೆಲ್ ಹೊತ್ತಿ ಕ್ಯಾಬಿನ್ಗಳಿಗೆ ಬರೋ ಸೀನೇ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೈದ್ಬಿಟ್ಟು ಹೋಗ್ತಾನೆ. ಸೊ ಬೈದ್ಬಿಟ್ಟು ಹೋದಾಗ ಅವ್ನ ಮುಂದೆಗಡೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಅವನಿಗೆ ಬ್ಲಡ್ ಲಾಸ್ ಆಗಿರುತ್ತೆ. ಸೊ ಆ ಬ್ಲಡ್ಡು ನಾನು ಕೊಡ್ತೀನಿ ಅವನಿಗೆ. ಸೊ ಆವಾಗ ಡಾಕ್ಟರ್ ಬಂದು ಕೇಳೋದು, ಇಷ್ಟೊತ್ತು ತನಕ ನಿಮ್ಮಲ್ಲೂ ಹರಿತಾ ಇರೋದು ಅದೇ ರಕ್ತ, ನನ್ನಲ್ಲೂ ಅದೇ ರಕ್ತ ಹರಿತಾ ಇದೆ. ಸೊ ಅವಾಗ ಡಾಕ್ಟರ್ ಬಂದು ಕೇಳ್ತಾರೆ, ಇಷ್ಟೊತ್ತು ತನಕ ನೀವು ಯಾರಿಗೆ ಬೈತಾ ಇದ್ದೀರಾ, ಇವತ್ತು ಅವರೇ ಇರಲಿಲ್ಲ ಅಂದಿದ್ರೆ ನೀವು ಬದುಕ್ತಾನೆ ಇರಲಿಲ್ಲ ಅಂತ ಅಂದಾಗ, ಸೊ ಅವನೇನು ಮಾಡ್ತಾನೆ, ಅದನ್ನು ಅರ್ಥಕೊಂಡು ನನ್ನನ್ನು ಹುಡುಕಿ ಕೆಲಸ ಕೊಟ್ಟು ಇದು ಮಾಡ್ತಾನೆ. ಸೊ ಅವಾಗ ಡಾಕ್ಟ್ರ್ ಕೇಳೋದು, ಇವಾಗ ನೀವು ಹೇಳಿ ನೀನು ಗಂಡಸ ಹೆಂಗ್ಸ ಅಂತ ಅವನಿಗೆ ಕೇಳೋದು. ಟ್ರಾನ್ಸ್ ವುಮೆನ್ಸು ಸ್ವಲ್ಪ ಈ ಪೂಜೆ ಪುನಸ್ಕಾರ ಎಲ್ಲ ಭಾಳ ಜೋರಲ್ಲ, ವ್ರತ ಗೀತ ಎಲ್ಲ ಭಾಳ ಮಾಡ್ತೀರಾ? ಖಂಡಿತವಾಗ್ಲೂ. ಯಾವ್ಯಾವ ವ್ರತ ಮಾಡ್ತೀರಾ? ಆ ಥರ ಯಾವ ವ್ರತಗಳನ್ನು ಮಾಡಲ್ಲ. ಸೊ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಸೊ ಹಾಗಾಗಿ ಪೂಜೆ ಪುನಸ್ಕಾರ ಅದರೆಲ್ಲ ತುಂಬ ಇನ್ವಾಲ್ವ್ ಆಗಿರ್ತೀವಿ. ಮುಂಚೆ ಒಂದು ಸಿನ್ ಅಂತ ಹೇಳ್ಬೋದು, ಆ ಥರದ್ದೊಂದು ಕಲ್ಪನೆ ಇತ್ತು. ಏನು ಅಂತಂದರೆ ಟ್ರಾನ್ಸ್ಜೆಂಡರ್ ವುಮೆನ್ಸ್ ಸತ್ತರೆ ಅವ್ರನ್ನ ನೋಡೋಂಗಿಲ್ಲ, ಅವ್ರನ್ನ ತೋರಿಸಲ್ಲ, ಅವ್ರನ್ನ ಯಾರು ನೋಡಬಾರ್ದು, ಕೆಟ್ಟದಾಗತ್ತೆ ಅಂತ. ಏನದೆಲ್ಲ? ಸೊ ಅದೆಲ್ಲ ಸುಳ್ಳು ಅಂತಲೇ ಹೇಳ್ತೀನಿ. ನಮ್ಮವ್ರು ಸತ್ತರೆ ಕಾಮನ್ ಆಗೇ ತೊಗೊಂಡೋಗ್ತಾರೆ. ಆಗಿನ ಜನ್ರೇಷನ್, ಆಗಿನ ಕಾಲದಲ್ಲಿ ಏನಂತ ಅಂದರೆ ಅಷ್ಟು ನಮ್ಮ ಜನಸಂಖ್ಯೆ ಆಗಿರ್ಬೋದು, ಅಷ್ಟು ನಮ್ಮ ಕಮ್ಯುನಿಟಿಯವರಾಗಿ ಎಲ್ಲೂ ಇರಲಿಲ್ಲ. ಇನ್ನೊಂದು ಏನಂತ ಅಂದರೆ ಎಲ್ಲೋ ಕಡಿಮೆ, ರೇರು ಆ ಥರ ತೀರ್ಕೊಂಡಾಗ ತಗೊಂಡೋಗಿ ಮಣ್ಣು ಮಾಡುವಂಥದ್ದು. ಏಕೆಂದರೆ ನಮಗೆ ಅಷ್ಟು ಓಪನ್ ಅಪ್ ಆಗಿರಲಿಲ್ಲ, ಮತ್ತು ಅಷ್ಟು ಪಬ್ಲಿಕ್ಕು ಇದಾಗಿ ನಮ್ಮನ್ನು ಎಕ್ಸೆಪ್ಟೇ ಮಾಡ್ತಾಯಿರಲಿಲ್ಲ. ಅದರಲ್ಲಿ ಹೊಡೆಯೋದು ಇದರಲ್ಲಿ ಹೊಡೆಯೋದು, ಹಂಗೆ ರೇಗ್ಸೋರು ಎಲ್ಲ ಮಾಡ್ತಾ ಇರೋದ್ರಿಂದ ಸೊ ಆವಾಗ ಹಂಗೆ ತಗೊಂಡೋಗಿ ಮಾಡ್ತಾ ಇದ್ದಿದ್ದು ಅಂತ ಕೇಳಿರೋದು. ಬಟ್ ಈಗಿನ ಜನ್ರೇಷನಲ್ಲಿ ಕಾಮನಾಗಿ ಎಲ್ಲರ ಥರನೂ ತಗೊಂಡೋಗಿನೇ ಮಣ್ಣು ಮಾಡೋದು, ಅವರವರ ಶಾಸ್ತ್ರದ ಪ್ರಕಾರ ಮಾಡ್ತಾರೆ. ಕೆಲವರು ಫ್ಯಾಮಿಲಿಗೆ ಕೊಟ್ಬಿಡ್ತಾರೆ ಏನಾದರೂ ತೀರ್ಕೊಂಡಾಗ, ಇಲ್ಲಾರ ಕೆಲವರು ಅವರೇ ಸಮುದಾಯದವರೇ ಸೇರ್ಕೊಂಡು ಮಾಡ್ತಾರೆ. ಇತಿಹಾಸದಲ್ಲಿ ಟ್ರಾನ್ಸ್ ವುಮೆನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿರೋದು ಎಲ್ಲಿಂದ ಅಂತ ಗೊತ್ತಾ? ಹಾಂ, ಮೇ ಬಿ ರಾಮಾಯಣದಲ್ಲಿ ಅನಿಸುತ್ತೆ. ಮದ್ದಳೆಯರು. ಹೌದು, ರಾಮ ವನವಾಸಕ್ಕೆ ಹೋಗಬೇಕಾದಾಗ ಸೊ ಅಲ್ಲಿದ್ದಂಥ ಜನಗಳೆಲ್ಲ ರಾಮನಿಂದನೇ ವನವಾಸಕ್ಕೆ ಹೋಗ್ತಾ ಇರಬೇಕಾದ್ರೆ ರಾಮ ತಿರುಗಿ ಹೇಳಿದ್ದಂಥ ಮಾತು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಯಾರು ಬರಬೇಡಿ, ಗಂಡಸರು ಹೆಂಗಸರೆಲ್ಲ ನಿಮ್ಮ ಇದಕ್ಕೆ ಹೋಗಿ ಅಂತೇಳಿ ರಾಮ ವನವಾಸಕ್ಕೆ ಹೋಗ್ತಾನೆ. ಸೊ ಅದರೊಳಗಡೆ ಕೆಲವರು ನಮ್ಮವ್ರು ಇದ್ದವರು ಬರೀ ಗಂಡಸರು ಹೆಂಗಸರನ್ನ ಅಷ್ಟೇ ಹೋಗು ಅಂತ ಹೇಳಿದರು. ನಾವು ಯಾರು ಅಂತ ನಮಗೇ ಗೊತ್ತಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಸೊ ಅವರೆಲ್ಲ ಅಲ್ಲೇ ಇರ್ತಾರೆ. ರಾಮ ವನವಾಸ ಮುಗಿಸ್ಕೊಂಡು ಬರಬೇಕಾದ್ರೆ ಸೊ ಅವ್ರನ್ನೆಲ್ಲ ನೋಡಿ ಕೇಳ್ತಾನೆ, ಯಾಕೆ ನೀವು ಯಾರು ಹೋಗಿಲ್ಲ ವಾಪಸ್ಸು ಅಂದಾಗ ರಾಮನ್ಗೆ ಅವ್ರು ಹೇಳ್ತಾರೆ, ನಾವು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಅಂದಾಗ ಸೊ ರಾಮ ಆವಾಗ ಅವ್ರಿಗೆ ಒಂದು ವರನ ಕೊಟ್ಟು ಇದು ಮಾಡುವಂಥದ್ದು. ಆಮೇಲೆ ಸಾಕಷ್ಟು ದೇವಸ್ಥಾನದ ಮೇಲೆಗಡೆ ಸ್ಕಲ್ಪ್ಚರ್ಸ್ಗಳು ಇದೆ ಟ್ರಾನ್ಸ್ ವುಮೆನ್. ಹೌದು, ಹಾಂ ನೋಡಿದ್ವಿ. ಬಟ್ ಅದರಲ್ಲೆಲ್ಲ ನಂಬೋರು ಯಾಕೆ ಇದರಲ್ಲೆಲ್ಲ ಇದು ಮಾಡ್ತಾರೆ? ಸೊ ಇತಿಹಾಸನೆಲ್ಲ ನಾವು ನೋಡಿದಾಗ ತಿಳ್ಕೊಳ್ಬೇಕಾದಾಗ ಅದರಲ್ಲೆಲ್ಲ ಇದ್ದಾರೆ. ಹಂಗೆ ನೋಡೋಕೆ ಹೋದರೆ ಈಗಿನವ್ರದ್ದಲ್ಲ ಇದು ಕಾನ್ಸೆಪ್ಟ್ ಅನ್ನೋದು, ಆಗಿನ ಕಾಲದಿಂದನೂ ಇದೆ. ರಾಮಾಯಣ ಮಹಾಭಾರತ ಕಾಲದಿಂದನೂ ಇದೆ. ನಾವಿವತ್ತು ಅಯ್ಯಪ್ಪನ ದೇವರು ಅಂತ ನಂಬ್ತೀವಿ. ಆ ಅಯ್ಯಪ್ಪ ಬಂದಿದ್ದು ಹರಿಹರ ಸುತ್ತ ಒಂದು ಸಮಾಗಮನಿಂದನೇ, ಅಂದರೆ ದೇವರ ಸೃಷ್ಟಿ ಅದು. ಸೊ ಅದನ್ನೆಲ್ಲ ನಾವು ಮಾಡಬೇಕಾದ್ರೆ ನಿಜ ಜೀವನದಲ್ಲಿ ಯಾಕೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಲ್ಲ? ಅರ್ಧನಾರೀಶ್ವರ ಅಂತಾರೆ. ಹೌದು, ಶಿವನ ಅರ್ಧ ಇದು ಅಂತಲೇ ಹೇಳ್ತಾರೆ. ಸೊ ಅಂದರೆ ಅವರವರ ಮೈಂಡ್ ಸೆಟ್ಗೆ ನಮ್ಮನ್ನು ಯಾವ ಥರ ನೋಡ್ತಾರೆ ಅವ್ರು ಅದನ್ನು ತಿಳ್ಕೊಂಡಿರ್ತಾರೆ. ಸೊ ಒಬ್ಬರು ಈಗ ಉತ್ತರ ಕರ್ನಾಟಕ ಸೈಡ್ ಹೋದರೆ ಜೋಗಪ್ಪ ಜೋಗಮ್ಮ ಅಂತೇಳಿ ಬಿಲೀವ್ ಮಾಡ್ತಾರೆ. ಹಾಂ, ಈ ಕಡೆ ಮಹಾರಾಷ್ಟ್ರ ಆ ಕಡೆಗೆ ಹೋದರೆ ಅವ್ರದ್ದೇ ಆದಂಥ ಕೆಲವು ಶಕ್ತಿಗಳು ಏನೇನೋ ಬೇರೆ ಬೇರೆ ಹೆಸರುಗಳು ಇಟ್ಕೊಂಡು ಅವ್ರನ್ನ ಇದು ಮಾಡ್ತಾರೆ. ಸೊ ಒಂದೊಂದು ಕಂಟ್ರಿಲೂ ಒಂದೊಂದು ಸ್ಟೇಟಲ್ಲೂ ಒಂದೊಂದು ಥರ ಅವ್ರನ್ನ ಇದು ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಥರ ನೋಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.